तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरुन् वैष्णवांश्च श्रीरूपं स अग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वतीदेवे गौरवाणी प्रचारिणे निर्विशेषशून्यवादिपाश्चात्यदेशतारिणे। नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणासिन्धो दीनबन्धो जगत्पते गोपेश गोपिकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्यप्रभुनित्यानन्द श्री अद्वैतगदाधर श्रीवासादिगौरभक्तवृन्द। हरे कृष्णा कृष्ण कृष्ण हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಆ, ಶ್ಲೋಕವನ್ನು ನಾವು ಒಟ್ಟಾಗಿ ಒಂದ್ಸಲ ಉಚ್ಚಾರಣೆ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾ ಗೃಧಃ ಕಸ್ಯ ಸ್ವಿद्धನಂ. ಇಲ್ಲಿವರೆಗೆ ಯಾರು ಹೇಳಿಲ್ಲ ಅಂದ್ರೆ ನಾವು ಚಾನ್ಸ್ ಕೊಟ್ಟಾಗ ಅವ್ರು ಟ್ರೈ ಮಾಡ್ತೀರಾ? ಯಾರು ಹೇಳಿಲ್ವೋ ಅವ್ರು ಹ್ಯಾಂಡ್ ರೈಸ್ ಮಾಡಿ ಟ್ರೈ ಮಾಡಿ. ಯಾರು ಮಾಡ್ತೀರಾ? ಹಾ, ಎಲ್ಲರೂ ಟ್ರೈ ಮಾಡಿದೀರಾ? ಹರೇ ಕೃಷ್ಣ. ಹೌದಾ? ಯಾರು ಇರು? ಮಂಜುಳಾ ಮಾತಾಜಿ, ನೀವು ಟ್ರೈ ಮಾಡಿದೀರಾ? ಹರೇ ಕೃಷ್ಣ. ಇಲ್ಲ ಪ್ರಭು, ಮಾಡಿಲ್ಲ, ಮಾಡ್ತೀನಿ ಪ್ರಭು. ಮಾಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತಾಂ ಮಾ ಗೃಧಃ ಕಸ್ಯ ಸಿದ್ಧನಂ. ಥ್ಯಾಂಕ್ ಯು. 9 ಪುನೀತ್ ಕುಮಾರ್, ಇದ್ಯಾರು? ಟ್ರೈ ಮಾಡಿದ್ದೀರಾ ನೀವು? ಪುನೀತ್ ಕುಮಾರ್. ಹಾ, ಹರೇ ಕೃಷ್ಣ ಪ್ರಭು. ಮಾಡಿಲ್ಲ ಸರ್, ಮಾಡ್ತೀನಿ. ಟ್ರೈ ಮಾಡಿ. ಹಾ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಹ್ಮ್ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತಂ ತದ್ ಪೂಜ್ಯಂತ ಮಾ ಗೃಧಃ ಕಸ್ಯ ಸಿದ್ಧನಂ. ಹನುಮಂತ್ ಪ್ರಭು ಟ್ರೈ ಮಾಡಿದ್ರಾ? ಹೇಳ್ತೀನಿ ಪ್ರಭು. ಹಾ, ಹೇಳು, ಒಂದ್ಸಲ ಹೇಳು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾಂ ಗೃಧಃ ಕಸ್ಯ ಸಿದ್ಧನಂ. ಟೀಕೆ, ಒಳ್ಳೇದು. ಓಕೆ, ಸೊ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈಗೇನೋ ಓದಿ ಹೇಳ್ತಾ ಇದ್ದೀವಿ, ಬಟ್ ನಿಮ್ಗೆ ಇದು ಕಂಠಪಾಠ ಆಗಬೇಕು. ಅಷ್ಟೇ ಅಲ್ಲದೆ ಇದರ ಮೀನಿಂಗ್ಸ್ ಕೂಡ ನೀವು ನೆನ್ಪಿಟ್ಟು ಹೇಳಬೇಕು. ಸೊ ಅದನ್ನು ಕೂಡ ನೀವು ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಲಾಸ್ಟ್ ಟೈಮ್ ನಾವು ಮಂತ್ರ 1 ಕಂಪ್ಲೀಟ್ ಮಾಡಿದ್ವಿ, ಮಂತ್ರ 2 ಪ್ರಾರಂಭ ಮಾಡಿದ್ವಿ. ಮಂತ್ರ 1, 2, 3 ಈ ಮೂರು ಕೂಡ
ಇವು ಮೂರನ್ನು ಕೂಡ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನಿಮ್ಮ ಹತ್ರ ಹ್ಯಾಂಡ್ ಬುಕ್ ಎಲ್ಲರಿಗೂ ಇದೆಯಲ್ವಾ? ಹ್ಯಾಂಡ್ ಬುಕ್ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆಯಲ್ವಾ? ಹರೇ ಕೃಷ್ಣ. ಹ್ಮ್ ಹಾ ಎಲ್ಲರ ಹತ್ರ ಹ್ಯಾಂಡ್ ಇದೆ ಬುಕ್ ಪ್ರಭು. ಸಿಕ್ಕಿದ್ಯಾ? ಹಾ ಸಿಕ್ಕಿದೆ ಪ್ರಭುಜಿ. ಹಾ ಹಾ ಸಿಕ್ಕಿದೆ ಪ್ರಭು. ಸಿಕ್ಕಿಲ್ಲ ಅಂದ್ರೆ ಪ್ರಿಂಟ್ ತಗೊಂಡು ಇಟ್ಕೋಬೇಕು, ಇಷ್ಟೊಂದು ಡಿಲೇ ಆದ್ರೆ ಕಷ್ಟ ಆಗುತ್ತೆ. ಹಾ ಸೊ ಆ ಹ್ಯಾಂಡ್ ಬುಕ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಡೌನ್ಲೋಡ್ಸ್ ಅಲ್ಲಿ ಹ್ಯಾಂಡ್ ಬುಕ್ ಅಲ್ಲಿ ನಿಮ್ಗೆ ಆ, ಏನದು ಸೆಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ, ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ. ಹಾ ಇದೆ. ಆ, ನಂತರ ಕನ್ನಡ ಸಿಗ್ತಾ ಇಲ್ಲ ನನಗೆ, ಒಂದು ನಿಮಿಷ. ಓಕೆ, ಸಿಕ್ತು, ಒಂದೇ ನಿಮಿಷ. ಸೊ ನೋಡಿ, ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ ನಾನು ಮತ್ತೆ ತೋರಿಸ್ತಾ ಇರೋದು, ಯಾಕೆಂದರೆ ನೀವು ಅದರಲ್ಲಿ ನಾವೇನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀವೋ ಅದೆಲ್ಲವೂ ಕೂಡ ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ ಇರ್ತದೆ. ಸೊ ಅದನ್ನು ನೀವು ರೆಫರ್ ಮಾಡ್ತಾ ಮಾಡ್ತಾ ಮುಂದೆ ನಡಿಬೇಕು. ಓಕೆ, ಸೊ ನಾವೀಗ ಚರ್ಚೆ ಮಾಡ್ತಾ ಇರೋದು ಯಾವುದು? ಘಟಕ 5, ಯೂನಿಟ್ 5 ಅಂತ, ಶ್ರೀ ಈಶೋಪನಿಷತ್ ಮತ್ತು ಉಪದೇಶಾಮೃತ. ಆ್ಯಕ್ಚುಲಿ ಇವನ್ನ ಎರಡು ಸಪ್ರೇಟ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಘಟಕ 5 ಮತ್ತು ಘಟಕ 6. ಘಟಕ 5 ಈಶೋಪನಿಷತ್. ಸೊ ಇದನ್ನ ಈಗ ನೀವು ನೋಡಿದ್ರೆ ಎಷ್ಟರಲ್ಲಿ ಬರುತ್ತದು? ಓಕೆ, ಎಷ್ಟನೇ ಪೇಜ್ ನಂಬರು ಯಾರಾದರೂ ಹೇಳಿ, ನಿಮ್ಮ ಹತ್ರ ಬುಕ್ ಇರುತ್ತಲ್ಲ. ಹಾ 8 ತೋರಿಸ್ತಾ ಇದೆ ಇದು. 8? ಅ- ಅ- ಅಲ್ಲಲ್ಲ, ಅಲ್ಲ ಘಟಕ ಇಲ್ಲಿ 5 ಅದರೊಳಗೆ ಅಲ್ಲಿ ಅದು ಎಷ್ಟನೇ ಪೇಜ್ ನಂಬರು? 87 ಪ್ರಭು. 87. ಹಾ, ಅದೇ. ಎಲ್ಲರೂ 87 ಪೇಜ್ ನಂಬರ್ ಓಪನ್ ಮಾಡಿ. ಓಕೆ, ನಾನು 85 ಅಲ್ಲಿದ್ದೀನಿ. 84, 87. ಹಾ ನೋಡಿ ಇಲ್ಲಿ. ಹಾ, ಸೊ ನಾವು ಈ ಈಶೋಪನಿಷತ್ ವಿಷಯಗಳಲ್ಲಿ ಪರಿಚಯ ನಾವು ಕಲ್ತಿದ್ದೀವಿ ಅಲ್ವಾ? ಸೊ ಪರಿಚಯದಲ್ಲಿ ಮುಖ್ಯವಾದಂಥ ವಿಷಯಗಳು ಏನು ಕಲ್ತ್ವಿ ನಾವು? ವೇದಗಳ ವಿಭಾಗ, ಶ್ರುತಿ, ಸ್ಮೃತಿ, ಅವೆರಡನ್ನು ಕಲ್ತ್ವಿ. ನಂತರ ದೋಷಗಳು, 3 ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ ಶಬ್ದ, ಪರಂಪರಾ ಅಥವಾ ಅಪೌರುಷೇಯ ಶಬ್ದ ಅಂದ್ರೆ ಏನು, ಅದೆಲ್ಲವನ್ನ ನಾವು ಕಲ್ತ್ವಿ. ಅದಾದ ಮೇಲೆ ಮೊದಲನೇದು ಪ್ರಾರ್ಥನಾ ಮಂತ್ರ ಅಥವಾ ಆಮಂತ್ರಣ ಅಂತ ಹೇಳ್ತಾರೆ. ಅಲ್ಲಿ ಪೂರ್ಣಂ, ಹೇಗೆ ಭಗವಂತ ಪೂರ್ಣ ಪುರುಷೋತ್ತಮ, ದೇವೋತ್ತಮ, ಆತ ಹೇಗೆ ಪರಿಪೂರ್ಣ, ಬ್ರಹ್ಮ, ಪರಮಾತ್ಮ ಮತ್ತೆ ಭಗವಂತ, ಆ ಹಂತಗಳನ್ನು ನಾವು ಕಲ್ತ್ಕೊಂಡ್ವಿ. ಅದಾದ್ಮೇಲೆ ಹೇಗೆ ಈ ಭೌತಿಕ ಪ್ರಕೃತಿ ಅಥವಾ ಜಗತ್ತು ಹೇಗೆ ಪರಿಪೂರ್ಣ, ಅದನ್ನು ನಾವು ಕಲ್ತ್ಕೊಂಡ್ವಿ. 24 ಅಂಶಗಳು ಹೇಗೆ ಅವುಗಳೇ ಆ, ಆ, ಸಂಯೋಜಿತವಾಗಿ ಈ ಪೂರ್ತಿ ಜಗತ್ತು ವ್ಯವಸ್ಥೆ ಅಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಜೀವಿ ಕೂಡ ಪರಿಪೂರ್ಣತೆಯನ್ನು ಪಡಿಬೇಕಂದ್ರೆ ಆತ ಭಗವಂತನ ಜೊತೆ ಸೇವೆಯ ಮೂಲಕ ಸಂಬಂಧವನ್ನು ಸ್ಥಾಪಿಸಬೇಕು ಅನ್ನೋದು ಅದರ ಕೊನೆ ಮಾತಾಗಿತ್ತು. ಈಗ ಮಂತ್ರ 1ರಿಂದ 3 ನಾನು ತೋರಿಸ್ಬೇಕಾಗಿದ್ದು ಇದನ್ನ ನೋಡಿ. ಮಂತ್ರ 1ರಿಂದ 3 ಇದು ಒಂದು ಭಾಗ. ಇದು ಪೂರ್ತಿ ಈಶೋಪನಿಷತ್ತಲ್ಲಿ ಒಟ್ಟು ಎಷ್ಟು ಮಂತ್ರಗಳಿವೆ? ಯಾರಿಗೆ ನೆನಪಿದೆ? 11. 18 ಪ್ರಭು. 18 ಮಂತ್ರಗಳು. ಓಕೆ, ಸೊ 18 ಮಂತ್ರಗಳಲ್ಲಿ ಒಂದೊಂದು ವಿಷಯವನ್ನ ಕೆಲವು ಮಂತ್ರಗಳು ಚರ್ಚೆ ಮಾಡ್ತವೆ. ಅವುಗಳು ಒಂದೊಂದಾಗಿ ಕ್ರಮಬದ್ಧವಾಗಿ ಆ ವಿಷಯ ಬೆಳೀತಾ ಹೋಗ್ತದೆ. ಸೊ ಮೊದಲನೇದಾಗಿ ಈಶೋಪನಿಷತ್ನಲ್ಲಿ ಚರ್ಚೆ ಮಾಡುವಂತಹ ವಿಷಯ ಅಂದ್ರೆ ಹೇಗೆ ಈ ಜಗತ್ತು ಎಲ್ಲದರ, ಈ ಜಗತ್ತಿನ ಒಡೆತನ ಅಥವಾ ಮಾಲೀಕತ್ವ ಯಾರದು, ಯಾರು ಒಡೆಯರು ಅಥವಾ ಮಾಲೀಕರು ಈ ಜಗತ್ತಿನದ್ದು? ಈಶಾ, ಈ ಶಬ್ದವನ್ನ ಶ್ಲೋಕ ಹೇಳ್ತದೆ. ಈಶಾ ಆವಾಸ್ಯಂ, ಈ ಪೂರ್ತಿ ಉಪನಿಷತ್ಗೆ ಹೆಸರು ಈಶೋಪನಿಷತ್, ಅದಕ್ಕೋಸ್ಕರ. ಸೊ ಮೊದಲನೆಯ ಶಬ್ದವೇ ಈಶಾ, ಈಶಾವಾಸ್ಯಂ ಇದಂ. ಸೊ ಮಂತ್ರ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಸೊ ಈ 3 ಮಂತ್ರಗಳನ್ನು ನಾವು ಒಟ್ಟಾಗಿ ಕನ್ಸಿಡರ್ ಮಾಡಬೇಕು. ಸೊ ಮಂತ್ರ 1 ನಾವು ನೋಡಿದ್ವಿ. ಮಂತ್ರ 1ರಲ್ಲಿ ನಾವು ಮುಖ್ಯವಾಗಿ
ಆ ಈಶಾವಾಸ್ಯ ತತ್ವವನ್ನ ಕಲ್ತ್ವಿ. ಆ ಮತ್ತೆ ಮತ್ತೆ ನಾನು ಆ ತತ್ವ ತೋರಿಸ್ತಾ ಇದ್ದೀನಿ, ಯಾಕೆಂದ್ರೆ ಇದು ಬಹಳ ಮುಖ್ಯ. ಏನದು? 3 ಅಂಶಗಳಿವೆ. ಆ 3 ಅಂಶಗಳಿರುವಂತಹ ಈಶಾವಾಸ್ಯ ತತ್ವ ಇದು. ಹೇಳಿ ಯಾರಾದ್ರು, ಪಟ್ ಪಟ್ ಹೇಳ್ಬೇಕು. ಏನದು 3 ಅಂಶಗಳು? ಹೇಳಿ ಪ್ರಭು ಹೇಳಪ್ಪು. ಹರೇ ಕೃಷ್ಣ. ಹೇಳಿ ಹೇಳಿ. ಎಸ್, ಹೇಳಿ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುಗಳು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಹ್ಮ್ ಎರಡನೇದು, ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಪರಿಗಣಿಸಲಿದ್ದನ್ನು ಮಾತ್ರ ಸ್ವೀಕರಿಸಬೇಕು. ವೆರಿ ಗುಡ್. ಮತ್ತೆ ಇತರರಿಗೆ ಸೇರಿದ ವಸ್ತುಗಳೆಂದರೆ ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಸೊ ಆ 3 ಅಂಶಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅವು 3 ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಆ ಅವುಗಳಲ್ಲಿ ಏನೋ ಪ್ರೋಗ್ರೆಷನ್ ಇದೆ, ಡಿಫರೆನ್ಸ್ ಇದೆ. ಮೊದಲನೇ ಅಂಶ ಏನು ಹೇಳುತ್ತೆ? ಎಲ್ಲದೂ ಕೂಡ ಭಗವಂತಂದು. ಎರಡನೇ ಅಂಶ ಏನು ಹೇಳುತ್ತೆ? ನಿನಗೋಸ್ಕರ ಭಗವಂತ ನಿನಗೆ ಏನೇನು ಬೇಕೋ ಅದನ್ನ ನಿನ್ನ ಭಾಗ ಅಂತ ಮೀಸಲಿಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊ. ಮೂರನೇದೇನು? ಬೇರೆ ಯಾವುದನ್ನ ನೀನು ಉಪಯೋಗಿಸ್ಬೇಡ, ಸರಳವಾಗಿ ಹೇಳೋದಾದ್ರೆ. ಸೊ ಇದನ್ನ ನೀವು ಸ್ಪಷ್ಟವಾಗಿ ನೆನ್ಪಿಡಬೇಕು. ಪೂರ್ತಿ ಯೂನಿಟ್ ಅಲ್ಲಿ ಇದು ಬಹಳ ಮುಖ್ಯವಾದದ್ದು. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಂತ್ರ 1 ಅದರ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಗೆ ನಮ್ಮ ಪ್ರಕೃತಿಲಿ ಹೇಗೆ ಮೀಸಲಾತಿ ಅಥವಾ ಕೋಟ ಅನ್ನೋದಿದೆ, ನಿಸರ್ಗದಲ್ಲಿ ಹೇಗಿದೆ, ಅದನ್ನು ಸ್ವೀಕರಿಸಿದರೆ ಹೇಗೆ ಜಗತ್ತಿನಲ್ಲಿ ಶಾಂತಿ ಇರ್ತದೆ, ವ್ಯಕ್ತಿ ತನ್ನ ವೈಯಕ್ತಿಕ ಜೀವನದಲ್ಲಿ, ನಂತರ ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಈ ತತ್ವದ ಪಾಲನೆ ಆದರೆ ಹೇಗೆ ಏನೆಲ್ಲ ಪರಿಣಾಮ ಆಗ್ಬೋದು, ಮನುಷ್ಯ ಜೀವನದಲ್ಲಿ ಮುಖ್ಯವಾಗಿ ಭಗವಂತ ನೀಡಿರುವಂತಹ ಅಂಶಗಳಂದ್ರೆ ಅನೇಕವು. ವೈದಿಕ ಶಾಸ್ತ್ರ ಅಥವಾ ವೈದಿಕ ಜ್ಞಾನ ಏನಿದೆ, ವೇದಶಾಸ್ತ್ರ ಪುರಾಣಗಳೇನಿವೆ, ಇವು ಮನುಷ್ಯನಿಗೆ ಅಂತಾನೆ ಮುಖ್ಯವಾಗಿ ನೀಡಿರುವಂಥದ್ದು, ಆತನಿಗೆ ಮೀಸಲಿಟ್ಟಂತಹ ವಸ್ತುಗಳು. ಪ್ರಾಣಿ ಪಶು ಪಕ್ಷಿಗಳು ಇದನ್ನ ಓದಿ ಕಲಿತು ಪಾಲಿಸ್ಲಿಕ್ಕಾಗೋದಿಲ್ಲ. ಪ್ರಭುಪಾದರು ಇನ್ನೊಂದು ಅಂಶವನ್ನ ಅಲ್ಲಿ ಚರ್ಚೆ ಮಾಡ್ತಾರೆ, ಆಹಾರದ ಬಗ್ಗೆ ಅಲ್ವಾ. ಮನುಷ್ಯ ಆತ ಸಸ್ಯಾಹಾರಿ, ಆತನ ಶರೀರ ಮಾಡಿರೋದು ಹಾಗೆ. ಅಷ್ಟೇ ಅಲ್ಲದೆ ಆತ ತನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿಕೆ ಸಸ್ಯಾಹಾರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಹಾಗೆ ಅದನ್ನು ಪಾಲಿಸಬೇಕು. ಕೇವಲ ಸಸ್ಯಾಹಾರಿ ಆಗೋದಿಲ್ಲ, ಭಗವಂತನಿಗೆ ಅರ್ಪಣೆ ಮಾಡಿ ಭಕ್ತರಾಗಬೇಕು, ಭಗವಂತನಿಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದನ್ನೆಲ್ಲ ನಾವು ಅಲ್ಲಿ ಕಲ್ತ್ವಿ. ಮುಖ್ಯವಾಗಿ ಪಾಪದ ಮೂಲ ಅಂದ್ರೆ ಏನು ಅನ್ನುವಂಥ ಬಹಳ ಒಂದು ಒಳ್ಳೆ ಡೆಫಿನೇಷನ್ ಪ್ರಭುಪಾದರಲ್ಲಿ ಹೇಳಿದ್ರು. ಅದನ್ನು ನೆನ್ಪಿಡಿ. ಭಗವಂತನ ಒಡೆತನವನ್ನ ಅಲ್ಲಗಳೆಯೋದು, ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸೋದು, ಅದು ಪಾಪದ ಮೂಲ. ಪ್ರಭುಪಾದರು ಅದನ್ನ ಎಷ್ಟು ನಿಖರವಾಗಿ ಹೇಳ್ತಾರೆ, ಟು ದ ಪಾಯಿಂಟ್. ಸೊ ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಅಷ್ಟೇ ಕ್ಲಾರಿಟಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಪಾಪದ ಮೂಲ ಅಂದ್ರೇನು? ಭಗವಂತನ ಒಡೆತನವನ್ನು ಅಲ್ಲಗಳೆಯೋದು. ನೋಡಿ, ಜಗತ್ತಿನಲ್ಲಿ ಏನೆಲ್ಲ ಪಾಪ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳನ್ನು ಕೊಲ್ಲೋದು. ಯಾಕೆ ಕೊಲ್ತಾರೆ? ಇದು ನನ್ನ ಸ್ವತ್ತು, ನಾನು ತಿಳಿದಂಗೆ ಉಪಯೋಗಿಸ್ಬೋದು, ಅವು ಹೆಂಗಿದ್ರು ನನ್ನ ಇದರಲ್ಲಿ ಇದಾವಲ್ಲ, ನಾನು ದುಡ್ಡು ಕೊಟ್ಕೊಂಡು ತಂದು ಅದನ್ನ ಕೊಲ್ತೀನಿ. ಅವನ್ನೇನು ಅವ್ರು ಸೃಷ್ಟಿ ಮಾಡಿದ್ರ? ಅವರೇನಾದ್ರ ಒಡೆಯರ? ಅವರು ಭಗವಂತನ ಒಡೆತನವನ್ನ ಮರೆತಾಗ ಇವೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಲ್ವಾ. ಅಲ್ಲಗಳೆಯೋದು, ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸೋದು. ಯಾವೊಬ್ಬ ಮನುಷ್ಯನು ಈ ಮಾತು ಹೇಳಲಿಕ್ಕಾಗೋದಿಲ್ಲ, ನನಗೆ ಇದು ಗೊತ್ತಿರಲಿಲ್ಲ, ಇದು ಪಾಪ ಅಂತ. ಯಾಕಂದ್ರೆ ಮನುಷ್ಯ ಅಂತ ಜನ್ಮ ಪಡೆದ ಮೇಲೆ ಆತ ವೇದಶಾಸ್ತ್ರಗಳನ್ನ ಓದಿ ನಿಯಮಗಳನ್ನ ತಿಳ್ಕೊಳ್ಬೇಕು. ನಾ ಉದಾಹರಣೆ ಹೇಳಿದ್ದೆ, ನಿಮ್ಗೆ ನೆನಪಿದೆಯಾ? ಬೈಕ್ ಅಥವಾ ಕಾರ್ ಓಡಿಸೋದಾದ್ರೆ ನೆನಪಿದೆಯಾ ಈ ಉದಾಹರಣೆ ಯಾರಿಗಾದ್ರು? ಇದೆ. ಯಾರು ಹೇಳಿ, ಉದಾಹರಣೆ ಹೇಳಿ. ಏನದು? ಬೈಕ್ ಅನ್ನು ಓಡಿಸ್ತಾ ಇರುವಾಗ ರೆಡ್ ಲೈಟ್ ಬಂದ್ರೆ ನಿಂತ್ಕೋಬೇಕು ನಾವು. ಅದನ್ನ ಹಾಗೆ ಒಂದು ಇದು ಮಾಡುತ್ತಾರೆ ಅಂತ ಹೇಳಿದ್ದು. ಸೊ ಜನ ಹೇಳಿ. ಹಾಗೆ ನಾವು ಪ್ರಕೃತಿಯಲ್ಲಿರುವ ನಿಯಮಗಳನ್ನು ಭಂಗ ಮಾಡಿದ್ರೆ ಭಗವಂತ ಶಿಕ್ಷೆಯನ್ನು ಕೊಡ್ತಾನೆ. ಸೊ ಅದರ ಇನ್ನೊಂದು ಸ್ವಲ್ಪ ಡೀಟೇಲ್ ಹೇಳೋದಾದ್ರೆ, ಈಗ ಒಬ್ಬ ವ್ಯಕ್ತಿ ಬೈಕಲ್ಲಿ ಕೂತ್ಕೊಂಡು ಗಾಡಿ ಓಡಿಸಕ್ ಸ್ಟಾರ್ಟ್ ಮಾಡಿದಾನಂದ್ರೆ ಆತನಿಗೆ ಟ್ರಾಫಿಕ್ ಲಾಸ್ ಗೊತ್ತಿರಬೇಕೋ ಇಲ್ವೋ? ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಆತ ಗಾಡಿ ಹೇಗೆ ಹೊಡಿತಿದ್ದಾನೆ?
ಆತ ಗಾಡಿ ಮೇಲೆ ಕೂತ್ಕೊಂಡಿದ್ದಾನೆ ಅಂದ್ರೆ ಟ್ರಾಫಿಕ್ ಲಾಸ್ ತಿಳ್ಕೊಂಡಿರ್ಬೇಕು ಅನ್ನೋದು ಅದು ಅದು ತಿಳ್ಕೊಂಡಿರ ಅದು ಬೈ ಡಿಫಾಲ್ಟ್ ಅದಲ್ವಾ. ಆತನಿಗೆ ಗೊತ್ತೇ ಇರಬೇಕು ಎಡಗಡೆ ನಾನು ಡ್ರೈವ್ ಮಾಡಬೇಕು ಅಥವಾ ಯಾವುದೇ ಸೈಡ್ ಆಗಿರ್ಬೋದು, ಅಥವಾ ಟ್ರಾಫಿಕ್ಸ್ ಲೈಟ್ಸ್ ಹೆಂಗೆ ಫಾಲೋ ಮಾಡಬೇಕು. ಸೊ ಇದು ಆತ ತಿಳ್ಕೊಂಡಿರ್ಬೇಕು. ನನಗೆ ಗೊತ್ತಿಲ್ಲ, ಟ್ರಾಫಿಕ್ ರೂಲ್ ಬ್ರೇಕ್ ಮಾಡಾದ್ಮೇಲೆ ಈ ಕಡೆ ಹೊಡೆದ್ಮೇಲೆ ಆ ಕಡೆ ಟರ್ನ್ ಮಾಡ್ಬೇಕಾದ್ರೆ ಈ ಕಡೆ ಹೊಡೆದ್ಮೇಲೆ ನಂಗೆ ಗೊತ್ತಿರಲಿಲ್ಲ ಈ ರೂಲ್ಸ್ ಹಿಂಗಿರುತ್ತೆ, ಈ ಕಡೆ ಟರ್ನ್ ಆಗ್ಬೇಕಾದ್ರೆ ನನಗೆ ಕೈ ತೋರಿಸ್ಬೇಕು ಅಥವಾ ಇಂಡಿಕೇಟರ್ ಕೊಡಬೇಕು, ನನಗೆ ಗೊತ್ತಿರಲಿಲ್ಲ ಸ್ವಾಮಿ ಅಂತೇಳಿ ಟ್ರಾಫಿಕ್ ಪೊಲೀಸ್ಗೆ ಹೇಳಿದ್ರೆ ಅವರು ಒಪ್ತಾರ? ಟ್ರಾಫಿಕ್ ಅಲ್ಲ, ಗಾಡಿ ಮೇಲೆ ಕುತ್ಕೊಂಡಿದ್ದಾನೆ ಅಂದ್ರೆ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲದೆ ಗಾಡಿ ಮೇಲೆ ಕುತ್ಕೊಂಡ್ರೆ ಅದು ತಪ್ಪು ತಾನೆ. ಹಾಗೆ ಮನುಷ್ಯನ ಶರೀರದೊಳಗೆ ಕೂತ್ಕೊಂಡಿದ್ದಾನೆ ಅಂದಮೇಲೆ ವ್ಯಕ್ತಿ ವೇದಶಾಸ್ತ್ರಗಳನ್ನ ತತ್ವಗಳನ್ನ ತಿಳಿದೇ ಜೀವನ ನಡೆಸ್ತಾ ಇದ್ದಾನೆ ಅಂದ್ರೆ ಯಾರು ತಪ್ಪುದು? ಯಾರು ತಪ್ಪು? ನಮ್ಮ ತಪ್ಪು, ಮನುಷ್ಯನ ತಪ್ಪು. ಮನುಷ್ಯ ಶರೀರ ಪಡೆದ ಮೇಲೆ ವ್ಯಕ್ತಿ ಇದರ ಕುರಿತಾಗಿ ಜಿಜ್ಞಾಸೆ ಮಾಡಬೇಕು, ಆಲೋಚನೆ ಮಾಡಬೇಕು. ಸೊ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ, ಪ್ರಕೃತಿ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದು, ಒಡೆತನವನ್ನ ಅಲ್ಲಗಳೆಯೋದು, ಇದು ಪಾಪದ ಮೂಲ. ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಸೊ ಹಾಗಾಗಿ ನಾನು ಅದರಿಂದ ಮುಂದುವರಿತಾ ಇದ್ದೀನಿ. ಸೊ ಮಂತ್ರ 1 ಮತ್ತೆ 2, 3 ಇವುಗಳ ಮಧ್ಯೆ ಇರುವಂತಹ ಸಂಬಂಧವನ್ನು ಕೂಡ ನಾವು ನೋಡಿದ್ವಿ. ಮಂತ್ರ 1 ಪಾಲನೆ ಮಾಡಿದ್ರೆ ಆಗುವಂತ ಲಾಭಗಳು ಏನು ಅನ್ನೋದನ್ನ ಮಂತ್ರ 2 ಹೇಳುತ್ತೆ. ಮಂತ್ರ 3 ಏನ್ ಹೇಳುತ್ತೆ? ಅದಕ್ಕೆ ಆಪೋಸಿಟ್. ಮಾಡದೇ ಇದ್ರೆ ವ್ಯಕ್ತಿಗೆ ಏನ್ ನಷ್ಟ ಆಗತ್ತೆ? ಪ್ರಾಫಿಟ್ ಗೈನ್ ಅಲ್ವಾ, ಲಾಭ ನಷ್ಟದ ಎಲ್ಲರೂ ಯಾವಾಗಲೂ ಯೋಚನೆ ಮಾಡ್ತಾರೆ, ನನಗೇನು ಲಾಭ ಸಿಗುತ್ತಪ್ಪ ಇದನ್ನ ಫಾಲೋ ಮಾಡಿದ್ರೆ ಅಂತ. ಸೊ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಇದನ್ನ ಪಾಲನೆ ಮಾಡಿದ್ರೆ ನಿನಗೇನು ಲಾಭ ಸಿಗುತ್ತೆ? ಬೇರೆಯವ್ರಿಗೆ ಲಾಭ ಕೊಡೋದು ಬೇಕಿಲ್ಲ, ನಿನ್ನ ಲಾಭ ನೀನು ನೋಡ್ಕೊ, ನಿನಗೆ ಲಾಭ ಏನು ಸಿಗುತ್ತೆ ಅದನ್ನ 2ನೇ ಶ್ಲೋಕ ಚರ್ಚೆ ಮಾಡ್ತಾ ಇದೆ. ಸೊ 2ನೇ ಶ್ಲೋಕದ ಚರ್ಚೆನ ನಾವು ಹಿಂದೆ ನೋಡಿದ್ವಿ. 2ನೇ ಶ್ಲೋಕ ಏನ್ ಹೇಳ್ತಾ ಇದೆ ನೋಡಿ, ಒಬ್ಬ ವ್ಯಕ್ತಿ ಸರಿಸುಮಾರು 100 ವರ್ಷ ಬೇಕಾದ್ರೂ ಜೀವಿಸಬಹುದು, ಆದ್ರೆ ಆತ ಈ ರೀತಿ ಜೀವನ ನಡೆಸ್ತಾ ಇರಬೇಕು. ಯಾವ ರೀತಿ ಜೀವನ ನಡೆಸ್ತಾ ಇರಬೇಕು? ಈಶಾವಾಸ್ಯ ತತ್ವ. ಆ ರೀತಿ ಜೀವಿಸ್ತಾ ಇದ್ರೆ ವ್ಯಕ್ತಿ 100 ವರ್ಷ ಬೇಕಾದ್ರೂ ಜೀವಿಸಬಹುದು. ಒಬ್ಬನು ಹೇಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ, ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ 106 ವರ್ಷಗಳ ಕಾಲ ಆತ ಬದುಕಲು ಅಪೇಕ್ಷಿಸಬಹುದು. ಏಕೆಂದ್ರೆ ಅಂಥ ಕೆಲಸವು ಅವನನ್ನ ಕರ್ಮಬಂಧನಕ್ಕೆ ಅಂಟಿಸುವುದಿಲ್ಲ. ಯಾಕಂದ್ರೆ ಈಶಾವಾಸ್ಯ ಜೀವನ ಏನಿದೆ, ಈಶಾವಾಸ್ಯ ತತ್ವವನ್ನ ಪಾಲಿಸುವಂತಹ ಜೀವನ ಏನಿದೆ, ಆ ಜೀವನ ಆತನಿಗೆ ಕರ್ಮಬಂಧನದಲ್ಲಿ ಸಿಲುಕಿಸೋದಿಲ್ಲ. ಸೊ ಜನ ಜೀವಿಸ್ತಾರೆ, ಪ್ರಾಣಿಗಳು ಜೀವಿಸ್ತವೆ, ವೃಕ್ಷಗಳು ಜೀವಿಸ್ತವೆ. ಬಟ್ ಮನುಷ್ಯನಿಗೆ ಭಗವಂತ ವಿವೇಕ ಕೊಟ್ಟಿದ್ದಾನೆ ಅಲ್ವಾ? ಈ ವಿವೇಕವನ್ನ ನಾವು ಶಾಸ್ತ್ರಗಳ ತತ್ವಗಳನ್ನ ಅರಿತುಕೊಂಡು ಪಾಲನೆ ಮಾಡೋದ್ರಿಂದ ಕರ್ಮಬಂಧನದಿಂದ ಮುಕ್ತರಾಗ್ತೀವಿ. ಅದು ನಿಜವಾಗ್ಲೂ ಜೀವಿಸುವಂತಹ ವಿಧಾನ. ನಿಜವಾಗಿಯೂ ಜೀವನ ಮಾಡುವಂತಹ ಕಲೆ ಅಥವಾ ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು? ಕರ್ಮಯೋಗ. ಗೀತೆಯಲ್ಲಿ ಶ್ರೀಕೃಷ್ಣ ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಭುಪಾದರು ಅದಕ್ಕೆ ಈ ತಾತ್ಪರ್ಯಗಳಲ್ಲಿ ಆ ಅಂಶಗಳನ್ನ ಮೆನ್ಷನ್ ಮಾಡ್ತಾರೆ. ಹೇಗೆ ನಾವೆಲ್ಲ ಈ ಚರ್ಚೆಯಲ್ಲಿ ಇದನ್ನ ಅಂಶಗಳನ್ನ ನೋಡಿದ್ದೀವಿ, ಹೇಗೆ ಪ್ರತಿಯೊಬ್ಬರೂ ಕೂಡ ಸಾವಿನ ಕುರಿತಾಗಿ ಹೆದರ್ತಾರೆ ಅಲ್ವಾ? ತತ್ವ ನೋಡಿದ್ವಲ್ವಾ ನಾವು? ಓಕೆ, ಒಮ್ಮೆ ಇನ್ನೊಂದ್ಸಲ ಕೆಲವು ಅಂಶಗಳನ್ನ ನೋಡ್ಬಿಡೋಣ. ಮೃತ್ಯುವಿನ ಭಯ ಎಲ್ಲರಿಗೂ ಇರ್ತದೆ. ಯಾಕೆ ಭಯ ಇರ್ತದೆ? ಯಾಕೆಂದ್ರೆ ಪ್ರತಿಯೊಬ್ಬ ಆತ್ಮ ಅದು ಶಾಶ್ವತ, ನಿತ್ಯ. ಬಟ್ ಅದಿರೋದು ಎಲ್ಲಿ? ಶರೀರದಲ್ಲಿ. ಆ ಶರೀರದ ಸ್ವಭಾವ ಏನು? ಏನು ಸ್ವಭಾವ ಶರೀರದ ಸ್ವಭಾವ? ಶರೀರದ ಲಕ್ಷಣಗಳು ಏನು? ಆತ್ಮ ಶಾಶ್ವತ, ಶರೀರದ ಸ್ವಭಾವ ಏನು? ಶರೀರ ಬದಲಾಗ್ತಾ ಇರುತ್ತೆ, ಅದು ಅಶಾಶ್ವತ ಅಲ್ವಾ? ಸೊ ಶಾಶ್ವತ ಆತ್ಮ ಅಶಾಶ್ವತ ಶರೀರದಲ್ಲಿ ಕೂತ್ಕೊಂಡಾಗ ಅದಕ್ಕೆ ಆತಂಕ ಇರುತ್ತೆ. ಅಯ್ಯೋ ನಾನು ಇದನ್ನು ಬದಲಾಯಿಸ್ಬೇಕಲ್ಲ. ಬಟ್ ನನ್ನ ಸ್ವಭಾವ ಇರೋದೇನು? ನಾನು ಶಾಶ್ವತವಾಗಿ ಜೀವಿಸ್ತೀನಿ. ಬಟ್ ಅದು ಎಲ್ಲಿ ಸಿಲುಕೊಂಡ್ಬಿಟ್ಟಿದೆ? ಅಶಾಶ್ವತ ಒಂದು ಪರಿಸರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ಕರ್ಮಬಂಧನ ಅನ್ನೋದು. ಸೊ ಕರ್ಮಬಂಧನ ಅಂದ್ರೆ ಏನು? ಶಾಶ್ವತವಾದ ಆತ್ಮ ಈ ಅಶಾಶ್ವತವಾದ ಜಗತ್ತು ಅಥವಾ ಶರೀರದಲ್ಲಿ ಅದು ಬಂಧಿತವಾಗಿದೆ. ಅದಕ್ಕೆ ಕರ್ಮಬಂಧನ ಅಂತಾರೆ. ಸೊ ಕರ್ಮಬಂಧನದ ಕಾರಣದಿಂದ ಏನಾಗುತ್ತೆ? ಜೀವಿಗೆ ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ. ಶರೀರ ತಾನು ಜೀವಿಸುವಾಗ ಬದಲ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅದು ಮೃತ್ಯುವಿನ ಸಮಯದಲ್ಲಿ ಬೇರೊಂದು ಶರೀರವನ್ನು ಸ್ವೀಕರಿಸಬೇಕಾಗತ್ತೆ.
ಸೊ ಹೀಗೆ ದೇಹಾಂತರ ಆ ಶಬ್ದ ನಾವು ನೋಡಿದ್ವಲ್ವಾ, ದೇಹಾಂತರ ಅಂದ್ರೆ ಏನು ನೆನಪಿದೆಯಾ? ದೇಹಾಂತರ ದೇಹಾಂತರ ಅಂದ್ರೆ ದೇಹವನ್ನ ಬದಲಾಯಿಸ್ತಾ ಇರುತ್ತೆ. ಆ ದೇಹವನ್ನು ಬದಲಾಯಿಸುವಂತಹ ಪ್ರಕ್ರಿಯೆ ಅದು ಪ್ರತಿಯೊಬ್ಬ ಜೀವಿ ಮಾಡಲೇಬೇಕು. ಅದರಿಂದ ಅದು ಬಚಾವಾಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಕರ್ಮಬಂಧನ ಅನ್ನೋದು. ಸೊ ಹಾಗಾಗಿ ಆ ಪರಿಸ್ಥಿತಿಯನ್ನ ಪ್ರತಿಯೊಬ್ಬ ಜೀವಿ ಅತ್ಯಂತ ಆತಂಕದಲ್ಲಿ ಕಾಣುತ್ತೆ, ಭಯದಲ್ಲಿ ಕಾಣುತ್ತೆ. ಸೊ ಹಾಗಿದ್ದಲ್ಲಿ ಕರ್ಮಬಂಧನ ಯಾಕುಂಟಾಗತ್ತೆ? ಅಂದ್ರೆ ವ್ಯಕ್ತಿ ಕರ್ಮಗಳನ್ನು ಮಾಡುವಾಗ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸೊ ಕರ್ಮಗಳನ್ನು ಮಾಡುವುದಂದ್ರೆ ಅರ್ಥ ಏನು? ಯಾವ ರೀತಿ ಆಯ್ಕೆಗಳಿವೆ? 3 ರೀತಿ ಕರ್ಮಗಳಿವೆ: ಕರ್ಮ, ಅಕರ್ಮ, ವಿಕರ್ಮ. ಹ ಸೊ ಈಗ ನಿಮಗೆಲ್ಲ ಪ್ರಶ್ನೆ, ಯಾರಾದ್ರೂ ಉತ್ತರ ಹೇಳ್ಬೋದು. ಕರ್ಮ ಅಂದ್ರೆ ಏನು? ಶಾಸ್ತ್ರೋಕ್ತವಾಗಿ ಮಾಡುವ ಕೆಲಸಕ್ಕೆ ಒಬ್ರೇ ಕರ್ಮ ಹೇಳ್ಬೇಕು, ಎನ್ನುತ್ತಾರೆ. ಒಬ್ರೇ ಹೇಳಿದ್ಮೇಲೆ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು. ಒಬ್ರೇ ಹೇಳಿ, ನಾನು ಯಾರಾದ್ರೂ ಹೇಳಿ. ಹೇಳ್ತೀನಿ ಪ್ರಭು, ಹೇಳಿ ನಾನು ಹೇಳಿ ಹೇಳ್ತೀನಿ. ಹೇಳಿ. ಶಾಸ್ತ್ರೋಕ್ತವಾಗಿ ಮಾಡುವ ಕೆಲಸಕ್ಕೆ ಕರ್ಮ ಎನ್ನುತ್ತಾರೆ. ಇದರಿಂದ ಪುಣ್ಯ ಬರುತ್ತದೆ. ಜೀವಿ ಸುಖ ಬಯಸ್ತಾನೆ ಇದ್ರಲ್ಲಿ. ಯಾವ ಸುಖ? ಆಧ್ಯಾತ್ಮಿಕ ಸುಖ? ಇಲ್ಲ, ಪುಣ್ಯ, ಅಲ್ಪ ಸ್ವಲ್ಪ ಪುಣ್ಯದಿಂದ ಸ್ವಲ್ಪ ಸುಖ ಅನುಭವಿಸ್ತಾನೆ, ಮತ್ತೆ ಅದು ನಶಿಸಿ ಹೋಗುತ್ತದೆ. ಅದು ಭೌತಿಕ ಶಾಶ್ವತ ಸುಖ, ಅಲ್ಲ, ಅಶಾಶ್ವತ ಟೆಂಪರವರಿ. ಭೌತಿಕ ಸುಖ. ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್. ಸೊ ಭೌತಿಕ ಮಾತಾಜಿಯವ್ರು ಹೇಳ್ದಾಗೆ ಕರ್ಮ ಅಂದ್ರೆ ಅಲ್ಲಿ ಆ ಶಬ್ದ ಹೇಗೆ ಉಪಯೋಗಿಸಿದಾರೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಕಾರ್ಯಗಳನ್ನ ಮಾಡೋದು. ಅದರಿಂದ ಏನ್ ದೊರಕುತ್ತೆ? ಪುಣ್ಯ ದೊರಕುತ್ತೆ. ಆ ಪುಣ್ಯದ ಫಲ ಅಥವಾ ಮುಂದೆ ಏನ್ ಫಲ ಸಿಗುತ್ತೆ ನಮ್ಗೆ? ಭೌತಿಕ ಸುಖ. ಅಶಾಶ್ವತವಾಗಿರಬಹುದು, ಬಟ್ ಸುಖ ಸಿಗತ್ತೆ, ಭೌತಿಕ ಸುಖ. ಓಕೆ, ಈಗ ವಿಕರ್ಮ ಅಂದ್ರೆ ಏನು? ಬೇರೆಯವ್ರು ಯಾರಾದ್ರೂ ಹೇಳಿ, ಬೇರೊಬ್ರು. ಈಗ ಮಾತಾಜಿ ಹೇಗೆ ಹೇಳಿದ್ರಲ್ಲ ಅಷ್ಟು ಸ್ಪಷ್ಟವಾಗಿ ಹೇಳಬೇಕು. ಯಾರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭು ಹೇಳುದು. ಹೇಳಿ. ತನ್ನ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಕೆಲಸಗಳನ್ನು ಮಾಡುವುದು ಅಥವಾ ಕೆಳವರ್ಗದ ಜೀವಿಗಳಂತೆ ಇರೋದು ಪ್ರಭು. ಕೆಳವರ್ಗದ ಜೀವಿಗಳು ಮಾಡುವುದು, ಇದರಿಂದ ದುಃಖ ಪ್ರಾಪ್ತಿ ಆಗುತ್ತೆ ಪ್ರಭು. ದುಃಖ ಪ್ರಾಪ್ತಿ ಆಗುತ್ತೆ, ಕರೆಕ್ಟ್. ಸೊ ಪಾಪದ ಫಲವಾಗಿ ದುಃಖ ನಮ್ಗೆ ದೊರಕತ್ತೆ. ಸೊ ಶಾಸ್ತ್ರದ ವಿರುದ್ಧವಾಗಿ ಕಾರ್ಯ ಮಾಡೋದು, ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋದು. ಸೊ ನೀವು ಅಲ್ಲಿ ಒಂದು ಶಬ್ದವನ್ನು ಜೋಡಿಸಿ, ಶಾಸ್ತ್ರದ ಮಾತುಗಳನ್ನ ವಿರೋಧ ಮಾಡಿ ಕಾರ್ಯ ಮಾಡೋದು. ಸ್ವಾತಂತ್ರ್ಯದ ದುರುಪಯೋಗ ಮಾಡುವುದಂತಲ್ಲಿ ಹೇಳಿದ್ದಾರೆ, ಅದ್ರ ಜೊತೆಗೆ ಈ ಮಾತನ್ನು ಜೋಡಿಸಿ ಹೇಳಿ, ಆಯ್ತಾ? ಸೊ ಈಗ ವಿಕರ್ಮ ಅಂದ್ರೆ ವಿರುದ್ಧ ಕರ್ಮ, ವಿಗತ ಕರ್ಮ, ಈ ಶಬ್ದಗಳು ಹೇಳ್ತಾರೆ. ಈಗ ಅಕರ್ಮ ಅಂದ್ರೆ ಏನು? ಬೇರೆಯವ್ರು ಯಾರಾದ್ರೂ ಹೇಳಿ, ಅಕರ್ಮ ಅಂದ್ರೆ ಏನು? ಹೇಳಿ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡೋ ಕೆಲಸವನ್ನ ಅಕರ್ಮ. ಓಕೆ, ಇನ್ನೇನಾದ್ರೂ ಸ್ವಲ್ಪ ಹೇಳ್ತೀರಾ? ಇದರಿಂದ ನಮ್ಗಿನ್ನೂ ಸ್ಪಷ್ಟ ಆಗ್ಲಿಲ್ಲ. ಅಷ್ಟೇ ಇನ್ನು ಸ್ವಲ್ಪ ವರ್ಣನೆ ಮಾಡಿ. ಅಫ್ಕೋರ್ಸ್ ಆ ಬುಕ್ಕಲ್ಲಿ ಆ ಲೈನ್ ಇದೆ, ಅಷ್ಟು ಬರೆಯೋದು ಕರೆಕ್ಟೇ, ನಾನಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಕ್ಲಾಸಲ್ಲಿ ನಾವು ಇನ್ನೊಂದಿಷ್ಟು ಚರ್ಚೆ ಮಾಡಿದ್ವಿ. ಪುಣ್ಯ ಕೊಡುತ್ತಾ, ಪಾಪ ಕೊಡುತ್ತಾ, ಏನ್ ಕೊಡುತ್ತೆ ಅದು? ಮೋಕ್ಷ ದೊರಕುವ ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ಬಿಡುಗಡೆ ಮಾಡುತ್ತೆ, ಹೌದು. ಬಟ್ ಅದು ಯಾವ ರೀತಿ ಕಾರ್ಯಗಳವು, ಅವೇನವು? ಸ್ವಲ್ಪ ವರ್ಣಿಸಿ. ಭಗವಂತನ ಸೇವೆ ಮಾಡುವುದರಿಂದ, ಭಗವಂತನ ಸೇವೆ ಮಾಡೋದ್ರಿಂದ, ಭಕ್ತಿಯಿಂದ ಸಿಗುತ್ತದೆ. ಇದರಿಂದ ಮೋಕ್ಷ ಸಿಗುತ್ತದೆ. ಮೋಕ್ಷ ಸಂಸಾರ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ ವ್ಯಕ್ತಿ, ಮೋಕ್ಷ ಪ್ರಾಪ್ತಿ ಆಗ್ತದೆ. ಓಕೆ, ಸೊ ಹಾಗಿದ್ದಲ್ಲಿ ಜನ ಬುದ್ಧಿ ಉಳ್ಳವರು ಏನನ್ನ ಆಯ್ಕೆ ಮಾಡ್ಕೊಳ್ಬೇಕು? ಅಕರ್ಮನ ಮಾಡ್ಕೊಳ್ಬೇಕು. ಸೊ ಹಾಗಿದ್ರೆ ಎಲ್ರು ಅಕರ್ಮ ಮಾಡ್ಬೇಕಲ್ವಾ? ಕರೆಕ್ಟ್ ತಾನೆ? ಸೊ ಹಾಗಿದ್ರೆ ಅಕರ್ಮ ಮಾಡಿದ್ರೆ ಸಾಕಲ್ವಾ? ಬೇರೆ ಏನು ಬೇಡ? ಏನ್ ಹೇಳ್ತೀರಾ? ಇದು ಚರ್ಚೆ ಆಗಿತ್ತು. ಕರ್ಮ ಮಾಡಿದ್ರೆ ಅಕರ್ಮ ಮಾಡಕ್ ಆಗಲ್ಲ, ಆಗೋದಿಲ್ಲ. ಕರ್ಮ ಮಾಡ್ತಾ ಮಾಡ್ತಾನೆ ಪ್ರಾರಂಭದಿಂದ ಕರ್ಮ ಮಾಡ್ತಾ 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 ಬರ್ತಾ ನಾವು ಅಕರ್ಮಗೆ ಹೋಗ್ತೀವಿ ಪ್ರಭು. ಅಂದ್ರೆ ಭಗವಂತನಿಗೆ ಸೇವೆ ಮಾಡೋದ್ರಿಂದ ನಮ್ಗೆ ಹಾಗೆ ಮುಂದುವರಿತೀವಿ. ಭಗವಂತನ ಸೇವೆ ಮಾಡ್ತಾ 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 ನಾವು ಮುಂದೆ ಹೋಗ್ತಾ ಇರ್ತೀವಿ ಪ್ರಭು.
ಓಕೆ, ಭಗವಂತನ ಸೇವೆ ಮಾಡ್ತಾ ಎಲ್ಲಿ ಮುಂದೆ ಹೋಗ್ತಿರ್ತೀರಾ? ಮುಂದೆ ಹೋಗೋದಂದ್ರೆ ಅರ್ಥ ಏನು? ಸ್ವಲ್ಪ ಮುಕ್ತಿವರೆಗೂ ಎಕ್ಸ್ಪ್ಲೇನ್ ಹೋಗ್ತೀವಿ. ಮಾಡಿ. ಮುಕ್ತಿವರೆಗೂ ಹೋಗ್ತೀವಿ. ಮುಕ್ತಿವರೆಗೂ ಹೋಗ್ತೀವಿ. ಓಕೆ ಓಕೆ, ಇನ್ನೇನಾದರೂ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಲಾಸ್ಟ್ ಟೈಮ್ ನಾನು ಆಮೇಲೆ ಚಾರ್ಟ್ ಮೋಕ್ಷ ತೋರಿಸಿದ್ದೆ ನಿಮಗೆ ಇದೆಲ್ಲ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಸ್ವಲ್ಪ ಐಡಿಯಾ ಆಗಲಿ ಅಂತ. ನೆನಪಿಲ್ವಾ? ಒಂದು ಚಾರ್ಟ್ ತೋರಿಸಿದ್ವಿ ನಾವು. ಭಗವದ್ಗೀತೆದು ಸ್ವರ್ಗ ಹೇಳಿದ್ರಿ ಹಾ, ಪ್ರಭು. ಎಸ್ ಎಸ್. ಭಗವದ್ಗೀತೆ 3.9 ಹಾ, ಇಂದ 16 ವರೆಗೂ ಕರೆಕ್ಟ್ ಕೃಷ್ಣ ಕರೆಕ್ಟ್. ಹೇಳ್ತಾ ಇದ್ದ ವೈದಿಕ ಶಾಸ್ತ್ರಗಳಲ್ಲಿ ಹಾ ಹೇಳಿರೋ ಕರ್ತವ್ಯಗಳನ್ನ ಮಾಡದೆ ಹಾ ಆ ಅಕರ್ಮದ ಆ ಆ ವ್ಯವಸ್ಥೆಗೆ ತಲುಪಕ್ಕೆ ಸಾಧ್ಯ ಇಲ್ಲ ಅಂತ ಹಾ ಹೇಳ್ತಾ ಇದ್ರು. ಕರೆಕ್ಟ್ ಕರೆಕ್ಟ್. ಸೊ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಆ ಶಬ್ದ ಲೈನು ಪ್ರಭುಪಾದರು ಬರ್ದಿದ್ದಾರೆ ನೋಡಿ. ಮತ್ತೊಮ್ಮೆ ನಾವು ಅದನ್ನ ಓದೋಣ. ಯಾಕೆಂದ್ರೆ ಹೌದು, ಎಲ್ಲರೂ ಅಕರ್ಮವನ್ನೇ ಪಾಲಿಸ್ಬೇಕು. ಹಾಗಾದ್ರೆ ಅಕರ್ಮವನ್ನ ಪಾಲಿಸ್ಲಿಕ್ಕೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರಾ? ಅಕರ್ಮವನ್ನ ಡೈರೆಕ್ಟ್ ಆಗಿ ಪಾಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಆ, ಒಂದ್ ನಿಮಿಷ. ಹಾ ನೋಡಿ. ಆ, ಹಾ ಕಾಮ್ಯ ಕಾರ್ಯಗಳನ್ನು ಸಂಪೂರ್ಣವಾಗಿ ಬಿಡಕ್ಕಾಗಲ್ಲ ಅಂತ ಹೇಳ್ತಾರ ಅದ ಪ್ರಭು. ಹಾ ಪ್ರಭುಪಾದರ ಮಾತು ಹೇಳಿದ್ರಲ್ವಾ? ಹ್ಮ್. ಇಲ್ಲಿದೆ ನೋಡಿ. ನೀವು ಹೇಳಿದ ಮಾತು ಇಲ್ಲಿದೆ ಅಲ್ವಾ? ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲಾಗುವುದಿಲ್ಲ. ಹ್ಮ್. ಹೇಳ್ಬೇಕಂದ್ರೆ ಭಕ್ತಿ ಕರ್ತವ್ಯಗಳನ್ನು ಸೇವೆ ಮಾಡದೇನೆ ಮಾಡೋದೇ ಜೀವಿ ಕಾರ್ಯ ಆಗಿರ್ಬೇಕು, ಬೇರೆ ಏನೂ ಕಾರ್ಯ ಮಾಡೋದು ಬೇಕಿಲ್ಲ. ನಾನು ಲಾಸ್ಟ್ ಟೈಮ್ ಇದರ ಎಕ್ಸಾಂಪಲ್ ರೂಪದಲ್ಲಿ ಒಬ್ಬ ಬೇಟೆಗಾರನ ಕಥೆನೂ ಹೇಳಿದ್ದೆ ಅಲ್ವಾ? ಆ ಪ್ರಸಂಗ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಮೃಗಾರಿ ಅನ್ನೋ ಒಬ್ಬ ಬೇಟೆಗಾರ. ನೆನ್ಪುಂಟಾ? ಹಾ ಹೌದು, ಮೃಗಾರಿ ಬಗ್ಗೆ ಹೇಳಿದ್ವಿ. ಸೊ ಭಗವಂತ ಪ್ರತಿಯೊಬ್ಬ ಜೀವಿಯ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾನೆ. ಆ ಜೀವಿ ದುಡಿಬೇಕಾಗಿಲ್ಲ, ಆಹಾರ ಆ ಜೀವಿಗೆ ಸಿಗ್ತಾ ಇದೆ. ಸ್ವಲ್ಪ ಶ್ರಮ ಪಡಬೇಕು, ಆ ಆಹಾರವನ್ನು ಹುಡುಕ್ಬೇಕು. ಬಟ್ ಈ ರೀತಿಯಾಗಿ ನಾವು ಆಧುನಿಕ ಜೀವನದಲ್ಲಿ ಏನ್ ಮಾಡ್ಕೊಂಡು ಬಿಟ್ಟಿದ್ದೀವಿ? ನಾನು ಹೋಗಿ ಕೆಲಸ ಮಾಡದೇ ಇದ್ರೆ, ಇಷ್ಟು ದುಡ್ಡು ದುಡಿದೇ ಇದ್ರೆ, ಈ ರೀತಿ ಮಾಡದೇ ಇದ್ರೆ ನನ್ನ ಜೀವನ ನಡೆಯೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಯೋಚನೆ ಮಾಡಿ. ಬೇರೆ ಪ್ರಾಣಿಗಳು ಈ ರೀತಿಯಾಗಿ ಯೋಚಿಸ್ತಾವ? ಅವರ ಜೀವನ ಈ ರೀತಿಯಾಗಿ ಏರ್ಪಟ್ಟಿದೆಯಾ? ಇಲ್ಲ. ನಿಸರ್ಗ ಪ್ರತಿಯೊಬ್ಬ ಜೀವಿಗೆ ಅದಕ್ಕೆ ಏನು ಅವಶ್ಯಕತೆ ಇದೆಯೋ ಎಲ್ಲವನ್ನ ಪೂರೈಸುತ್ತೆ. ದಾಸರು ಒಂದು ಪದ ಹೇಳಿದ್ದಾರೆ, ನನಗೆ ಈಗ ನೆನಪಾಗ್ತಾ ಇದೆ. ಆ ಕಲ್ಲಿನೊಳಗಿರುವಂತಹ ಕಪ್ಪೆಗೂ ಕೂಡ ಆಹಾರವನ್ನ ನೀಡ್ತಾನಂತೆ. ಕೇಳಿದಿರಾ ಈ ಮಾತು? ದಾಸರ ಪದದಲ್ಲೊಂದು ಕಡೆ ಬರುತ್ತೆ. ಸೊ ಪಾಯಿಂಟ್ ಏನಂದ್ರೆ ಭಗವಂತ ಪರಮಾತ್ಮನಾಗಿ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇದ್ದಾನೆ. ಆ ಜೀವಿಯ ಕರ್ಮದ ಅನುಸಾರವಾಗಿ ಅದಕ್ಕೆ ಪೂರೈಸ್ತಾನೆ ಎಲ್ಲವನ್ನು ಕೂಡ. ನಾವು ಏನ್ ಅನ್ಕೊಳ್ತೀವಿ? ನನ್ನ ಸಾಮರ್ಥ್ಯದಿಂದ ನಾನು ದುಡಿಮೆ ಮಾಡಿ ಇಷ್ಟು ಸಾವಿರಾರು ಲಕ್ಷಾಂತರ ದುಡ್ಡನ್ನು ಗಳಿಸಿದೆಯಾ, ಅದರಿಂದಾನೇ ನಾನು ನನ್ನ ಜೀವನ ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಭ್ರಮೇಲಿ ಇರ್ತೀವಿ. ಯಾಕೆ ಅಂದ್ರೆ ಆ ರೀತಿಯಾದಂತಹ ಅಹಂಕಾರ ಅಥವಾ ಕರ್ತೃತ್ವ ಭಾವ, ಆ ಭಾವ ಇರುತ್ತೆ ಜೀವಿಗೆ. ಸೊ ಹಾಗಿದ್ದಾಗ ಜೀವಿಗೆ ಈ ರೀತಿಯಾಗಿ ಅಕರ್ಮವನ್ನೇ ನೀನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ಜೀವಿ ಅದನ್ನ ಸ್ವೀಕರಿಸುವುದಿಲ್ಲ. ಪ್ರಭುಪಾದರಲ್ಲಿ ಹೇಳ್ತಾರೆ ನೋಡಿ, ಆದರೆ ಜೀವನದ ಕೆಳಹಂತಗಳಲ್ಲಿ ಇದ್ದಕ್ಕಿದ್ದಂತೆ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಲಾಗುವುದಿಲ್ಲ. ಕಾಮ್ಯ ಕರ್ಮಗಳು ಅಂದ್ರೆ ವ್ಯಕ್ತಿಯ ಅಭಿಲಾಷೆ, ಆತನ ಕಾಮನೆ, ಆತನ ಬಯಕೆಗಳನ್ನು ಪೂರೈಸಲಿಕ್ಕೆ ಕರ್ಮಗಳನ್ನು ಮಾಡೋದು. ಸೊ ಬದ್ಧಾತ್ಮನು ಇಂದ್ರಿಯ ಸುಖಕ್ಕಾಗಿ, ಸ್ವಾರ್ಥಕ್ಕಾಗಿ ತನ್ನ ಆಪ್ತವರ್ಗ, ಮುಂದುವರಿದ ಬಂಧುವರ್ಗಗಳಲ್ಲಿ ದುಡಿಯುವುದು ಇಲ್ಲವೇ ಅನಂತರದ ಫಲಕ್ಕಾಗಿ ದುಡಿಯೋದು ರೂಢಿಯಾಗಿಬಿಟ್ಟಿದೆ. ಪ್ರಭುಪಾದರ ಶಬ್ದಗಳನ್ನು ನಾವು ಗಮನಿಸಬೇಕು. ಅದಕ್ಕೆ ಜನ ಹೇಳ್ತಾರಲ್ಲ, ದುಡಿಮೆಯೇ ಜೀವನ, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಆಕ್ಚುಲಿ ಅದ್ ಮುಂದೆ ಬರುತ್ತೆ. ಭಗವಂತ ಹೇಳಿದಾನೆ ಕಾಯಕ. ಅದನ್ನ ಅರ್ಥ ಏನು? ಅದರ ಅರ್ಥ ಕರ್ಮದಿಂದ ನೀವು ಪೂಜೆಯನ್ನ ಮಾಡ್ಬೇಕು. ಯಾರು ಪೂಜೆ ಮಾಡ್ಬೇಕು? ಭಗವಂತನ ಪೂಜೆ ಮಾಡಬೇಕು. ಸ್ವಕರ್ಮಣ ತಮ್ ಅಭ್ಯರ್ಚ್ಯ. ನಮ್ಮ ಕೆಲಸಗಳು ಹೇಗಿರಬೇಕಂದ್ರೆ ಒಂದು ಪೂಜೆಯಂತೆ ಇರಬೇಕು. ನಮ್ಮ ಕೆಲಸಗಳನ್ನ ಭಗವಂತನಿಗೆ ಅರ್ಪಿಸಬೇಕು. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನ ತಿರುಚಿಬಿಟ್ಟು ಭಗವಂತ ಏನ್ ಬೇಡ, ನಿನ್ ಕರ್ಮನೇ ನಿನ್ಗೆ ದೈವ, ನೀನು ಆ ಕರ್ಮವನ್ನೇ ಮಾಡ್ತಾ ಇರು, ಆ ತತ್ವ ಎಲ್ಲೂ ಹೇಳಿಲ್ಲ. ಅಜ್ಞಾನಿಗಳು ಹೇಳುವಂತ ಮಾತದು. ಓಕೆ. ಸೊ ಎನಿವೆ, ನೋಡಿ ಮುಂದೆ ಏನ್ ಬರ್ತಾ ಇದೆ ಇಲ್ಲಿ. ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರಂತೆ, ಕೆಲವೊಮ್ಮೆ ಜನ
ತನ್ನ ಸ್ವಂತ ಇಂದ್ರಿಯ ಸುಖಕ್ಕಾಗಿ ಆ, ಅಥವಾ ತನ್ನ ವಿಸ್ತೃತ ಇಂದ್ರಿಯ ಸುಖಕ್ಕಾಗಿ. ನೋಡಿ, ಈ ಎರಡು ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅಹಂ ಮಮ. ಅಹಂ ಅಂದ್ರೆ ನಾನು, ನಾನು ನನ್ನ ಶರೀರ, ಇದು ಕೂಡ ಮಮ, ಇದು ನನ್ನ ಶರೀರ. ಸ್ವಂತ ಇಂದ್ರಿಯ ಸುಖ. ಕೆಲವೊಮ್ಮೆ ಜನ ಏನ್ ಮಾಡ್ತಾರೆ, ಓಕೆ, ಈ ಶರೀರಕ್ಕೆ ಸಂಬಂಧಪಟ್ಟವರು ಕೂಡ ನನ್ನವರು. ಯಾರಪ್ಪ? ನನ್ನ ತಂದೆ ತಾಯಿ, ನನ್ನ ಗಂಡ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರದವರು. ಓಕೆ, ಸ್ವಲ್ಪ ಸರ್ಕಲ್ ದೊಡ್ಡದಾಯ್ತು. ಯಾರಿದ್ದಾರೆ ಸೆಂಟರಲ್ಲಿ? ಸೆಂಟರಲ್ಲಿ ಯಾರಿದ್ದಾರೆ ಆ ಸರ್ಕಲ್ನಲ್ಲಿ? ನಾನು. ಸುತ್ತ ಯಾರು ಬಂತು? ನನ್ನ ಶರೀರ. ಅದ್ರ ಸುತ್ತ ಯಾವ್ದು ಬಂತು? ನನ್ನ ಶರೀರಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಬಂದ್ರು? ಈಗ ತಾನೇ ಹೇಳಿದ್ನಲ್ಲ, ಫ್ಯಾಮಿಲಿ. ಇದನ್ನ, ಈ ಸರ್ಕಲ್ನ ಸ್ವಲ್ಪ ದೊಡ್ಡದ್ ಮಾಡಿ. ಆಗ ಯಾರು ಬರ್ತಾರೆ? ನನ್ನ ಜಾತಿ, ನನ್ನ ಕುಲ, ನನ್ನ ಸಮಾಜ, ನನ್ನ ಭಾಷೆ, ನನ್ನ ರಾಜ್ಯ. ಅದನ್ನ ಇನ್ನೂ ದೊಡ್ಡದ್ ಮಾಡಿ, ನನ್ನ ದೇಶ, ನನ್ನ ಸಂಸ್ಕೃತಿ, ಈ ರೀತಿ ಅದನ್ನ ಇನ್ನೂ ದೊಡ್ಡದ್ ಮಾಡಿ, ನನ್ನ ಮನುಷ್ಯ ಸಮಾಜ, ಮಾನವ ಸಮಾಜ. ದೇಶಗಳೆಲ್ಲ ಹೊಡೆದಾಡಬಾರ್ದು, ಯಾಕಂದ್ರೆ ಎಲ್ಲರೂ ಕೂಡ ಮನುಷ್ಯರಲ್ವಾ. ಅಂದ್ರೆ ಅರ್ಥ ಏನು? ನಾನು ಮನುಷ್ಯ, ಸೊ ಬೇರೆಯವರು ಮನುಷ್ಯರು, ಸೊ ಆ ಸಂಬಂಧ ಶರೀರದ ಸಂಬಂಧ ಅಲ್ವಾ. ಸೊ ನೋಡಿ, ಅದೆಲ್ಲವೂ ಕೂಡ ಎಲ್ಲಿಂದ ಬರ್ತಾ ಇದೆ? ಆ ಶರೀರದಿಂದ ಅವೆಲ್ಲವೂ ಕೂಡ ವಿಸ್ತಾರವಾಗ್ತಾ ಇದ್ದಾವೆ. ಸೊ ಸೆಂಟ್ರಲ್ಲಿ ಯಾರಿದ್ದಾರೆ? ನಾನು. ಸೊ ನನ್ನ ಶರೀರ, ನನ್ನ ಶರೀರದ ಸುತ್ತ ಏನೇನಿದೆ? ಬೇರೆ ಬೇರೆ ಸರ್ಕಲ್ಸ್ ಬರುತ್ತೆ. ಈ ಸರ್ಕಲ್ಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಈಗ ಒಂದು ಸಣ್ಣ ನೀರಿನ ಪಾತ್ರೆ ಅಥವಾ ಒಂದು ಕೊಳದಲ್ಲಿ, ಆಕ್ಚುಲಿ ದೊಡ್ಡ ಕೊಳದಲ್ಲಾದ್ರೆ ಚೆನ್ನಾಗಿ, ಒಂದು ಕಲ್ಲು ಹಾಕಿದರೆ ಅದು ಮಧ್ಯಕ್ಕೆ ಹೋಗಿ ಬಿದ್ದರೆ ಸರ್ಕಲ್ಸ್ ಮಾಡುತ್ತಲ್ವಾ, ಅಲೆಗಳು ಬರ್ತದೆ, ರೌಂಡ್ ರೌಂಡ್ ಹಿಂಗೆ ವಿಸ್ತಾರವಾಗ್ತವೆ. ಸಣ್ಣವರಿದ್ದಾಗ ನಾವು ತೋಟಕ್ಕೆ ಹೋದಾಗ ಇದೆಲ್ಲ ಮಾಡ್ತಾ ಇದ್ವಿ. ಸೊ ಅದು ಒಂದು ಕಲ್ಲು ಬಿದ್ದರೆ ಅದರದ್ದು ರಿಪಲ್ಸ್ ಬರುತ್ತೆ. ಈಗ ಇಂಟ್ರೆಸ್ಟಿಂಗು, ಒಂದು ಕಲ್ಲು ಇಲ್ಲಿ ಹಾಕಿದ್ರಿ, ಇನ್ನೊಂದು ಕಲ್ಲು ಇಲ್ಲಿ ಹಾಕಿದ್ರಿ, ಅವಾಗ ಏನಾಗುತ್ತೆ? ಇದ್ರದ್ದು ಅಲೆಗಳು ಬರ್ತದೆ, ಇದ್ರದ್ದು ಅಲೆಗಳು ಬರ್ತದೆ. ಅವೆರಡೂ ಬಂದು ಒಂದ್ ಕಡೆ ಸೇರ್ತಾವ? ಸೇರಲ್ಲ, ಒಂದಕ್ಕೊಂದು ಟಚ್ ಆಗತ್ತೆ, ಹೊಡೆದಾಡ್ಕೊಳ್ತವೆ. ಅದರಿಂದ ಅದು ನಾಶವಾಗ್ತದೆ, ಅಲೆಗಳ ಮಧ್ಯೆ ಸಂಘರ್ಷವಾಗ್ತದೆ. ಇದೇ ಆಗೋದು ಪ್ರತಿಯೊಬ್ಬರ ಜೀವಿಗಳ ಜೊತೆಯಲ್ಲಿ. ನಾನು ಅನ್ಕೊಂಡಿದ್ದೀನಿ ನನ್ನ ಜೀವನ, ನಾನು ಕೇಂದ್ರ, ಸ್ವಂತ ಸ್ವಾರ್ಥದ ಜೀವನ ಅಂದ್ರೆ ಇದೆ. ಏನದು? ನನ್ನ ಶರೀರ, ನನ್ನ ಪರಿವಾರ, ನನ್ನ ಸಮಾಜ ಅಂತ. ಇನ್ನೊಬ್ಬ ಅನ್ಕೊಂಡಿದ್ದಾನೆ ನನ್ನ ಶರೀರ, ನನ್ನ ಪರಿವಾರ, ನನ್ನ ಸಮಾಜ ಅಂತ. ಇನ್ಫ್ಯಾಕ್ಟ್ ನಮ್ಮ ಪರಿವಾರದಲ್ಲೇ ನೋಡ್ಬೋದು, ನಾನೇನೋ ಆ ರೀತಿ ಯೋಚನೆ ಮಾಡ್ತಾ ಇರ್ತೀನಿ, ನನ್ನ ಪಕ್ಕದಲ್ಲಿರುವಂತಹ ಗಂಡ ಹೆಂಡತಿ ಅಥವಾ ಮಕ್ಕಳು ಅವ್ರು ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ನನ್ನ ಈ ಸರ್ಕಲ್ಲು ಅವ್ರ ಸರ್ಕಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಕೆಲವೊಮ್ಮೆ ಅದು ಚೆನ್ನಾಗ್ ಅನ್ಸುತ್ತೆ, ಆಯ್ತು ಇಬ್ರು ಕೂಡ ಒಟ್ಟಾಗಿ ಇದನ್ನ ಮಾಡೋಣ ಅಂತ. ಕೆಲವೊಮ್ಮೆ ವಿರುದ್ಧವಾಗತ್ತೆ. ಆಗತ್ತಾ? ಯಾಕಂದ್ರೆ ಇಬ್ರಲ್ಲೂ ಸೆಂಟರ್ ಯಾವುದು? ನಾನು. ಆತನು ಕೂಡ ತನ್ನ ಸಂತುಷ್ಟಿಗೆ ಕಾರ್ಯ ಮಾಡ್ತಾ ಇದ್ದಾನೆ, ನಾನು ಕೂಡ ನನ್ನ ಸಂತುಷ್ಟಿ ಕಾರ್ಯ ಮಾಡ್ತಾ ಇದ್ದೇನೆ. ಸೊ ಇದು ಪ್ರತಿಯೊಬ್ಬ ಜೀವಿಯ ಪ್ರಜ್ಞೆ ಹೀಗಿರುತ್ತೆ. ಹಾಗಾಗಿ ಎಂದೂ ಕೂಡ ಈ ಜಗತ್ತಿನಲ್ಲಿ ಜೀವಿಗಳು ಒಟ್ಟಾಗಿ ಶಾಂತಿ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೌತಿಕ ಪ್ರಜ್ಞೆಯಲ್ಲಿ ನಾನು, ನನ್ನದು ಅನ್ನೋ ಒಂದು ಭಾವ, ಈ ಭೌತಿಕ ಚೇತನ ಅಥವಾ ಪ್ರಜ್ಞೆ ಏನಿದೆ, ಅದರ ಕಾರಣದಿಂದ ಯಾವಾಗ್ಲೂ ಕಲಹಗಳು ಉಂಟಾಗ್ತವೆ, ಮನಸ್ತಾಪಗಳು ಉಂಟಾಗ್ತವೆ, ಒಡಕುಗಳು ಉಂಟಾಗ್ತವೆ, ಯುದ್ಧಗಳಾಗ್ತವೆ, ಹೊಡೆದಾಟಗಳಾಗ್ತವೆ. ಸೊ ಏನು ಮಾಡಬೇಕು? ಆ ಮಧ್ಯದ ಕೇಂದ್ರ ಇದೆಯಲ್ಲ, ಅದನ್ನು ಬದಲಾಯಿಸಬೇಕು. ಅದನ್ನು ಪ್ರಭುಪಾದರಲ್ಲಿ ಬಹಳ ಚೆನ್ನಾಗಿ ಒಂದು ಶಬ್ದ ಉಪಯೋಗಿಸಿದ್ದಾರೆ. ನೀವು ನೋಡಿದ್ದೀರಾ ಆ ಶಬ್ದ? ನೋಡಿ ಇಲ್ಲಿ, ಕೇಂದ್ರ ಬದಲಾಯಿಸಿ. ಒಂದು ಸರ್ಕಲ್ ವೃತ್ತದಲ್ಲಿ ಕೇಂದ್ರ ಇರುತ್ತೆ. ಕೇಂದ್ರ ಏನು? ಅದು ಸೆಂಟರ್. ಅದರಿಂದ ಸುತ್ತನೇ ಎಲ್ಲವೂ ಕೂಡ ಬರೆಯಲ್ಪಡೋದು. ಸೊ ಆ ಕೇಂದ್ರದಲ್ಲಿ ಯಾರು ನೀಡಬೇಕು? ಭಗವಂತ ನೀಡಬೇಕು. ಆ ಕೇಂದ್ರ ಭಗವಂತ ಆದ್ರೆ ಅವ್ರ ಕೇಂದ್ರನೂ ಭಗವಂತ, ನನ್ನ ಕೇಂದ್ರನೂ ಭಗವಂತ, ಇನ್ನೊಬ್ರ ಕೇಂದ್ರನೂ ಭಗವಂತ. ಅವಾಗ ಏನಾಗುತ್ತೆ? ಆ ಸರ್ಕಲ್ ಅಲ್ಲಿ ಕೊಲಿಷನ್ ಇರೋದಿಲ್ಲ, ಕ್ಲಾಶ್ ಆಗೋದಿಲ್ಲ,
ಸೊ ಅದನ್ನ ಭಗವತ್ ಕೇಂದ್ರಿತ ಜೀವನ ಅಂತಾರೆ. ಸೊ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಆ ಈ ಇಂದ್ರಿಯ ಸುಖದ ತತ್ವವನ್ನು ಸಮಾಜ, ರಾಷ್ಟ್ರ, ಜನತೆಗೆ ವಿಸ್ತರಿಸಿದಾಗ ಅದಕ್ಕೆ ಪರೋಪಕಾರ, ಸಮಾಜವಾದ, ಕಮ್ಯುನಿಸಂ ಇವೆಲ್ಲ ಮಾತು ಹೇಳ್ತಾರೆ. ಬಟ್ ಈ ಮಾತುಗಳನ್ನ ಇಟ್ಕೊಂಡೇ ಜನ ಈಗ ಕಾದಾಡ್ತಾ ಇದ್ದಾರಲ್ವಾ ಹೇಳಿ? ಕಾದಾಡ್ತಾ ಇದ್ದಾರೆ. ಯಾಕೆ? ಅಷ್ಟು ಚೆನ್ನಾಗಿದೆ ಅಲ್ಲ ಕೇಳಕ್ಕೆ. ಹೌದು, ಬಟ್ ನೀನೇನೋ ನಿನ್ ಕಡೆ ನಿನ್ ದೃಷ್ಟಿಯಿಂದ ನೋಡ್ತೀಯ, ಅವ್ರ ದೃಷ್ಟಿಯಿಂದ ಅದು ಸರಿ. ಎಲ್ಲರೂ ಅವ್ರವ್ರ ಕೇಂದ್ರ ದೃಷ್ಟಿಯಿಂದ ನೋಡ್ಕೊಂಡ್ರೆ ಎಲ್ಲಿ ಸರಿಸಮಾನತೆ ಇರುತ್ತೆ? ಇಲ್ಲ. ಸೊ ಈ ವಾದಗಳು ಖಂಡಿತವಾಗಿ ತುಂಬಾ ಆಕರ್ಷಕವಾದ ಕರ್ಮ ಬಂಧನದ ರೂಪಗಳು. ಸೊ ಪ್ರಭುಪಾದರು ಏನ್ ಹೇಳ್ತಾರೆ, ಈಶೋಪನಿಷತ್ತಿನ ವೈದಿಕ ಉಪದೇಶವೆಂದರೆ ಒಬ್ಬನು ಈ ಹೇಳಿದ ವಾದಗಳು, ಯಾವ್ಯಾವ ವಾದಗಳು, ವಾದಗಳಂದ್ರೆ ಯಾವ್ದು ಇಲ್ಲಿ ಶಬ್ದದ ಅರ್ಥ? ವಾದ ಅಂದ್ರೆ ಯಾವುದು? ಹಿಂದೆ ವಾದಗಳು ಅಂತ ಒಂದ್ 2-3 ಹೆಸರು ಹೇಳಿದ್ರು ನೋಡಿ. ವಾದಗಳು ಅಂದ್ರೆ ಯಾವುದು? ಕಮ್ಯುನಿಸಂ, ರಾಷ್ಟ್ರೀಯವಾದ, ಇಲ್ಲಿದೆ ನೋಡಿ, ಪರೋಪಕಾರವಾದ, ಸಮಾಜವಾದ, ಕಮ್ಯುನಿಸಂ ವಾದ, ರಾಷ್ಟ್ರೀಯತಾವಾದ, ಮಾನವತಾವಾದ, ಇವೆಲ್ಲ ವಾದಗಳು. ವಾದಗಳಂದ್ರೆ ತಮ್ಮ ಸಿದ್ಧಾಂತಗಳು. ಪ್ರತಿಯೊಬ್ಬ ಕೂಡ ಒಂದೊಂದು ಸಿದ್ಧಾಂತ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ವಾದಗಳನ್ನ ನೀವೇನ್ ಮಾಡಬೇಕು? ಅವುಗಳನ್ನ ಭಗವತ್ ಕೇಂದ್ರಿತವಾಗಿ ಮಾಡಬೇಕು. ಸಂಸಾರಿಯಾದರೆ, ಪರೋಪಕಾರಿಯಾದರೆ, ಸಮಾಜವಾದಿಯಾದರೆ, ಕಮ್ಯುನಿಸ್ಟ್ ಆದರೆ, ರಾಷ್ಟ್ರೀಯವಾದಿ ಆದರೆ, ಮಾನವತಾವಾದರೆ ಇದೆ ತಪ್ಪಲ್ಲ. ಏನು ಮಾಡ್ಬೇಕದನ್ನ ಮತ್ತೆ ಪ್ರಭುಪಾದರೇ ಹೇಳ್ತಾರೆ, ತನ್ನ ಕೆಲಸ ಕಾರ್ಯಗಳನ್ನ ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡಬೇಕು. ಏನು ವಿಶೇಷ ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡಿದ್ರೆ? ಐ ಥಿಂಕ್ ಲಾಸ್ಟ್ ಟೈಮ್ ನಾವು ಇಲ್ಲಿ ತನಕ ಬಂದಿದ್ವಿ. ಹಬ್ಬ 40 ನಿಮಿಷ ಆಯ್ತು ರಿವೈಸ್ ಮಾಡೋದ್ರಲ್ಲಿ. ಹರೇ ಕೃಷ್ಣ. ಓಕೆ, ತುಂಬಾ ಅಲ್ಲ, ನಾನೇ ಲೇಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಇಲ್ಲಿಗೆ ನೆಕ್ಸ್ಟ್ ಟೈಮ್ ಇಂದ ಇಲ್ಲಿಂದನೇ ಸ್ಟಾರ್ಟ್ ಮಾಡುವ. ಸೊ ಎನಿವೆ ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ ಒಂದಿನ, ಹಂಗಾಗಿ ನಾನು ಕೂಡ ಹೇಳ್ಬೇಕು ಅಂತ ನನ್ಗೂ ಅನಿಸ್ತು. ಓಕೆ, ಈಗ ಇಲ್ಲಿಂದ ಓದ್ಬೇಕು. ಯಾರು ಓದ್ತೀರಾ? ಸೊ ಭಗವತ್ ಕೇಂದ್ರಿತ ಮಾಡಿದ್ರೆ ಏನೇನು ಲಾಭ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಚೆನ್ನಾಗಿ ಹೇಳ್ತಾರೆ. 2 ಲಾಭಗಳು ಆಕ್ಚುಲಿ. ನಿಮ್ಗೆ ನೆನಪಿರೋ ಹಾಗೆ ಈ ಶ್ಲೋಕ ಮಂತ್ರ 1 ಜೊತೆ ಹೇಗೆ ಸಂಬಂಧ ಇದೆ ನೆನಪು ಮಾಡ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ಏನು ಲಾಭಗಳಾಗುತ್ತೆ ಅಂತ ಏನು ಲಾಭಗಳಾಗತ್ತೆ ಅಲ್ವಾ? ಸೊ 2 ಲಾಭಗಳು ಆಕ್ಚುಲಿ ನೀವು ಟ್ರಾನ್ಸ್ಲೇಷನ್ ಅನುವಾದದಲ್ಲಿ ಆಗ್ಲೇ ಒಂದು ಲಾಭ ಕಂಡಿದ್ದೀರಾ. ಏನದು? ವ್ಯಕ್ತಿಗೆ ಕರ್ಮಬಂಧನ ಉಂಟಾಗುತ್ತೆ, ಕರ್ಮಬಂಧನ ಅಂಟೋದಿಲ್ಲ. ಅದು ಮೊದಲನೇ ಲಾಭ. 2ನೇ ಲಾಭ ಈಗ ಮುಂದೆ ಕಾಣ್ತಾ ಇದೆ. ಓದಿ, ಯಾರು ಓದ್ತೀರಾ? ಓದಿ ಓದಿ ಓದ್ಲಾ ಪ್ರಭು? ಓದಿ. ಎಸ್. ಭಗವತ್ ಕೇಂದ್ರಿತ ಕೆಲಸ ಕಾರ್ಯಗಳು ಎಷ್ಟು ಉಪಯುಕ್ತವೆಂದರೆ ಅಂತಹ ಒಂದೆರಡನ್ನು ಮಾಡಿದರೆ ಸಾಕು, ಅದು ವ್ಯಕ್ತಿಯನ್ನು ಗಂಡಾಂತರದಿಂದ ಪಾರು ಮಾಡುತ್ತದೆಂದು ಭಗವದ್ಗೀತೆ 2.40 ಹೇಳುತ್ತದೆ. ಜೀವನದ ಪರಮ ಗಂಡಾಂತರವೆಂದರೆ ಮತ್ತೆ ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಜಾರಿ ಬೀಳುವುದು. ಹೇಗೋ ಒಬ್ಬನು ಮನುಷ್ಯ ಜನ್ಮದಲ್ಲಿ ಆಧ್ಯಾತ್ಮಿಕ ಅವಕಾಶವನ್ನು ಕಳೆದುಕೊಂಡು ಮತ್ತೆ ಈ ಹುಟ್ಟು ಸಾವುಗಳ ಚಕ್ರಕ್ಕೆ ಬಿದ್ದರೆ ಅವನು ತುಂಬಾ ದುರಾದೃಷ್ಟಶಾಲಿ ಎಂದು ಪರಿಗಣಿಸಬೇಕು. ದೋಷಪೂರಿತವಾದ ಇಂದ್ರಿಯಗಳಿಂದಾಗಿ ಮೂರ್ಖನಾದವನಿಗೆ ಹೀಗೆ ನಡೆಯುತ್ತಿದೆ ಎಂಬುದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ಈಶಾವ್ಯಾಸದ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ವ್ಯಯಿಸಬೇಕು ಎಂದು ಈಶೋಪನಿಷತ್ ಹೇಳುತ್ತದೆ. ಈ ಒಂದ್ ನಿಮಿಷ ಇಲ್ಲಿಂದ ಬೇರೆ ಒಂದು ಅಂಶ ಬರ್ತಾ ಇದೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓಕೆ, ಈ ರೀತಿ ಜೀವಿಸಿದ್ರೆ ವ್ಯಕ್ತಿ ಒಂದು ದೊಡ್ಡ ಆಪತ್ತು, ಗಂಡಾಂತರ, ದೊಡ್ಡ ಒಂದು ತೊಂದರೆ, ಅಪಾಯದಿಂದ ರಕ್ಷಿತನಾಗ್ತಾನೆ. ಅವನಿಗೆ ರಕ್ಷೆ ಇರತ್ತೆ. ಏನದು? ಏನದು ದೊಡ್ಡ ಗಂಡಾಂತರ ಅಥವಾ ದೊಡ್ಡ ಅಪಾಯ? ಚಕ್ರಕ್ಕೆ ಜಾರಿ ಬೀಳೋದು. ಅದರಿಂದ ಮುಕ್ತಿ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಜಾರಿ ಬೀಳೋದಂದ್ರೆ ಅರ್ಥ ಪ್ರಭುಪಾದರು ಮುಂದೆ ಅದನ್ನ ವರ್ಣಿಸ್ತಾರೆ. ಇನ್ಫ್ಯಾಕ್ಟ್ ನೀವು ಈ ಶ್ಲೋಕ ಇದೆಯಲ್ಲ 2.40, ಇದು ಬಹಳ ಫೇಮಸ್ ಶ್ಲೋಕ ಇದು. ನೇಹಾಭಿಕ್ರಮನಾಶೋಸ್ತಿ. ಬಹಳ ಹೇಳಿ, ಫುಲ್ ಶ್ಲೋಕ ಹೇಳಿ. ಗೊತ್ತಿದೆ? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮೀನಿಂಗ್ ಹೇಳಿ. ಈ ಪರಿಶ್ರಮದಲ್ಲಿ ಸ್ವಲ್ಪ ಮಾಡಿದ್ರೇನು ಅದು ನಮ್ಮನ್ನ ದೊಡ್ಡ
ಕಷ್ಟಗಳಿಂದ ಪಾರ್ ಮಾಡುತ್ತೆ ಅಂತ ಪ್ರಭು. ದೊಡ್ಡದು ಅಂದ್ರೆ ಇನ್ ದ ಸೆನ್ಸ್ ಈ ಜನ್ಮ ಮೃತ್ಯು ಜರ ವ್ಯಾಧಿಗಳಂತ ದೊಡ್ಡ ಕಷ್ಟಗಳಿಂದ. ಕರೆಕ್ಟ್. ಸೊ ಒಂದ್ ನಿಮಿಷ, ಭಗವದ್ಗೀತೆ ಇದೆಯಾ ಇಲ್ಲಿ? ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಕರೆಕ್ಟ್. ಸೊ ಮಹಾಭಯ ಅಂದ್ರೆ ಏನು ಅನ್ನೋದನ್ನ ಅಲ್ಲಿ ನಾವು ಗಮನಿಸ್ಬೇಕು. ಆಕ್ಚುಲಿ ನಿಮ್ಮ ಹತ್ರ ಪುಸ್ತಕ ಇದ್ರೆ ದಯವಿಟ್ಟು ನೋಡಿ, ಭಗವದ್ಗೀತಾ ಮಹಾಭಯ ಪ್ರಭುಪಾದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಇದೆಯಾ ಯಾರ ಹತ್ರ ಆದ್ರೂ? ಪ್ರಭು ಇದೆ ಇದೆ. ನಾನು ಆಗ್ಲೇ ಹೇಳಿದ್ದೆ, ನೀವು ಯಾವಾಗ್ಲೂ ಗೀತೆಯನ್ನ ಇಟ್ಕೊಂಡಿರಿ ಸೈಡ್ ಅಲ್ಲಿ, ಯಾಕಂದ್ರೆ ಪೂರ್ತಿ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಪರ್ಪೋರ್ಟ್ಸ್ ಅಲ್ಲಿ ಪ್ರಭುಪಾದರು ಅದನ್ನೇ ರೆಫರ್ ಮಾಡ್ತಾರೆ ಆಕ್ಚುಲಿ. ಸೊ 2ನೇ ಅಧ್ಯಾಯದ ಶ್ಲೋಕ ಇದು. ನಾನಿಲ್ಲಿ ಸ್ಕ್ರೀನಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. 40ನೇ ಶ್ಲೋಕ ಅಲ್ವಾ? ಕಾಣ್ತಾ ನಾನು ತೋರಿಸ್ತಾ ಇರೋದು? ಕಾಣ್ತಾ ಇದೆ, ನೋಡಿ. ಸೊ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯ ನ ವಿದ್ಯತೆ. ಸೊ ಅಭಿಕ್ರಮ ಅಂದ್ರೆ ಒಂದ್ ರೀತಿ ನಡೆಯೋದು, ಹೆಜ್ಜೆ, ಅಭಿಕ್ರಮ. ಓಕೆ, ಒಂದು ಹೆಜ್ಜೆ ನೀನು ಇಟ್ಟರು ಈ ಒಂದು ಕಾರ್ಯದಲ್ಲಿ, ಈ ಒಂದು ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟಿರೋ ಹೆಜ್ಜೆ ಅಥವಾ ಪ್ರಯತ್ನ ಅದೆಂದು ನಾಶ ಆಗೋದಿಲ್ಲ. ಒಂದು ಹೆಜ್ಜೆ ಮುನ್ನಡೆದೆಯಪ್ಪ ನೀನು ಆಧ್ಯಾತ್ಮಿಕ ಜೀವನದಲ್ಲಿ, ಆ ಮುಂದುವರಿದಂತಹ ಪ್ರಗತಿ ಏನಿದೆ ಅದು ನಾಶ ಆಗೋದಿಲ್ಲ. ಅದು ನಾಶ ಆಗೋದಿಲ್ಲ, ಅದು ಕಡಿಮೆನೂ ಆಗೋದಿಲ್ಲ. ಪ್ರತ್ಯವಾಯ ಅಂದ್ರೇನು? ಕುಗ್ಗುವಿಕೆ. ನೋಡಿ, ಪ್ರತ್ಯವಾಯ ಅಂದ್ರೆ ಕಡಿಮೆ ಆಗೋದು ಅಥವಾ ಕುಗ್ಗೋದು. ಸೊ ನಾಶ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಬಹಳ ಇಂಟ್ರೆಸ್ಟಿಂಗ್ ಮುಂದೆ ಹೇಳೋದು, ಸ್ವಲ್ಪಂ ಅಪಿ ಅಸ್ಯ, ಸ್ವಲ್ಪ ನೀನು ಮುಂದುವರೆದಿದ್ರು ಕೂಡ ಈ ಒಂದು ಮಾರ್ಗದಲ್ಲಿ. ಯಾವ ಮಾರ್ಗ ಇದು? ಯಾವ ಮಾರ್ಗ? ಭಕ್ತಿ ಮಾರ್ಗ, ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಈ ಒಂದು ಮಾರ್ಗದಲ್ಲಿ, ಈ ಪರಮ ಧರ್ಮದ ಮಾರ್ಗದಲ್ಲಿ ನೀನು ಮುಂದುವರೆದಿದ್ರೆ ಮಹತೋ ಭಯಾತ್ ತ್ರಾಯತೆ, ಒಂದು ಮಹಾನ್ ಭಯದಿಂದ ನೀನು ರಕ್ಷಿತನಾಗ್ತೀಯಾ, ಕಾಪಾಡಲ್ಪಡ್ತೀಯಾ. ಸೊ ಪ್ರಭುಪಾದರು ತಾತ್ಪರ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಏನಿದು ಮಹಾನ್ ಭಯ ಅನ್ನೋದು ಹೇಳ್ತಾರೆ. ಎಲ್ಲಿದೆ ಅದು? ಆಕ್ಚುಲಿ ಹೇಳ್ಬೇಕಂದ್ರೆ ಮನುಷ್ಯ ಜನ್ಮವನ್ನ ಕಳೆದು ಪ್ರಾಣಿ ಜನ್ಮಕ್ಕೆ ಬೀಳೋದಿದೆಯಲ್ಲ, ಅದುವೇ ಮಹಾನ್ ಭಯ. ಒಂದೇ ನಿಮಿಷ. ಸೊ ಇಲ್ಲಿ ಬರುತ್ತೆ ಮುಂದೆ ಎಲ್ಲ, ಇದೇ ಸೀರೀಸ್ ಅಲ್ಲೇ ಬರುತ್ತೆ, ಪ್ರಭುಪಾದರ ಮಾತು ಹೇಳ್ತಾರೆ. ಸೊ ಮಹಾಭಯ ಅಂದ್ರೆ ಏನು? ದುಡ್ಡು ಕಳ್ಕೊಳ್ಳೋದು ಅಥವಾ ಏನು ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ ಹಾಗೆ, ಆ ರೀತಿ ಆದಂತಹ ಭಯ ಅಲ್ಲ ಇಲ್ಲಿ. ಮಹಾಭಯ ಅಂದ್ರೆ ಅರ್ಥ ಏನು? ಮನುಷ್ಯ ಜನ್ಮವನ್ನ ಕಳೆದುಕೊಂಡು ಪ್ರಾಣಿ ಪಶು ಪಕ್ಷಿ ಈ ರೀತಿಯಾದಂತಹ ಜನ್ಮಗಳಲ್ಲಿ ಬೀಳೋದು. ಸೊ ಅಫ್ಕೋರ್ಸ್ ಯಾವೊಬ್ಬ ವ್ಯಕ್ತಿ ಈ ಮಾರ್ಗದಲ್ಲಿ ಯಶಸ್ವಿ ಆಗ್ತಾನೋ ಆತನಿಗೆ ಏನ್ ದೊರಕತ್ತೆ? ಶ್ಲೋಕದಲ್ಲೇ ಹೇಳಿದಾರಲ್ಲ, ಏನ್ ದೊರಕತ್ತೆ? ಈಶಾವಾಸ್ಯ ಶ್ಲೋಕದಲ್ಲಿ ಹೇಳಿದ್ರಲ್ಲ. ಯಾರಾದರೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರೆ ಅವರು ಮತ್ತೆ ಯಾವುದೇ ಜನ್ಮ ಇದ್ದರೂ ಅವನಿಗೆ ಏನು ನಷ್ಟ ಇಲ್ಲ ಪ್ರಭು. ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ರ ಸ್ವಲ್ಪ ಮಾಡಿದಾದ್ರೂ ಕೃಷ್ಣ ಪ್ರಜ್ಞೆ ಸ್ವಲ್ಪ ಆದ್ರೂ ಮಾಡಿದ್ರು ಮತ್ತೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿರೋ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಅಥವಾ ಭಕ್ತರ ಹೊಟ್ಟೆಯಲ್ಲಿನೇ ಹುಟ್ತಾರೆ ಅಂತ ಹೇಳಿದ್ದಾರೆ. ಅದು ಹುಟ್ಟಿದ್ ಬಹಳ ಚೆನ್ನಾಗಿ ಹೇಳಿದ್ರಿ. ಕರೆಕ್ಟ್. ಅದು 6ನೇ ಅಧ್ಯಾಯದಲ್ಲಿ ಕೃಷ್ಣ ಇದು ಮುಂದುವರಿಸ್ತಾನೆ. ಸೊ ಈ ಮಾತು ಪದೇ ಪದೇ ಕೃಷ್ಣ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮತ್ತೆ 18ರಲ್ಲೂ ಹೇಳ್ತಾನೆ. ಸೊ ಎಷ್ಟು ಭಕ್ತಿಯ ಲಾಭ ಇದೆ ಅರ್ಜುನ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಪಾಯಿಂಟ್ ಏನು, ಮಾತಾಜಿಯವರು ಹೇಳ್ದ ಹಾಗೆ ಮನುಷ್ಯ ಈ ಮಾರ್ಗದಲ್ಲಿ ಯಶಸ್ವಿ ಆಗದಿದ್ರು ಆತನಿಗೆ ಮುಂದಿನ ಜನ್ಮ ಮನುಷ್ಯ ಜನ್ಮ ದೊರಕತ್ತೆ. ಯಾಕೆಂದ್ರೆ ಮನುಷ್ಯ ಜನ್ಮ ಕಳೆದುಕೊಂಡು ಪ್ರಾಣಿ ಪಶು ಪಕ್ಷಿ ಜೀವನದಲ್ಲಿ ಬಿದ್ದರೆ ಅದು ಪರಮಗಂಡಾಂತರ, ದೊಡ್ಡ ಅಪಾಯ ಅದು. ಅದಕ್ಕೆ ಜಾರಿ ಬೀಳುವುದು ಅಂತ ಹೇಳ್ತಾರೆ. ಸೊ ವ್ಯಕ್ತಿ ಪೂರ್ತಿ ಯಶಸ್ವಿ ಆಗದೆ ಇದ್ರೂ ಕೂಡ ಸ್ವಲ್ಪ 1%, 5% ಎಷ್ಟು ಆತ ಪ್ರಗತಿ ಹೊಂದಿದ್ರು ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ದಾನೆ, ಭಗವಂತನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾನೆ, ಭಗವಂತನ ಕೀರ್ತನೆ ಸೇವೆಯಲ್ಲಿ ತೊಡಗಿದ್ದಾನೆ, ಆತನಿಗೆ ಏನ್ ಸರ್ಗ ದೊರಕತ್ತೆ ಮುಂಜಿನ ಜೀವನದಲ್ಲಿ? ಮನುಷ್ಯ ಜನ್ಮ. ಸೊ ಭಗವಂತ ನೀಡುವಂತಹ ಮಹಾನ್ ಒಂದು ಅನುಗ್ರಹ ಇದು.
ತ್ರಾಯತೆ ಮಹತೋ ಭಯಾತ್. ಸೊ ಪ್ರಭುಪಾದರು ಅದನ್ನ ವರ್ಣಿಸ್ತಾ ಇದ್ದಾರೆ. ಸೊ ಈಗ ಓ ಮನುಷ್ಯ ಶರೀರ ಏನು ಅಂತದ್ದು, ನಾವ್ ಹಂಗ್ ನೋಡಿದ್ರೆ ಎಲ್ಲರೂ ಜೀವಿಸ್ತಾರಲ್ವಾ? ಹ? ಅರೇ ಮನುಷ್ಯ ಜನ್ಮ ಪಡೆದ ಮೇಲೂ ಕೂಡ ಚೆನ್ನಾಗಿ ಬಾಳ್ಬೇಕು. ಸುಮ್ಮನೆ ಪ್ರಾಣಿಗಳಂತೆ ಅಥವಾ ವೃಕ್ಷಗಳಂತೆ ಜೀವಿಸೋದಲ್ಲ. ಅದನ್ನ ಮುಂದೆ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ. ಇದು ಆಕ್ಚುಲಿ ಒಂದು ಭಾಗವತದೊಂದು ಶ್ಲೋಕ ಇದು. ನೋಡಿ, ಇಲ್ಲಿ ಬರ್ತಾ ಇದೆ ಆ ಮಾತು. ಈ ಮನೋಭಾವದಲ್ಲಿ ತೊಡಗಿದ್ದರೆ ನಾವು ಅನೇಕಾನೇಕ ವರ್ಷಗಳ ಕಾಲ ಬದುಕಿರಬಹುದು. ಯಾವ ಮನೋಭಾವ ಇದು? ಹ ಈಶಾವಾಸ್ಯ ಮನೋಭಾವ. ಈಶಾವಾಸ್ಯ ಮನೋಭಾವ. ಜಸ್ಟ್ ಒನ್ ಲೈನ್ ಹಿಂದೆನೆ ಹೇಳಿದ್ದಾರೆ ನೋಡಿ, ಈಶಾವಾಸ್ಯ ಮನೋಭಾವ. ಸೊ ಎಲ್ಲವೂ ಕೂಡ ಭಗವಂತನದ್ದು. ನನಗೆ ಅಂತ ಏನ್ ನೀಡಿದನೋ ಅದರಲ್ಲಿ ನಾನು ತೃಪ್ತಿಯನ್ನು ಕಾಣಬೇಕು, ಬೇರೆಯವರದನ್ನ ನಾನು ಕಬಳಿಸಬಾರ್ದು ಅಂತ. ಸೊ ಈ ಮನೋಭಾವದಲ್ಲಿ ವ್ಯಕ್ತಿ ಅನೇಕ ವರ್ಷಗಳ ಕಾಲ ಬದುಕಿರಬಹುದು. ಇದಿಲ್ಲದೆ ಬದುಕಿದ್ರೆ ಆತನ ಬದುಕಿಗೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಈ ಮುಂದೆ ಬರುವಂತಹ ಮಾತುಗಳು ಭಾಗವತದ ಒಂದು ಶ್ಲೋಕದ ಅನುವಾದ. ಇದು ಬಹಳ ಏನು ಹೇಳ್ತಾರೆ, ಪ್ರಖರವಾಗಿ ಹೇಳುತ್ತೆ ಈ ಶ್ಲೋಕ. ಏನ್ ಹೇಳುತ್ತೆ ನೋಡಿ, ಈ ಮನೋಭಾವವಿಲ್ಲದಿದ್ದರೆ ದೀರ್ಘಕಾಲದ ಬದುಕಿಗೆ ಏನೂ ಬೆಲೆ ಇಲ್ಲ. ಸುಮ್ಮನೆ ವ್ಯಕ್ತಿ ಜೀವಿಸೋದಲ್ಲ. ಅರೆ ಹಾಗೆ ನೋಡಿದ್ರೆ ಭಾಗವತ ಹೇಳುತ್ತೆ, ಮರಗಳು ಕೂಡ ತುಂಬಾ ಕಾಲ ಬದುಕ್ತವೆ. ಆ ಬದುಕಿಗೆ ಮನುಷ್ಯನ ಬದುಕಿಗೆ ವ್ಯತ್ಯಾಸ ಇಲ್ವಾ? ಹೌದ್ ತಾನೆ? ಸೊ ತರವಹ ಕಿಮ್ನ ಜೀವಂತಿ. ಆ ಶ್ಲೋಕವನ್ನೇ ತೋರಿಸ್ಬಿಡ್ತೀನಿ ಬೆಟರ್ ನಾನು. ಒಂದು ನಿಮಿಷ ಹಾಗೆ ಲೈನಲ್ಲಿ. ತರವಹ ಕಿಮ್ನ ಜೀವಂತಿ ಭಸ್ತ್ರ ಕಿಮ್ನು ಶ್ವಸತ್ಯುತಃ. ಓಕೆ, ಲೆಟ್ ಮೀ. ಇದು 2ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕ. ಬಹಳ ಚೆನ್ನಾಗಿದೆ ಈ ಶ್ಲೋಕ. ಓಕೆ, ಇದು ಇಂಗ್ಲಿಷಲ್ಲಿದೆ. ಓಕೆ, ಎನಿವೆ 2ನೇ ಸ್ಕಂದದಲ್ಲಿ ಬರುವಂಥದ್ದು ನೋಡಿ. ತರವಹ ಕಿಮ್ನ ಜೀವಂತಿ. ಅರೆ ಆ ಮರುಗಳು ಜೀವಿಸ್ತಾ ಇಲ್ವಾ? ನೀನ್ ಜೀವಿಸ್ತಾ ಇದ್ದೀನಿ ನಾನು ಅಂತ ಹೇಳ್ತೀಯಲ್ಲ, ನಾನೇ ನಿರ್ಜೀವಿ ಅಲ್ಲ, ನಾನು ಜೀವ ಇರೋನು ಅಂತ. ಆ ಮರುಗಳು ಕೂಡ ಜೀವಿಸ್ತಾ ಇದ್ದಾವೆ. ಇಲ್ಲ ನಾನು ಉಸಿರಾಡ್ತೀನಿ. ಅದಕ್ಕೆ ಹೇಳುತ್ತೆ ಮುಂದೆ, ಭಸ್ತ್ರ ಕಿಮ್ನ ಶ್ವಸಂತ್ಯುತ. ಭಸ್ತ್ರ ಅಂದ್ರೆ ಕುಲುಮೆ. ಕೇಳಿದಾರ? ಕುಲುಮೆ ಈ ಕಬ್ಬಣದ ಕೆಲಸ ಮಾಡ್ತಾರಲ್ಲ ಈಗಿನ ಕಾಲದಲ್ಲಿ ನೋಡಿ, ಕಬ್ಬಣದ ಕೆಲಸ ಮಾಡೋರ ಹತ್ರ ಅಲ್ಲೊಂದು ಕೆಂಡ ಇರುತ್ತೆ, ಇದಿರ್ತದೆ. ಅಲ್ಲಿ ಒಂದು ಇದು ಇರ್ತದೆ, ವ್ಯಕ್ತಿ ಅದನ್ನ ಎಳಿತಾ ಮಾಡ್ತಾನೆ, ಇಲ್ಲಾಂದ್ರೆ ಅದನ್ನ ಟರ್ನ್ ಮಾಡ್ತಾನೆ. ಅದು ಒಂದು ಸಣ್ಣದ ಒಂದು ಇದು ಇರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಗಾಳಿ ಉಗುಳ್ತಿರತ್ತೆ. ಸೊ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಉಸಿರಾಡ್ತಾ ಇದ್ದಾನೋ ಅನ್ಸುತ್ತೆ. ಸೊ ಅರೆ ನೀನು ಉಸಿರಾಡ್ತೀನಿ ಅಂತೀಯ, ಹಾಗಾಗಿ ನೀನು ಮನುಷ್ಯ ಅಂತೀಯಲ್ಲ. ಆ ಕುಲುಮೆಯಲ್ಲಿರೋ ಕಬ್ಬಣ ಕಾರ್ಯ ಮಾಡುವಂತಹ ಆ ಕುಲುಮೆ ಕೂಡ ಶ್ವಾಸ ಇದು ಮಾಡುತ್ತೆ, ಉಸಿರಾಡುತ್ತೆ. ನಾನು ತಿಂತೀನಿ. ಅರೆ ಪ್ರಾಣಿಗಳು ತಿಂತವೆ. ನಾನು ಸಂತಾನೋತ್ಪತ್ತಿ ಮಾಡ್ತೀನಿ. ಅರೆ ಪ್ರಾಣಿಗಳು ಮಾಡ್ತವೆ. ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮೇ ಪಶವೋ ಪರೆ. ಕಪಾಳಕ್ಕೆ ಹೊಡೆದಂಗೆ ಹೇಳ್ತಾ ಇದ್ದಾರೆ ನೋಡಿ. ತರವಹ ಕಿಮ್ನ, ಏನ್ ಮನುಷ್ಯ ನೀನು? ಪ್ರಾಣಿಗಳು ನಿನ್ನಂಗೆ ತಿಂತವೆ, ಅವುಗಳು ಕೂಡ ಮಕ್ಕಳು ಮಾಡ್ಕೊಳ್ತವೆ, ಮರಗಳು ಕೂಡ ಜೀವಿಸಿದವೆ, ಕುಲುಮೆ ಕೂಡ ಉಸಿರಾಡುತ್ತೆ. ನೀನೇನ್ ಅದೇ ನಿನ್ ಮನುಷ್ಯನ ಲಕ್ಷಣ? ಸೊ ಶುಕದೇವ್ ಗೋಸ್ವಾಮಿ ಇದನ್ನ ತಮ್ಮ ಮಾತುಗಳಲ್ಲಿ ಹೇಳಿರುವಂಥದ್ದನ್ನ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ. ಓದಿ ಇದನ್ನ. ಆದರೆ ಮರಗಳಂತೆ. ಯಾರು ಓದ್ತಾ ಇದ್ರೆ ಅವರೇ ಓದಿ. ಆದರೆ ಮರಗಳಂತೆ. ಆದರೆ ಮರಗಳಂತೆ ಅಷ್ಟು ದೀರ್ಘಕಾಲ ಬದುಕಿರುವುದರಲ್ಲಿ ಏನೂ ಅರ್ಥವಿಲ್ಲ. ಅಥವಾ ತಿಂಡಿಯಂತೆ ಉಸಿರಾಡುವುದಾಗಲಿ ನಾಯಿ ಹಂದಿಗಳಂತೆ ಮಕ್ಕಳನ್ನು ಹೇರುವುದರಂತಾಗಲಿ ಒಂಟೆಯಂತೆ ತಿನ್ನುವುದರಿಂದಾಗಲಿ ಏನೂ ಪ್ರಯೋಜನವಿಲ್ಲ.
ದೈನಂದಿನ ಸೊ ಏನು ಈ ರೀತಿಯಾದಂತಹ ಕಾರ್ಯಗಳಿಂದ ನಾವು ಹೆಮ್ಮೆ ಪಡೋದ್ಬೇಕಿಲ್ಲ. ಓ, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಬುದ್ಧಿಜೀವಿ, ನಾನು ಅನ್ನೋ ನನ್ನ ಪರಿವಾರ ಇದೆ, ನಾನು ಇಷ್ಟು ಚೆನ್ನಾಗಿ ಜೀವಿಸ್ತಾ ಇದ್ದೀನಿ, ಈ ರೀತಿಯಾದಂಥವು ಇದನ್ನ ನಿಸರ್ಗದಲ್ಲಿ ಅನೇಕವು ಮಾಡ್ತವೆ. ಸೊ ಏನ್ ಮಾಡಬೇಕು? ಭಗವತ್ ಕೇಂದ್ರಿತ ಜೀವನ ಇದೆಯಲ್ಲ, ಈಶಾವಾಸ್ಯ ಜೀವನ, ಆಧ್ಯಾತ್ಮಿಕ ಜೀವನ, ಭಕ್ತಿ ಜೀವನ, ಅದು ಮನುಷ್ಯನನ್ನ ಬೇರೆಲ್ಲವುಗಳಿಂದ ಬೇರ್ಪಡಿಸುತ್ತೆ. ಅದು ಆತನ ವಿಶೇಷತೆ. ಸೊ ಅದನ್ನ ಮಾಡೋದರಲ್ಲಿ ನಾವು ತೊಡಗಬೇಕು. ಭಗವತ್ ಕೇಂದ್ರಿತ ಜೀವನ ಜಗತ್ತಿಗೆ ದೊಡ್ಡದಾಗಿ ಕಾಣದೇ ಇರಬಹುದು, ದೊಡ್ಡ ಆಡಂಬರ ಮಾಡದೇ ಇರಬಹುದು. ನಾವು ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಅಥವಾ ತನ್ನ ಒಂದು ಜಾಗದಲ್ಲಿ ಆತ ಇದನ್ನ ಸ್ವೀಕರಿಸಿ ಪಾಲಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಏನದು? ಎಲ್ಲವೂ ಕೂಡ ಭಗವಂತನದ್ದು. ನನಗೇನು ಭಗವಂತ ಕೊಟ್ಟಿದ್ದನು ಅದರಿಂದ ತೃಪ್ತಿಯಿಂದ ಇರ್ತೀನಿ. ಅದು ಏನೇನು ಕೊಟ್ಟಿದ್ದನೋ ಅದನ್ನು ಪೂರ್ತಿಯಾಗಿ ಆತನ ಸೇವೆಯಲ್ಲಿ ಉಪಯೋಗಿಸ್ತೀನಿ. ಬೇರೆಯವ್ರದನ್ನು ನಾನು ಕಬಳಿಸೋದಿಲ್ಲ, ತಗೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಜೀವನ ಮಾಡೋದು ಇದು ಬಹಳ ಉತ್ತಮ. ಜಗತ್ನಲ್ಲಿ ಜನ ದೊಡ್ಡ ದೊಡ್ಡ ಆಡಂಬರದಲ್ಲಿ ಜೀವನ ಮಾಡಬಹುದು, ತೋರ್ಪಡಿಕೆಯ ಜೀವನ ಮಾಡಬಹುದು. ಆದರೆ ಈ ತತ್ವ ಪಾಲಿಸದೇ ಇದ್ರೆ ಅದಕ್ಕೆ ಉಪಯೋಗ ಇಲ್ಲ. ಮುಂದೆ ಬಹಳ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಪ್ರಭುಪಾದರು, ಓದಿ. ದೈನ್ಯದಿಂದ ಕೂಡಿದ ಭಗವತ್ ಕೇಂದ್ರೀಕೃತವಾದ ಜೀವನವು ನಾಸ್ತಿಕನತನದ ಪರೋಪಕಾರದ ಇಲ್ಲವೇ ಸಮಾಜವಾದಕ್ಕೆ ಮೀಸಲಾದ ಭಾರೀ ಮೋಸದ ಜೀವನಕ್ಕಿಂತ ಹೆಚ್ಚು ಉಪಯುಕ್ತವಾದದ್ದು. ಸೊ ಜನ ದೊಡ್ಡ ಪರೋಪಕಾರದ ಮಾತನಾಡ್ಬೋದು, ದೊಡ್ಡ ದೊಡ್ಡ ಸಿದ್ಧಾಂತ ಮಾತಾಡ್ಬೋದು, ಆದ್ರೆ ಅವ್ರು ನಾಸ್ತಿಕರಾಗಿದ್ದರೆ, ನಾಸ್ತಿಕತನ ಅಂದ್ರೇನು? ಈಶಾವಾಸ್ಯನ ಸ್ವೀಕರಿಸದೇ ಇರೋದು. ಕರೆಕ್ಟ್ ಅಲ್ವಾ? ನಾಸ್ತಿಕತನ ಅಂದ್ರೇನು? ಈಶಾವಾಸ್ಯ ಸ್ವೀಕರಿಸದೇ ಇರೋದು. ಸೊ ಆ ರೀತಿಯಾಗಿ ಜನ ಜೀವಿಸಿದ್ರೆ ಅದು ಮೋಸದ ಜೀವನ. ತಮಗ್ ತಾವೇ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅವರು, ಅಜ್ಞಾನದಲ್ಲಿದ್ದಾರೆ ಅವರು. ಹೊರಗಡೆ ಅದು ದೊಡ್ಡ ಆಡಂಬರ, ದೊಡ್ಡ ಏನೋ ಜನರಿಗೆಲ್ಲ ತೋರ್ಪಡಿಕೆ, ಓ ಎಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದಾರಪ್ಪ, ಹೂ. ಬಟ್ ಈ ನಿಜವಾದ ಕೆಲಸ ಮಾಡ್ತಾ ಇರೋದು ಯಾರು? ಆತ ಸಣ್ಣ ಕಾರ್ಯ ತನ್ನ ಜೀವನದಲ್ಲಿ ಸಣ್ಣದಾಗಿ ಜೀವಿಸ್ತಾ ಇರ್ಬೋದು, ಹೊರಗಡೆಯವ್ರಿಗೆಲ್ಲ ತೋರಿಸ್ದೇ ಇರ್ಬೋದು, ಆದರೆ ಭಗವಂತ ಅದನ್ನ ನೋಡ್ತಾ ಇರ್ತಾನೆ ಅಲ್ವಾ? ಭಗವತ್ ಕೇಂದ್ರಿತವಾದ ಜೀವನ ಅದು ಹೆಚ್ಚು ಉಪಯುಕ್ತವಾದದ್ದು. ಈ ಮಾತನ್ನೇ ಪ್ರಭುಪಾದರು ಕರ್ಮಯೋಗ ಅನ್ನೋ ಒಂದು ಮಾತಿಂದ ಹೇಳ್ತಾರೆ. ಪರೋಪಕಾರಿ ಕೆಲಸಗಳನ್ನು ಈಶೋಪನಿಷತ್ತಿನ ಮನೋಭಾವದಿಂದ ನಡೆಸಿದರೆ ಅದು ಒಂದು ಬಗೆಯ ಕರ್ಮಯೋಗ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ 18ನೇ ಅಧ್ಯಾಯದಲ್ಲಿ ಹೆಚ್ಚು ವರ್ಣಿಸ್ತಾ ಹೋಗ್ತಾನೆ. ಸೊ ಹೀಗೆ 2 ಲಾಭಗಳನ್ನು ನಾವು ಕಂಡ್ವಿ ಈಶಾವಾಸ್ಯ ತತ್ವದಿಂದ. ಮೊದಲನೇದು ಶ್ಲೋಕದಲ್ಲಿ ಹೇಳಿರೋ ಹಾಗೆ ಕರ್ಮಬಂಧನದಿಂದ ಮುಕ್ತಿ. ಎರಡನೆಯದು, ಕರ್ಮಬಂಧನದಿಂದ ಮುಕ್ತಿ ಯಾವಾಗ ಸಿಗುತ್ತೆ? ಯಶಸ್ವಿ ಆದರೆ ಸಿಗುತ್ತೆ, ಸಕ್ಸಸ್ ಆದರೆ ಸಿಗ್ತದೆ ಈಶಾವಾಸ್ಯ ಜೀವನದಲ್ಲಿ. ಅಕಸ್ಮಾತ್ ಆತ ಫೇಲ್ ಆದ, ಪೂರ್ತಿಯಾಗಿ ಯಶಸ್ವಿ ಆಗಲಿಲ್ಲ, ಸ್ವಲ್ಪ ಮಾಡ್ದ, ಆಮೇಲೆ ಆತ ಜೀವನ ಆತನ ಕೊನೆ ಆಯಿತು, ಅಥವಾ ಆತ ಅದನ್ನು ಬಿಟ್ಟ, ಏನೋ ಆಗಲಿ. ಬಟ್ ಅದು ಏನು ಮಾಡಿದ್ನೋ ಅದು ಆತನಿಗೆ ಶಾಶ್ವತ ಲಾಭ ಕೊಡುತ್ತೆ. ಏನ್ ಮಾಡುತ್ತೆ ಅದು? ಮುಂದಿನ ಜನ್ಮಕ್ಕೂ ಅದು ಕಂಟಿನ್ಯೂ ಆಗುತ್ತೆ. ಅದಲ್ದೇನೆ ಸ್ಪೆಸಿಫಿಕ್ ಆಗಿ ಏನ್ ಮಾಡುತ್ತೆ? ಕರ್ಮ ಜಾಸ್ತಿ ಕೊಡುತ್ತೆ. ಅಲ್ಲ, ಈಗ ತಾನೇ ನೋಡಿದ್ವಲ್ಲ ನಾವು. ಜನ್ಮ ಇಂದ ಕೆಳಮಟ್ಟಕ್ಕೆ ಜಾರೋದಿಲ್ಲ. ದೊಡ್ಡ ನಾಯಿ, ಬೆಕ್ಕು ಆ ರೀತಿಯಾದಂತಹ ಕೆಳ ಜೀವಿಗಳ ಜನ್ಮಗಳಿಗೆ ಹೋಗೋದಿಲ್ಲ. ಪರಮ ಗಂಡಾಂತರ ಅಪಾಯದಿಂದ ರಕ್ಷಿಸುತ್ತೆ. ಮನುಷ್ಯ ಜನ್ಮ ದೊರಕತ್ತೆ. ಈ ಜೀವನವನ್ನ ಮುಂದುವರಿಸಬಹುದು, ಆ ಭಗವತ್ ಕೇಂದ್ರದ ಜೀವನವನ್ನ. ಸೊ ಪ್ರಭುಪಾದರ ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ಪ್ರಭುಪಾದರ ಮಾತಿನಲ್ಲಿ ಹೇಳೋದಾದರೆ, ಏಕೆಂದ್ರೆ ಈ ಕೆಲಸಗಳನ್ನು ಮಾಡುವವನು ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡುತ್ತವೆ. ಅಂಥ ಭಗವತ್ ಕೇಂದ್ರಿತ ಚಟುವಟಿಕೆಗಳು ಪೂರ್ಣವಾಗದೆ ಅರ್ಧಂಬರ್ಧ ಆಗಿದ್ರು ಯಶಸ್ವಿ ಆಗದೆ ಅವು ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನ ಖಚಿತವಾಗಿ ನೀಡುತ್ತವೆ. ಹೀಗೆ ಮೋಕ್ಷ ಮಾರ್ಗದಲ್ಲಿ ತನ್ನ ಸ್ಥಾನವನ್ನು ಉತ್ತಮಪಡಿಸಿಕೊಳ್ಳಲು ಅವನಿಗೆ ಇನ್ನೊಂದು ಅವಕಾಶವನ್ನು ಭಗವಂತ ನೀಡುತ್ತಾನೆ. ಸೊ ಪಾಯಿಂಟ್ ಏನಂದ್ರೆ ಏನ್ ಹೇಳ್ತಾರೆ, ಆತನಿಗೆ 2 ಲಾಭಗಳು ದೊರಕ್ತವು.
ಸೊ ಭಕ್ತಿ ಅಪೂರ್ಣವಾಗಿದ್ರೂ ಕೂಡ ಅದು ಶುಭ ನೀಡುತ್ತೆ ವ್ಯಕ್ತಿಗೆ. ಅದನ್ನ ನಾವು ನೋಡಿದ್ವಿ. ಭಗವತ್ ಕೇಂದ್ರಿತ ಕಾರ್ಯಗಳು ಗಂಡಾಂತರದಿಂದ ಪಾರು ಮಾಡ್ತವೆ ಅಂತ. ಸೊ ಕೊನೆಯದೊಂದು ಆ ಲೈನ್ ಇದೆಯಲ್ಲ, ಬಹಳ ಮುಖ್ಯವಾದಂಥ ಲೈನು. ಅದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಅಫ್ಕೋರ್ಸ್ ನಿಮ್ಮ ಎಕ್ಸಾಮಿಗೆ ಬರ್ಬೋದು, ಬರದೇ ಇರ್ಬೋದು, ಬಟ್ ಅದರಲ್ಲಿ ಬಹಳಷ್ಟು ಕಲಿಯೋಲಿಕ್ಕೆ ಮರ್ಮ ಇದೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಏನನ್ನ ನೋಡಿದ್ವಿ ನಾವು, ಒಂದು ನಿಮಿಷ. ಹಾಂ, ಸೊ ನೋಡಿ ಇಲ್ಲಿ, ಈಶಾವಾಸ್ಯವನ್ನು ಪಾಲಿಸೋದ್ರಿಂದ ಏನೇನು ಲಾಭ? ಮೊದಲನೇದಾಗಿ ದೊಡ್ಡ ಅಪಾಯದಿಂದ ನಮಗೆ ರಕ್ಷಣೆ ಸಿಗುತ್ತೆ. ಏನದು ಅಪಾಯ? ಮುಂದಿನ ಜನ್ಮದಲ್ಲಿ ಶ್ರೇಷ್ಠವಾದ ಬದುಕು ಸಿಗುತ್ತೆ. ಎರಡನೇ ಅಂಶ ಅಂದರೆ ಏನು ಮಾಡ್ಕೋಬೇಡಿ, ಮೊದಲನೇ ಅಂಶದಲ್ಲೇ ಇದನ್ನ ಇನ್ಕ್ಲೂಡ್ ಮಾಡಿ. ಅಂದರೆ ಮನುಷ್ಯ ಜನ್ಮ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಯಶಸ್ವಿ ಆದರೆ ಏನಾಗುತ್ತೆ ಅವನಿಗೆ? ಏನು ದೊರಕುತ್ತೆ? ಏನು ದೊರಕುತ್ತೆ? ಕರ್ಮ ಬಂಧನದಿಂದ ಬಿಡುಗಡೆ. ಕರ್ಮ ಬಂಧನದಿಂದ ಮುಕ್ತನ ಆಗ್ತಾನೆ. ಪ್ರತಿ ಹೆಜ್ಜೆ ಕೂಡ ಆ ಹಾದಿಯಲ್ಲಿ ಮುಂದುವರಿತಾ ಇರ್ತಾನೆ. ಯಶಸ್ವಿ ಆದರೆ ಆತ ಪೂರ್ತಿ ಕರ್ಮಬಂಧದಿಂದ ಮುಕ್ತನಾಗ್ತಾನೆ. ಸೊ ಈ ಮಾತುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಅಫ್ಕೋರ್ಸ್. ಸೊ ಈಗ ಮಂತ್ರ 3 ಕಡೆ ಹೋಗೋಣ. ಓಕೆ, ಏನಾದರೂ ಕ್ವಶನ್ ಇದೆಯಾ? ಇಲ್ಲಿವರೆಗೆ ನಾವು ಚರ್ಚೆ ಮಾಡಿರೋದ್ರಲ್ಲಿ, ಚರ್ಚೆ ಮಾಡಿರೋ ವಿಷಯದ ಮೇಲೆ ಕ್ವಶನ್ ಇದ್ರೆ ಕೇಳಿ. ಆ್ಯಕ್ಚುಲಿ ನಿಮಗೆ ಸಮಯ ಸಿಕ್ಕರೆ ಭಾಗವತದಲ್ಲಿ ಆ ಶ್ಲೋಕ ನಾನು ತೋರಿಸಿನಲ್ಲ, ಅದನ್ನು ಓದಿ. ತುಂಬ ಚೆನ್ನಾಗಿದೆ ಆ ಶ್ಲೋಕ. ಆ ಶ್ಲೋಕ ಬರೋದು 2ನೇ ಸ್ಕಂದದಲ್ಲಿ, 13ನೇ ಅಧ್ಯಾಯ. ಹೌದಾ? 13ನೇ ಅಧ್ಯಾಯ ಇಲ್ಲ, 2ನೇ ಸ್ಕಂದಲ್ಲಿ 10ನೇ ಅಧ್ಯಾಯ ಇರೋದು. ಆ್ಯಕ್ಚುಲಿ ಇದು ಬರೋದು 3ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ ಇದು. 2ನೇ ಸ್ಕಂದ 3ನೇ ಅಧ್ಯಾಯ 18ನೇ ಶ್ಲೋಕ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಭುಪಾದರು ಹೇಳ್ತಾರಲ್ಲ, ಏನದು ಮರಗಳು, ನಾಯಿ, ಹಂದಿ, ಒಂಟೆ, ಅದೆಲ್ಲ ಬರೋದು ಈ ಶ್ಲೋಕದಲ್ಲೇ. ತರವಹ ಕಿಮ್ನ ಜೀವಂತಿ. ಬಹಳ ಇದ್ರ ಹಿಂದಿನ ಶ್ಲೋಕಗಳು ಹಂಗೆ ಇದಾವೆ. ವಾಲ್ಯೂಮ್ 2ನೇ ಬುಕ್ ಇದೆಯಲ್ಲ, ಅದು ತಾನೇ ಪ್ರಭುಜಿ 2ನೇ ಸ್ಕಂದ ಅಂದ್ರೆ? 2ನೇ ಸ್ಕಂದ ವಾಲ್ಯೂಮ್ ಅಂತ ನನಗೆ ಗೊತ್ತಿಲ್ಲ. 2ನೇ ಸ್ಕಂಧ ಅದೇ ಅಂದ್ರೆ ಬುಕ್ 18 ಬುಕ್ ಇದೆಯಲ್ಲ, ಅದೆಲ್ಲ 2ನೇದು ತಾನೇ ಹೇಳ್ತೀರಾ ನೀವು? ಹಾ, ಎಸ್. 18 ಬುಕ್, 18 ಸ್ಕಂದಗಳಲ್ಲಿ 12 ಸ್ಕಂದ ಇರೋದು. ಆಕ್ಚುಲಿ 12 ಸ್ಕಂದಗಳಿರೋದು, ಅದರಲ್ಲಿ 2ನೇ ಸ್ಕಂದ ಅದು. ಓಕೆ, ಸೊ ಅದು ಆ ಶ್ಲೋಕ ಬೇಕಾದ್ರೆ ನೀವು ಓದಿ, ಇನ್ನಷ್ಟು ಚೆನ್ನಾಗಿ ಹೇಳ್ತಾರೆ. ಆದರೆ ಹಿಂದೆ ಮುಂದಿನ ಶ್ಲೋಕಗಳು ಇನ್ನೂ ಡೈರೆಕ್ಟಾಗಿ ಹೇಳ್ತವೆ. ಎನಿವೆ, ಕೆಲವೊಮ್ಮೆ ತುಂಬಾ ವ್ಯಕ್ತಿ ಅಜ್ಞಾನದಲ್ಲಿ ಮುಳುಗಿದ್ರೆ ಆ ರೀತಿಯಾದಂಥ ಮಾತುಗಳು ಆತನ ಎಚ್ಚರಿಸ್ತವೆ. ಹಾಗಾಗಿ ಹೇಳಿದ್ದಾರೆ ಆ ರೀತಿ. ಎಸ್, ಏನಾದರೂ ಕ್ವಶನ್ ಇದೆಯಾ? ಈ ಫಸ್ಟ್ ಮಂತ್ರದಲ್ಲಿ ಒಂದು ಕ್ವಶನ್ ಇದೆ ಅಲ್ಲ ಪ್ರಭು, ಭಾಗವತ ಸಮತಾವಾದ ಅಂದ್ರೆ ಏನು ಅಂತ. ಅದಿದಾದ್ಮೇಲೆ ಹೇಳ್ತೀನಿ. ಭಾಗವತ ಸಮತಾವಾದ ಆಕ್ಚುಲಿ ಅದು ನಿಮ್ಗೆ ಶ್ಲೋಕದಲ್ಲಿ ಎಲ್ಲೂ ಸಿಗುದಿಲ್ಲ, ಈ 3ನೇ ಶ್ಲೋಕದಲ್ಲೂ ಸಿಗುದಿಲ್ಲ. ಭಾಗವತ ಸಮತಾವಾದ ಅಂದ್ರೆ ಈಶಾವಾಸ್ಯ ತತ್ವವೇ. ಅಫ್ಕೋರ್ಸ್ ನಾನು 3ನೇ ಶ್ಲೋಕ ಆದ್ಮೇಲೆ ಅದನ್ನು ಫೈನಲ್ ಆಗಿ ಚರ್ಚೆ ಮಾಡ್ತೀನಿ ಆ ಶ್ಲೋಕ. ಓಕೆ, ಹೇಗೆ ಭಾಗವತವು ಕೂಡ ಅದೇ ಸಮತಾವಾದ ಹೇಳುತ್ತೆ. ಭಾಗವತ ಕಮ್ಯುನಿಸಂ ಅಂತ ಹೇಳ್ತಾರೆ. ಎಸ್, ಪ್ರಭುಪಾದ ಆ ಶಬ್ದವನ್ನ ಈಶೋಪನಿಷತ್ತಿನ ಲೆಕ್ಚರ್ಸ್ ಅಲ್ಲಿ ಉಪಯೋಗಿಸಿದ್ದಾರೆ. ಸೊ ಆ ಲೆಕ್ಚರ್ಸ್ ನಿಂದ ಅದನ್ನ ಕ್ವಶನ್ ಕೇಳಿರೋದು ಆಕ್ಚುಲಿ. ಸೊ ನಿಮ್ಗೆ ಹೆಚ್ಚು ತಿಳುವಳಿಕೆ ಆಗ್ಬೇಕಂದ್ರೆ ಪ್ರಭುಪಾದರ ಲೆಕ್ಚರ್ಸ್ ಕೂಡ ಇದ್ರ ಮೇಲೆ ಇದೆ, ಈಶೋಪನಿಷತ್ ಮೇಲೆ. ಅವ್ರದ್ದು ಇಂಗ್ಲಿಷ್ ಅಲ್ಲಿದೆ. ಅದನ್ನ ಓದಿದ್ರೆ ಇನ್ನಷ್ಟು ಚೆನ್ನಾಗಿ ಸ್ಪಷ್ಟತೆ ಬರುತ್ತೆ. ಅದರಲ್ಲಿ ಆ ಪದ ಉಪಯೋಗಿಸ್ತಾರೆ ಪ್ರಭುಪಾದರು, ಭಾಗವತ ಕಮ್ಯುನಿಸಂ ಅಂತ, ಸ್ಪಿರಿಚುವಲ್ ಕಮ್ಯುನಿಸಂ ಅಂತ. ಓಕೆ, ಆ ಮಾತನ್ನ ಬೇಕಾದ್ರೆ 3ನೇ ಮಂತ್ರ ಆದ್ಮೇಲೆ ಇನ್ನೊಮ್ಮೆ ಚರ್ಚೆ ಮಾಡೋಣ. ಓಕೆ, ಇನ್ನೇನಾದ್ರೂ ಪ್ರಶ್ನೆ ಇಲ್ಲಿವರೆಗೆ ಆಗಿರೋದ್ರ ಬಗ್ಗೆ? ಓಕೆ, ಮಂತ್ರ 3ಕ್ಕೆ ಹೋಗೋಣ. ಬೇಕಾದ್ರೆ ಮತ್ತೆ ಕೊನೆಗೆ ಕ್ವಶನ್ ಆನ್ಸರ್ಸ್ ನೋಡೋಣಂತೆ. ಸೊ ಮಂತ್ರ 3. ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಯೇ ಕೇಚಾತ್ಮಹನೋ ಜನಾ. ಈ ಶ್ಲೋಕ ಬಹಳ ಭಯ ಉಂಟು ಮಾಡುವಂತ ಶ್ಲೋಕ ಇದೆ ಆಕ್ಚುಲಿ. ಏನ್ ಹೇಳುತ್ತೆ ಅಂದ್ರೆ, ಆಗ್ಲೇ ಹೇಳಿದಾಗೆ ಮಂತ್ರ 3 ಏನನ್ನು ಚರ್ಚಿಸುತ್ತೆ ಹೇಳಿ? ಹರೇ ಕೃಷ್ಣ, ಈಗ ಅಲ್ಲಿ ಗೊತ್ತಲ್ಲ ನಿಮ್ಗೆ ಸ್ವಲ್ಪ. ಪಾಲನೆ ಮಾಡದಿದ್ರೆ ಆಗೋ ನಷ್ಟಗಳು. ನೀನ್ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿನಗೆ ಏನಾಗತ್ತೆ ಗೊತ್ತಾ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಸುರ್ಯ ನಾಮ ಕೇ ಲೋಕ, ಕೇ ಅಲ್ಲ ಇದು ತೇ ಇದೆ. ಯಾಕೆ ಇಲ್ಲಿ ಕೇ ಯಾಕೆ ಬಂತು ಇಲ್ಲಿ? ಸೊ ಅಸುರ ಲೋಕ ಅನ್ನುವಂತಹ ಲೋಕಕ್ಕೆ ವ್ಯಕ್ತಿ ಹೋಗ್ತಾನೆ. ಏನಪ್ಪಾ ಅಂತ ಲೋಕ? ಅದೇನು ಅಮೆರಿಕ ತರ ಅಥವಾ ಜಪಾನ್ ತರನಾ? ಇಲ್ಲ.
ಆ ಲೋಕದಲ್ಲಿ ಏನು ವಿಶೇಷತೆ ಅಂದ್ರೆ ಅಂಧೇನ ತಮಸಾವೃತ. ಹ್ಮ್. ಪೂರ್ತಿ ಅಂಧಕಾರ, ಅಜ್ಞಾನ, ಕತ್ತಲೆ ಆವರ್ತೆ ಆಗಿದೆ. ಹ? ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ. ಯಾವಾಗ ಹೋಗ್ತಾನೆ? ಟಿಕೆಟ್ ಸಿಕ್ಕಾಗ ಹೋಗ್ತಾನಾ? ಇಲ್ಲ ಇಲ್ಲ, ಸತ್ತ ಮೇಲೆ ಅಲ್ಲೇ ಹೋಗೋದು ವ್ಯಕ್ತಿ. ಪ್ರೇತ್ಯ ಅಂದ್ರೆ ಸಾಯೋದು. ಪ್ರೇತ ಅಂದ್ರೆ ಸತ್ತ ಮೇಲೆ ಬರುವಂತಹ ಸ್ಥಿತಿಗೆ ಪ್ರೇತಗಳು ಅಂತ ಹೇಳ್ತಾರೆ. ಪ್ರೇತ್ಯ ಅಭಿಗಚ್ಚಂತಿ. ಸೊ ವ್ಯಕ್ತಿ ಈ ರೀತಿ ಈಶಾವಾಸ್ಯ ಜೀವನ ಮಾಡದೆ ಧಿಕ್ಕರಿಸಿ ವಿಕರ್ಮಗಳನ್ನೇ ಮಾಡ್ತಾ ಇದ್ರೆ ಆತನಿಗೆ ಏನು ಮುಂದಿನ ಗತಿ? ಅಸುರ ಲೋಕ ದೊರಕತ್ತೆ. ಅಲ್ಲಿ ಅಜ್ಞಾನ ಅಂಧಕಾರ ಪೂರ್ತಿಯಾಗಿ ಆವೃತವಾಗಿರುತ್ತೆ. ಓಕೆ, ಅದರಲ್ಲೇನಿದೆ, ಲೈಟ್ ಹಾಕೊಂಡು ಜೀವನ ಮಾಡೋಣ. ಹ? ಆ ರೀತಿ ಹೇಳುವಂತ ಜನ ನಾವು ಅಲ್ವಾ? ಬಟ್ ಕೃಷ್ಣ ಮುಂದೆ ಈ ಉಪನಿಷತ್ನಲ್ಲಿ ಮುಂದಿನ ಮಾತು ಹೇಳಿದ್ದಾರೆ, ಏಕೆ ಚಾತ್ಮಹನೋ ಜನ. ಹ? ಆತ್ಮಹನ. ಆತ್ಮಹನ ಅಂದ್ರೆ ಶಬ್ದಾರ್ಥದಲ್ಲಿ ಹೇಳಿದ್ದಾರೆ ನೋಡಿ. ಶಬ್ದಾರ್ಥ ಏನ್ ಹೇಳ್ತಾರೆ? ಆತ್ಮಹನ. ಏನ್ ಹೇಳಿದ್ದಾರೆ ಶಬ್ದಾರ್ಥ? ಆತ್ಮಘಾತಿಗಳಾದ. ಆತ್ಮಘಾತಿ. ಆತ್ಮವನ್ನ ಕೊಲ್ತಾ ಇರೋರು ಆತ್ಮಘಾತಿಗಳು. ಅರೆ, ಭಗವದ್ಗೀತೆಯಲ್ಲಿ ಮೊದಲನೇ ಕೃಷ್ಣ ಹೇಳೋ ಮೊದಲನೇ ಮಾತೇನದು? ಹ? ಆತ್ಮಕ್ಕೆ ಸಹಿಸಕ್ಕಾಗೋದಿಲ್ಲ, ನಾಶ ಇಲ್ಲ. ಸಾವಿಲ್ಲ. ಬಟ್ ಇದೇ ಇಲ್ಲಿ ಉಪನಿಷತ್ನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆತ್ಮಘಾತಿಗಳು ಇವರು ಅಂತ. ಆತ್ಮಘಾತಿಗಳು. ಆತ್ಮಹತ್ಯೆ ಆತ್ಮವನ್ನ ಕೊಲ್ತಾ ಇದ್ದಾರೆ ಅಂದ್ರೆ ಅರ್ಥ ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ? ಏನನ್ಸುತ್ತೆ ನಿಮ್ಗೆ ಇಲ್ಲಿ ಅರ್ಥ? ಯಾಕಂದ್ರೆ ಇನ್ನೊಂದ್ ಕಡೆ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ, ಆತ್ಮವನ್ನ ಕೊಲ್ಲಿಕ್ಕಾಗೋದಿಲ್ಲ. So ಹಾಗಿದ್ರೆ ಆತ್ಮಹನ ಅಂದ್ರೆ ಅರ್ಥ ಏನಿಲ್ಲಿ? ಅಜ್ಞಾನಕ್ಕೆ ಹೋಗೋದ್ರಿಂದ ಆತರ ಹೇಳ್ತಾ ಇದ್ದಾರೆ. ಆತ್ಮಗಳಿಗೆ ಹಿಂಸೆ ಕೊಡೋದನ್ನ ಆತ್ಮಘಾತಿಗಳು ಅಂತ. ಆತ್ಮಕ್ಕೆ ರಾಕ್ಷಸ ಹಿಂಸೆ ಗುಣಗಳು. ಹೇಗತ್ತೆ? ಹೇಗ್ ಬರುತ್ತೆ ಮಾತಾಜಿ? ಆತ್ಮಕ್ಕೆ ರಾಕ್ಷಸ ನೀವೇನು ಗುಣಗಳೇ ಮಾಡಕ್ಕಾಗೋದಿಲ್ಲ. ಅಂದ್ರೆ ಯು ಆರ್ ನಾಟ್ ಲಿವಿಂಗ್ ಅಪ್ ಟು ದಟ್ ಸ್ಟ್ಯಾಂಡರ್ಡ್ಸ್ ಅಂತ. ಅಂದ್ರೆ ಅರ್ಥ ಏನು? ಸ್ಟ್ಯಾಂಡರ್ಡ್ ಅಂದ್ರೆ ಅರ್ಥ ಏನು ಹೇಳಿ ಸ್ವಲ್ಪ. ಓಕೆ, ಒಬ್ಬ ಮನುಷ್ಯನ ಜೀವನ ಸಾರ್ಥಕ ಆಗ್ಬೇಕಂದ್ರೆ ಭಗವದ್ ಭಕ್ತಿ ಮಾಡ್ಬೇಕು. ಆದ್ರೆ ಅವನದ್ ಮಾಡಿಲ್ಲ ಅಂದ್ರೆ ಆ ಜೀವನ ವ್ಯರ್ಥ ಅಂತ. ಓಕೆ ಓಕೆ ಓಕೆ. ಸೊ ಆತ್ಮಕ್ಕೆ ಈಗ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದಂತಹ ಒಂದು ಸ್ವಭಾವ ಅಥವಾ ಲಕ್ಷಣ ಇರುತ್ತೆ ಅಲ್ವಾ? ಸ್ವರೂಪ ಅಥವಾ ಸ್ವಭಾವ ಅಂತ ಹೇಳ್ತೀವಿ. ಸೊ ಆತ್ಮಕ್ಕೂ ಕೂಡ ಒಂದು ಸ್ವರೂಪ ಅಥವಾ ಸ್ವಭಾವ ಇದೆ. ಆ ಸ್ವರೂಪ ಸ್ವಭಾವವನ್ನ ಕಳೆದುಕೊಂಡ್ಬಿಟ್ರೆ ಅದು ಇದ್ದು ಇಲ್ದಂಗೆ. ಆತ್ಮದ ಲಕ್ಷಣಗಳೇನು? ಸತ್ ಚಿತ್ ಆನಂದ ಅಲ್ವಾ? ಸೊ ಆ ಆತ್ಮ ಆ ಲಕ್ಷಣಗಳನ್ನ ತೋರಿಸ್ತಾ ಇಲ್ಲ. ಅಜ್ಞಾನದಲ್ಲಿ ಮುಳುಗಿದೆ, ದುಃಖದಲ್ಲಿ ಮುಳುಗಿದೆ, ಅದನ್ನೇ ಸುಖ ಅಂತ ಜೀವಿಸ್ತಾ ಇದೆ, ಪದೇ ಪದೇ ಶರೀರ ಬದಲಾಯಿಸ್ತಾ ಇದೆ. ಹಾಗಾಗಿ ಆ ಆತ್ಮ ತನ್ನ ಲಕ್ಷಣಗಳನ್ನ ಕಳೆದುಕೊಂಡಂತೆ ಇದೆ. ಆಲ್ಮೋಸ್ಟ್ ಸತ್ತಂಗೆ ಕಣ್ರಿ, ಆ ರೀತಿ. ಅರ್ಥ ಆಗ್ತಾ ಇದೆಯಾ? ಸತ್ ಹಾಗೆ ಅದು. ಆತ್ಮಕ್ ಸಾವಿಲ್ಲ. ಆತ್ಮಹತ್ಯೆ ಅಂದ್ರೆ ಅರ್ಥ ಏನು? ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅರ್ಥ ಏನು? ಏನು ಆತ್ಮನ ಕೊಲ್ತಾನ? ಆತ್ಮ ಕಂಡೇ ಇಲ್ಲ ವ್ಯಕ್ತಿ ಜೀವನದಲ್ಲಿ. ಆತ್ಮ ಅನ್ನೋದ್ರ ಬಗ್ಗೆ ಎಂದು ಕೇಳಲೇ ಇಲ್ಲ. ಆತ್ಮಹತ್ಯೆ ಹೇಗ್ ಮಾಡ್ಕೊಂಡಪ್ಪ ಅವನು? ಹೇಳಿಮ್ಮ. ಅಂದ್ರೇನು? ಆತನಿಗೆ ಆತ್ಮ ಅಂದ್ರೆ ಶರೀರನೇ ಆಗಿತ್ತು ಆಕ್ಚುಲಿ. ಆ ಶರೀರನ ಕೊಂದ್ಕೊಂಡಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳ್ತಾರೆ. ಶರೀರ ಹತ್ಯೆ ಮಾಡ್ಕೊಂಡ ಆತ. ತಾನೇ ಮಾಡ್ಕೊಳ್ಳೋದ್ರಿಂದ ಆತ್ಮಹತ್ಯೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಅನ್ನೋದನ್ನ ಸ್ವಂತ ತಾನೇ ತನ್ನನ್ನ ಕೊಂದ್ಕೊಂಡ. ಇದು ಇನ್ನೊಂದು ಅರ್ಥ, ನಾನು ಹೇಳೋನೇ ಇದ್ದೆ ಅರ್ಥ. ಎಸ್. ಸೊ ವ್ಯಕ್ತಿ ತನ್ನ ಶ್ರೇಯಸ್ಸನ್ನ ಕಾಣದೆ ತನ್ನ ಜೀವನಕ್ಕೆ ಒಂದು ದೊಡ್ಡ ಗಂಡಾಂತರ ಅಥವಾ ಒಂದು ದೊಡ್ಡ ಆಪತ್ತು ವಿಪತ್ತನ್ನ ತಂದುಕೊಂಡ. ಬೇರೆ ಯಾರೂ ತರಲಿಲ್ಲ. ಯಾರು ಕಾರಣ ಅದಕ್ಕೆ? ಆತನೇ ಕಾರಣ. ಆತ್ಮಹನೋ ಜನ. ಸೊ ಆತ್ಮಹನ ಅಂದ್ರೆ ಆತ್ಮಘಾತಿಗಳಾದರು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಭೌತಿಕ ಪ್ರಕೃತಿ ಅಥವಾ ಏನಿದು ನರಕ, ಇದೆಲ್ಲ ಕರ್ಮ ಸಿದ್ಧಾಂತ, ಇವುಗಳ ಆತನನ್ನ ದುಃಖದಲ್ಲಿ ಹಾಕ್ತಾ ಇದ್ದಾವ? ಇಲ್ಲ. ಯಾರು ಹಾಕ್ತಾ ಇದ್ದಾರೆ? ಆತನೇ ಆ ಕಾರ್ಯಗಳನ್ನು ಮಾಡಿ ಆ ಗತಿ ಪಡ್ಕೊಳ್ತಾ ಇದ್ದಾನೆ ಅಲ್ವಾ? ಅವನಿಗೆ ಭಗವಂತ ಮನುಷ್ಯ ಶರೀರ ಕೊಟ್ಟಿದ್ದ, ವಿವೇಕ ಕೊಟ್ಟಿದ್ದ, ಶಾಸ್ತ್ರ ಕೊಟ್ಟಿದ್ದಾನೆ. ಉಪಯೋಗಿಸ್ಕೊಳ್ದೆ ಸರಿಯಾಗಿ ಅದನ್ನ ಪಾಲಿಸ್ದೆ ಆತ ದೊಡ್ಡ ಅಹಂಕಾರಿಯಾಗಿ ಜೀವಿಸ್ತ. ಅನುವಾದ ಓದಿ.
ಆತ್ಮಘಾತಿಯು. ಓದಿ ಅನುವಾದ. ಹ್ಮ್. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು. ಆ ಸೊ ಆತ್ಮಘಾತಿ ಆದಂತವನು ಆತ. ಯಾರು ಈಶಾವಾಸ್ಯ ಪಾಲಿಸ್ತಿಲ್ವೋ ಆತ ತನ್ನ ಜೀವನದ ಶ್ರೇಯಸ್ಸನ್ನ, ತನ್ನ ಜೀವನ ಎಷ್ಟು ಚೆನ್ನಾಗಾಗ್ತಾ ಇತ್ತು ಅದನ್ನ ಕಾಣದೆ ಮೂರ್ಖನಂತೆ ಆತ ಈಶಾವಾಸ್ಯವನ್ನು ವಿರೋಧಿಸಿ ತನ್ನ ಜೀವನ ತನ್ನ ಕಾಲಿಗೆ ಕೊಡ್ಲಿ ಹಾಕೊಂಡದಂತಾರಲ್ಲ, ಕಾಲ್ ಮೇಲೆ ಕೊಡ್ಲಿ ಹಾಕೊಂಡ ಅಂತ ಅಂದ್ರೇನು, ತನ್ನ ಜೀವನಕ್ಕೆ ಕುತ್ತನ ತಂದ. ಆತ್ಮಘಾತಿ ಆದ. ಅದರ ಕಾರಣದಿಂದ ಏನಾಗುತ್ತೆ ಮುಂದೆ ಆತನಿಗೆ? ಅಂಧಕಾರ, ಅಜ್ಞಾನ, ವಿಶ್ವಾಸಹೀನರ ಲೋಕ ಗತಿ ಈ ರೀತಿ ಆಗುತ್ತೆ. ನರಕ ಅಂತ ಏನು ಹೇಳ್ತೀವಲ್ವಾ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ವರ್ಣನೆ ಬರುತ್ತೆ. ಹಾಗಾಗಿ ಜನ ನರಕ ಅಂದ್ರೆ ಇದೆಯಾ, ನರಕ ಸ್ವರ್ಗ ಅವೆಲ್ಲ ಇಲ್ಲ ಕಣಪ್ಪ ಅಂತ ಮಾತಾಡ್ತಾರಲ್ವ. ಶಾಸ್ತ್ರ ಹೇಳುತ್ತೆ ಮುಂದೆ ಎಷ್ಟು ಜನ ಸ್ವರ್ಗನ ಬಯಸ್ತಾರೋ ಅಷ್ಟೇ ರೀತಿಯಲ್ಲಿ ಅವ್ರು ನರಕದಿಂದ ಭಯನೂ ಪಡ್ಬೇಕಲ್ವಾ. ನರಕ ಅನ್ನೋದು ಇದೆ ಅಲ್ವಾ ಹಾಗಿದ್ರೆ. ಸೊ ಈಗ ಅದನ್ನ ಸ್ಪಷ್ಟವಾಗಿ ಪ್ರಭುಪಾದರು ವರ್ಣಿಸ್ತಾ ಹೋಗ್ತಾರೆ. ಸೊ ಪ್ರಭುಪಾದರು ವರ್ಣನೆಯಲ್ಲಿ ಭಾವಾರ್ಥದಲ್ಲಿ ಮೊದಲನೇದಾಗಿ ಮನುಷ್ಯ ಜನ್ಮ ಪಡೆದ ಮೇಲೆ ವ್ಯಕ್ತಿ ಒಂದು ಜವಾಬ್ದಾರಿನ ಹೊಂದಿರ್ತಾನೆ. ಆತ ಮನುಷ್ಯ ಜನ್ಮದಿಂದ ವ್ಯಕ್ತಿ ದೇವನಾಗಬಹುದು ಅಥವಾ ದೆವ್ವ ಆಗಬಹುದು, ಅಸುರನಾಗಬಹುದು, ಸುರನಾಗಬಹುದು ಅಥವಾ ಅಸುರನಾಗಬಹುದು. ತನ್ನ ಸ್ವಾತಂತ್ರ್ಯವನ್ನ ಹೇಗೆ ಉಪಯೋಗಿಸ್ಕೊಳ್ತಾನೋ, ತನ್ನ ಜವಾಬ್ದಾರಿಯನ್ನು ಹೇಗೆ ನೆರವೇರಿಸ್ಕೊಳ್ತಾನೋ ಅದರಿಂದ ಕಾಣಸಿಗುತ್ತೆ. ಸೊ ಯಾರು ತಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ಪಾಲಿಸ್ತಾರೋ ಅವರಿಗೆ ದೇವಗತಿ, ಅವರಿಗೆ ಸುರರು ಅಂತ ಹೇಳ್ತಾರೆ. ಯಾರು ಅದನ್ನು ಪಾಲಿಸೋದಿಲ್ವೋ ಅವ್ರಿಗೆ ಏನಂತ ಹೇಳ್ತಾರೆ? ಅಸುರರು. ಪ್ರಭುಪಾದರು ಅದನ್ನ ಭಾವಾರ್ಥದಲ್ಲಿ ಹೇಳ್ತಾ ಹೋಗ್ತಾರೆ. ಓದಿ, ಯಾರು ಓದ್ತಾ ಇದ್ರು? ಓದಿ. ಮಾನವನ ಬದುಕಿಗೂ ಪ್ರಾಣಿಯ ಬದುಕಿಗೂ ಜವಾಬ್ದಾರಿಯಲ್ಲಿ ತುಂಬಾ ವ್ಯತ್ಯಾಸವಿದೆ. ಈ ಜವಾಬ್ದಾರಿಗಳನ್ನರಿತು ಆ ಮನೋಭಾವದಿಂದ ನಡೆಯುವವರನ್ನು ಸುರರು ಎಂದು, ತಮ್ಮ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ತೋರುವವರನ್ನು ಅಥವಾ ಅವುಗಳ ಅರಿವೇ ಇಲ್ಲದಿರುವವರನ್ನು ಅಸುರರು ಎಂದು ಕರೆಯುತ್ತಾರೆ. ಇವೆರಡು ಬಗೆಯ ಜನರು ಪ್ರಪಂಚಾದ್ಯಂತ ಕಾಣಸಿಗುತ್ತಾರೆ. ಸುರರು ಯಾವಾಗಲೂ ಪರಮಪ್ರಭುವಿನ ಚರಣ ಕಮಲಗಳನ್ನೇ ಬಯಸಿ ಅದಕ್ಕಾಗಿ ಶ್ರಮಿಸುತ್ತಾರೆ ಎಂದು ಋಗ್ವೇದದಲ್ಲಿ ಹೇಳಿದೆ. ಅವರು ನಡೆವ ದಾರಿ ಸೂರ್ಯನ ಪದದಷ್ಟೇ ಬೆಳ್ಳಂ ಬೆಳಕು. ಓಂ ತದ್ವಿಷ್ಣೋ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವಿ ವಾ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಶಂಸ ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ಇದು ಋಗ್ವೇದದ ಶ್ಲೋಕ. ಅದನ್ನೇ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ ಕೆಳಗೆ. ಸುರರು ಯಾವಾಗಲೂ ಪ್ರಭುವಿನ ಚರಣ ಕಮಲಗಳನ್ನೇ ಬಯಸಿ ಅದಕ್ಕೆ ಶ್ರಮಿಸುತ್ತಾರೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ, ಯಾವಾಗಲೂ ಕೂಡ ಅದನ್ನೇ ನೋಡ್ತಾ ಇರ್ತಾರೆ. ಅಂದ್ರೇನು, ಅವರ ಜೀವನದ ಗುರಿ ಅದಾಗಿರುತ್ತೆ, ಅದಕ್ಕೋಸ್ಕರ ಶ್ರಮ ಪಡ್ತಾರೆ. ಅವರಿಗೆ ನಿಜವಾಗ್ಲೂ ಸುರರು ಅಥವಾ ದೇವರು ಅಂತ ಹೇಳ್ತಾರೆ. ದೇವತೆಗಳ ತಕ್ಷಣ ಒಂದ್ ದೊಡ್ಡ ಕಿರೀಟ ಇರೋದು, ಒಂದ್ ದೊಡ್ಡ 4 ಕೈ ಹೌದು ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಈ ರೀತಿಯಾಗಿ ಈ ಗುಣಗಳನ್ನ ಬೆಳೆಸ್ಕೊಳ್ತಾರೋ ಅವರಿಗೆ ದೇವರು. ದೇವತಾ ಮನುಷ್ಯ ವಾಟ್ ಎವರ್, ದೆವ್ವ ಮನುಷ್ಯ. ಸೊ ಯಾರು ಇದನ್ನ ಅಸಡ್ಡೆ ತೋರಿಸ್ತಾರೆ ಇದ್ರ ಬಗ್ಗೆ, ಮನುಷ್ಯ ಜನ್ಮ ಪಡೆದ ಮೇಲೆ ವ್ಯಕ್ತಿ ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಕುರಿತಾಗಿ ಅಸಡ್ಡೆ ತೋರಿಸ್ತಾನೆ ಅಥವಾ ಅದರ ಅರಿವೇ ಇಲ್ಲದಂತೆ ಜೀವಿಸ್ತಾನೆ, ಆತನಿಗೆ ಅಸುರ ಅಂತ ಹೇಳ್ತಾರೆ. ಕೇವಲ ಶರೀರದಲ್ಲೇ ಸುಖ ಕಾಣೋನನ್ನ ಅಸುರ ಅಂತಾರೆ. ಅಸುಂ ರಮಯತೆ ಇತಿ ಅಸುರ. ಅಸುಮ್ ಅಂದ್ರೆ ಪ್ರಾಣ, 10 ಪ್ರಾಣವಾಯುಗಳಿವೆಯಲ್ಲ ಅದರಲ್ಲೇ ಸುಖ ಪಡಿತೀನಿ ಅಂತ ಶ್ರಮ ಪಡೋನು ಅಸುರ, ಶರೀರದಲ್ಲಿ ಸುಖ ಪಡೆಯೋನು. ಆದ್ರೆ ಸುರ ಆತ ಭಗವಂತನ ಪ್ರಾಪ್ತಿ ಅಥವಾ ಆತನ ಸೇವೆಗೆ ಅಂತ ಆತ ಕಾರ್ಯ ಮಾಡ್ತಾನೆ. ಸೊ ಇದು ನಿಮ್ಮ ಪ್ರಶ್ನೆಗೂ ಕೂಡ ಇದೆ ನಿಮ್ಗೆ. ಸುರ ಮತ್ತೆ ಅಸುರ ಎಂದರೆ ಯಾರು ಅಂತ. ಸುರರು ಅಂದ್ರೆ ಏನು? ಮನುಷ್ಯ ಜನ್ಮದ ಜವಾಬ್ದಾರಿಗಳನ್ನ ಅರಿತು ಜೀವಿಸುವವರು, ನಡೆಯುವವರು, ಅವರಿಗೆ ಸುರರು ಅಂತಾರೆ. ಅಸುರರು ಅಂದ್ರೆ ಯಾರು? ಮನುಷ್ಯ ಜನ್ಮ ಪಡೆದ ಮೇಲೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ತೋರುವವರು, ಅದ ಜ್ಞಾನ ಅರಿವೇ ಇಲ್ಲದೆ ಜೀವಿಸುವರು, ಅವರ ಅಸುರರು ಅಂತಾರೆ.
ಸೊ ಇಲ್ಲಿ ತಮ್ಮ ಜವಾಬ್ದಾರಿ ಅಂದ್ರೆ ಏನು? ಮನುಷ್ಯ ಜನ್ಮದ ಜವಾಬ್ದಾರಿಗಳು ಅಂತ ಅರ್ಥ. ಸೊ ಪ್ರತಿಯೊಂದು ಸವಲತ್ತು ಅಥವಾ ಸೌಕರ್ಯವನ್ನ ನಾವು ಪ್ರಕೃತಿಯಿಂದ ಪಡೆದಾಗ ಅದಕ್ಕೆ ತಕ್ಕಂತಾದಂತಹ ಜವಾಬ್ದಾರಿಗಳು ನಮಗೆ ದೊರಕ್ತವೆ. ಓ, ನನಗೆ ಮನುಷ್ಯ ಜನ್ಮದ ಲಾಭ ಬೇಕು ಬಟ್ ಜವಾಬ್ದಾರಿ ಬೇಡ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಈ ಗಾಡಿ ನಮಗೆ ಕೊಟ್ಟ ಮೇಲೆ ಆ ಗಾಡಿಗೆ ತಕ್ಕನಾದಂತಹ ರೂಲ್ಸ್ ಇರುತ್ತಲ್ವಾ? ಕಾರು ಅಥವಾ ಬೈಕೋ ಕೊಟ್ರಪ್ಪ, ಅವರಿಗೆ ಅದಕ್ಕೆ ತಕ್ಕನಾದಂಥ ರೂಲ್ಸ್ ಇರೋದಿಲ್ವಾ? ರೂಲ್ಸ್ ಫಾಲೋ ಮಾಡಬೇಕು. ಯಾವ ಸೈಡ್ ನೀವು ರೈಡ್ ಮಾಡಬೇಕು, ಟ್ರಾಫಿಕ್ ರೂಲ್ಸು, ಟ್ರಾಫಿಕ್ ಪೊಲೀಸ್ ಸಿಗ್ನಲ್ಸ್ ಅವನ್ನೆಲ್ಲ ಫಾಲೋ ಮಾಡಬೇಕು. ಸೊ ಅದರದೇ ಆದಂತಹ ಜವಾಬ್ದಾರಿ ಇರ್ತದೆ ಅಲ್ವಾ? ಸೊ ಅದನ್ನ ಪಾಲಿಸದೇ ಇದ್ರೆ ಏನ್ ಮಾಡ್ತಾರೆ? ಪೊಲೀಸ್ ಬಂದು ಲೈಸೆನ್ಸ್ ತಗೊಂಡು ಹೋಗ್ತಾನೆ. ಹೌದಾ? ಹರೇ ಕೃಷ್ಣ. ಹೌದು ಪ್ರಭು. ಸೊ ಹಾಗೆ ಭೌತಿಕ ಪ್ರಕೃತಿ ಬಂದು ಏನ್ ಮಾಡುತ್ತೆ? ಏನ್ ಮಾಡುತ್ತೆ ಹೇಳಿ? ಹಾಗೆ ಏನ್ ಮಾಡುತ್ತೆ ಹೇಳಿ? ಅದೇ ರೀತಿಯ ಕಂಪೇರ್ ಮಾಡಿ. ಹೌದು. ಕಂಪೇರ್ ಮಾಡಿ, ಮನುಷ್ಯ ಜನ್ಮದ ಬಗ್ಗೆ ಕಂಪೇರ್ ಮಾಡಿ. ಅದೇ ಅವ್ರನ್ನ ಅಜ್ಞಾನ ಅಸುರರು ಅಂತ ಹೇಳ್ತಾರೆ ಭೌತಿಕ ಮಾಡಿರ್ತಾರೆ. ಮನುಷ್ಯ ಜನ್ಮನ ಕಿತ್ಕೊಳ್ಳುತ್ತೆ ಭೌತಿಕ ಪ್ರಕೃತಿ. ಗಾಡಿ ಕಿತ್ಕೊಂಡ್ರಲ್ವಾ, ಲೈಸೆನ್ಸ್ ಕಿತ್ಕೊಂಡು ಹೋದ್ರು ಪೊಲೀಸ್, ಜವಾಬ್ದಾರಿಯಿಂದ ಡ್ರೈವಿಂಗ್ ಮಾಡ್ಲಿಲ್ಲ ಅಂತ. ಹಾಗೆ ಮನುಷ್ಯ ಜನ್ಮ ಪಡೆದು ಜವಾಬ್ದಾರಿಯಿಂದ ಜೀವಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಭೌತಿಕ ಪ್ರಕೃತಿ ಏನ್ ಮಾಡುತ್ತೆ? ಯಾಕಪ್ಪ ಕೊಡ್ಬೇಕು ನಿನಗೆ ಮನುಷ್ಯ ಜನ್ಮ? ಆಯ್ತು, ಇರು, ಪ್ರಾಣಿ ಪಶು ಪಕ್ಷಿಯಾಗಿರು, ಅದರಲ್ಲಿ ನೀನು ಅದೇ ರೀತಿ ಕಾರ್ಯ ಮಾಡ್ತಾ ಇದ್ದೀಯಲ್ವಾ? ಸೊ ಹಾಗೆ ಹೇಳಿ ಆ ಮನುಷ್ಯ ಶರೀರವನ್ನ ನಮ್ಮಿಂದ ಕಿತ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಅಸುರ ಲೋಕಕ್ಕೆ ನಮ್ಮನ್ನ ದಬ್ಬತ್ತೆ. ಸೊ ಒಂದು ಬಹಳ ಉತ್ತಮವಾದಂತಹ ಒಂದು ಶ್ಲೋಕವನ್ನ ಪ್ರಭುಪಾದರು ಮುಂದೆ ವರ್ಣಿಸ್ತಾರೆ. ಏನದು? ಮನುಷ್ಯ ಶರೀರ ಅನ್ನೋದು ಬಹಳ ವಿರಳವಾದದ್ದು. ಅದನ್ನು ನಾವು ಹಾಗೆ ಏನು ಹೇಳ್ತಾರೆ, ಪಡೆಯೋದಿಲ್ಲ. ಅದೊಂದು ವಿಶೇಷವಾದಂತಹ ಒಂದು ಸವಲತ್ತು. ಆ ಸವಲತ್ತನ್ನ ಒಂದು ಉತ್ತಮವಾದಂತಹ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನದು ಶ್ಲೋಕ? ನಿಮಗೆ ಶ್ಲೋಕ ತೋರಿಸ್ತಾ ಇದ್ದೀನಿ, ಆನಂತರ ಆ ಶ್ಲೋಕದ ವರ್ಣನೆಯನ್ನ ನೋಡೋಣ. ಪ್ರಭುಪಾದರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮುಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ. ಒಂದ್ ನಿಮಿಷ, ಏನಾಯ್ತು ಇದಕ್ಕೆ? ಎಸ್, ಕರೆಕ್ಟ್. ಬಹಳ ಉತ್ತಮವಾದಂತಹ ಒಂದು ಶ್ಲೋಕ ಇದು. ಈ ಶ್ಲೋಕವನ್ನ ನೋಡಿ, ಆಕ್ಚುಲಿ ಪ್ರಭುಪಾದರು ತಾತ್ಪರ್ಯಗಳನ್ನು ಬರೆಯುವಂತ ವಿಧಾನ ತಿಳ್ಕೊಂಡ್ರೆ ನಾವು ಆಶ್ಚರ್ಯ ಪಡ್ತೀವಿ. ಯಾಕಂದ್ರೆ ಅದು ಎಷ್ಟು ಆಚಾರ್ಯರ ಅಥವಾ ಗೀತೆ ಭಾಗವತದ ಶ್ಲೋಕಗಳನ್ನೇ ಉಲ್ಲೇಖ ಮಾಡ್ತಾರೆ ಪ್ರಭುಪಾದರು ಪದೇ ಪದೇ. ಭಾಗವತದಲ್ಲಿ ಕೃಷ್ಣ ಉದ್ಧವ ಗೀತೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾನೆ. 11ನೇ ಸ್ಕಂದದಲ್ಲಿ ಈ ಒಂದು ಮಾತು ಬರುತ್ತೆ. ಮನುಷ್ಯ ಶರೀರದ ಲಾಭ ಅಥವಾ ವಿಶೇಷತೆಯನ್ನ ಹೇಳೋದು. ಶ್ಲೋಕ ಹೇಳುತ್ತೆ, ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ. ಈ ಮನುಷ್ಯ ಶರೀರ ಏನಿದೆ ಇದು ಸುಲಭ. ಓ, ಹೇಗ್ ದೊರಕ್ತಪ್ಪ ನನಗೆ ಈ ಶರೀರ ಪಡೆದ್ಮೇಲೆ ನಾನು ಎಷ್ಟು ಸುಲಭವಾಗಿ ಕಾರ್ಯಗಳನ್ನ ಮಾಡಬಹುದು. ನೋಡಿ, ಪ್ರಾಣಿ ಪಶು ಪಕ್ಷಿ ಜೀವನದಲ್ಲಿ ಎಷ್ಟು ಭಯ ಇರುತ್ತೆ. ಒಂದು ಗುಬ್ಬಚ್ಚಿ ನೀರು ಕುಡಿಬೇಕಂದ್ರೆ ಏನು ಎಷ್ಟು ಅದು ಭಯದಲ್ಲಿರುತ್ತಲ್ವಾ? ಹಿಂದಿಂದ ಯಾವ್ದಾದ್ರು ಬೆಕ್ಕು ಬಂದು ಹಿಡಿಬಾರ್ದು, ನಾಯಿ ಬಂದು ಕಚ್ಚಬಾರ್ದು ನನ್ನ, ಅಥವಾ ಹಿಂದಿಂದ ಯಾವ್ದೋ ಒಂದು ಗಿಡಗ ಬಂದು ಎತ್ಕೋಬಾರ್ದು. ಅದಕ್ಕೇನ್ ಮಾಡುತ್ತೆ? ಅದು ಸದಾ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ. ಮತ್ತೆ ಒಂದು ಗುಟ್ ಕುಡಿಯುತ್ತೆ, ಆ ಕಡೆ ಈ ಕಡೆ ಆ ಕಡೆ ನೋಡ್ತಾ ಇರುತ್ತೆ. ಅದಾದ ಮೇಲೆ ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಇವನ್ ಜಿಂಕೆ ತಗೊಳ್ಳಿ, ಹಸು ತಗೊಳ್ಳಿ, ಎಲ್ಲವುದರಲ್ಲೂ ಕೂಡ ಏನಿದೆ? ಭಯ ಇರುತ್ತೆ, ಭಯ ಇದೆ. ಎಂತಹ ಬಲಿಷ್ಠವಾದಂತಹ ಪ್ರಾಣಿನೂ ಆಗ್ಲಿ, ಸಿಂಹ ಅಥವಾ ಹುಲಿ, ಅದು ಬೇಟೆಯಾಡ್ಲಿಕ್ಕೆ ಅಂತ ಹೊರಗೆ ಬರ್ತಾ ಇದ್ದ ಹಾಗೆ ಒಂದು ಪಕ್ಷಿ ಬರುತ್ತೆ ಯೂಶಲಿ ಕಾಡಿನಲ್ಲಿ. ಆ ಪಕ್ಷಿ ಏನ್ ಮಾಡುತ್ತೆ? ಚೇವ್ 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 ಅಂತ ಎಲ್ಲ ಸೌಂಡ್ ಮಾಡುತ್ತೆ. ಅದು ಸೌಂಡ್ ಮಾಡಿದ್ರೆ ಅರ್ಥ ಏನ್ ಗೊತ್ತಾ? ಬೇರೆ ಪ್ರಾಣಿಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಏನಂತ. ಯಾವ್ದೋ ಒಂದು ಪ್ರಾಣಿ ಬರ್ತಾ ಇದೆ ಅಂತ. ಹುಲಿ ಬಂತು, ಹುಲಿ, ಎಲ್ಲರೂ ಓಡೋಗಿ ಅಂತ. ಸೊ ಹುಲಿ ಈಗ ಬೇಟೆ ಆಡ್ಲಿಕ್ಕೆ ಹೊರಗೆ ಬರ್ತಾ ಇದೆ. ಈ ಒಂದು ಸಣ್ಣ ಪಕ್ಷಿ ಹಾರಾಡ್ತದೆ, ಅದು
ಏ ಛೆ 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 ಛೆ. ಓಡು. ಆ ಹುಲಿ ನೋಡುತ್ತೆ ಆ ಪಕ್ಷಿನ. ಹೇ, ನೀನ್ ನನ್ನ ಬೇಟೆನೆಲ್ಲ ಓಡಿಸ್ಬಿಟ್ಟೆ ಅಂತ ಹೇಳಿ ಅದನ್ನ ಹಿಡಿಯಕ್ ಹೋದ್ರೆ ಅದು ಹಾರೋಗುತ್ತೆ. ಹ? ಈ ಭೌತಿಕ ಪ್ರಕೃತಿ ಹೇಗೆ ಮಾಡಲಾಗಿದೆ ಅಂದ್ರೆ ಪ್ರತಿಯೊಂದು ಜೀವಿ ಯಾವಾಗ್ಲೂ ಆತಂಕದಲ್ಲಿ, ಭಯದಲ್ಲಿ, ಒಂದು ಹೋರಾಟದಲ್ಲಿ ಜೀವನ ಮಾಡಬೇಕು. ಬಟ್ ಮನುಷ್ಯ ಜನ್ಮದಲ್ಲಿ ಅದಿಲ್ಲ. ನಾವೇನಾದ್ರೂ ಊಟ ಮಾಡೋ ಕೂತ್ಕೊಂಡಾಗ ಅಷ್ಟು ಆ ರೀತಿಯಾಗಿ ಇದು ಮಾಡ್ತೀವ? ಅಫ್ಕೋರ್ಸ್ ಬಡತನದಲ್ಲಿದ್ದವ್ರಿಗೆ ಕಷ್ಟಪಡಬೇಕು ಅಂತ, ಬಟ್ ಸಾಮಾನ್ಯವಾಗಿ ಯಾರು ನೈಸರ್ಗಿಕವಾಗಿ ಜೀವಿಸ್ತಾರೋ ಅವರೆಂದು ಈ ರೀತಿಯಾದ ಭಯ ಆತಂಕದಲ್ಲಿ ಜೀವಿಸೋದಿಲ್ಲ. ಯೋಚನೆ ಮಾಡಿ, ಪ್ರಾಣ ಮನುಷ್ಯ ಶರೀರ, ಭಯದಲ್ಲಿ ಇರೋದು ಅನ್ಸುತ್ತೆ. ಮನುಷ್ಯ ಜನ್ಮ ಅದು ಈ ರೀತಿಯಾದಂತಹ ಹೋರಾಟ, ಆತಂಕ, ಭಯ, ಬೇಸಿಕ್ ಆಹಾರ ಆಗಿರ್ಬೋದು, ಒಂದು ಉಳ್ಕೊಳ್ಲಿಕ್ಕೆ ಜಾಗ ಆಗಿರಬಹುದು, ಇದೆಲ್ಲವೂ ಕೂಡ ಬಹಳ ಸುಲಭವಾಗಿ ಮನುಷ್ಯನಿಗೆ ನೀಡಲಾಗತ್ತೆ. ಪ್ರಾಣಿಗಳಷ್ಟು ಹೋರಾಟ ಮಾಡೋದು ಬೇಕಿಲ್ಲ ಮನುಷ್ಯನಿಗೆ. ನಾವು ಅದನ್ನು ಮಾಡ್ಕೊಂಡ್ಬಿಟ್ಟಿದೀವಿ ಕೃತಕವಾಗಿ. ಕೆಲವು ದಶಕಗಳ ಹಿಂದೆ ನೋಡಿ ಜನ ಹೇಗೆ ಜೀವಿಸ್ತಾ ಇದ್ರು ಅಂತ. ಅಷ್ಟೊಂದು ಓದದೇ ಇರಬಹುದು, ಅಷ್ಟೊಂದು ಏನು ಪಾಂಡಿತ್ಯ ಇಲ್ಲದೆ ಇರಬಹುದು, ಅಡ್ವಾನ್ಸ್ಮೆಂಟ್ ಅಥವಾ ಈ ರೀತಿಯಾದಂಥ ಇಲ್ಲದೆ ಇರಬಹುದು, ಬಟ್ ಅವ್ರ ಜೀವನದಲ್ಲಿ ಎಷ್ಟು ನೆಮ್ಮದಿ ಇತ್ತು, ಎಷ್ಟು ದೀರ್ಘಕಾಲದವರೆಗೆ ಜೀವಿಸಿದ್ರು, ಎಷ್ಟು ಅರ್ಥವತ್ತಾಗಿ ಜೀವಿಸಿದ್ರು. ಆ ಸಮಯದ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಮನುಷ್ಯ ಜನ್ಮದಲ್ಲಿ ಈ ರೀತಿಯಾದಂಥ ಸವಲತ್ತನ್ನು ಭಗವಂತ ಕೊಟ್ಟಿದ್ದಾನೆ. ಸುಲಭಂ. ಮನುಷ್ಯ ಜೀವನದಲ್ಲಿ ಅವಶ್ಯಕತೆಗಳು ಬಹಳ ಸುಲಭವಾಗಿ ನಮಗೆ ದೊರಕಲಾಗ್ತದೆ. ಆದರೆ ಮನುಷ್ಯ ಜನ್ಮ ಬಹಳ ದುರ್ಲಭ, ಸುದುರ್ಲಭಂ. ಶ್ಲೋಕ ಹೇಳುತ್ತೆ ಸುದುರ್ಲಭಂ. ಸೊ ಹೀಗೆ ಅಫ್ಕೋರ್ಸ್ ನಾ ಈಗ ಆ ಶ್ಲೋಕದ ಪೂರ್ತಿ ಚರ್ಚೆ ಮಾಡೋದಿಲ್ಲ, ಇಲ್ಲಾಂದ್ರೆ ಅದು ಬೇರೆನೇ ಡಿಸ್ಕಷನ್ ಆಗತ್ತೆ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಮಾನವ ಜನ್ಮ ಇದು ನಮಗೆ ದೊರಕೋದು 84 ಲಕ್ಷ ಈ ಜೀವರಾಶಿಗಳ ಇವುಗಳನ್ನ ನಾವು ದಾಟಿ ಬಂದಾಗ ನಮಗೆ ದೊರಕತ್ತೆ. ಆ ಜನ್ಮ ಏನಿದೆ ಬಹಳ ವಿರಳವಾದದ್ದು. ಎಷ್ಟು ವಿರಳ ಅದು! ಅದು ಒಂದು ದೊಡ್ಡ ದೋಣಿಯಂತೆ ಅಥವಾ ಒಂದು ದೊಡ್ಡ ಹಡಗಿನಂತೆ, ನೌಕೆಯಂತೆ. ಹಡಗು ಅಥವಾ ನೌಕೆ ಏನ್ ಮಾಡುತ್ತೆ? ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ? ಅದನ್ನ ಏನಕ್ಕೆ ಉಪಯೋಗಿಸ್ತಾನ? ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸೋದು. ಒಂದು ದೊಡ್ಡ ನದಿ ಆಗಿರಬಹುದು, ಅಥವಾ ಒಂದು ದೊಡ್ಡ ಹೊಳೆ ಆಗಿರಬಹುದು, ಅಥವಾ ಸಮುದ್ರವಾಗಿರಬಹುದು, ಅದನ್ನ ದಾಟ್ತೀವಲ್ವ ನಾವು, ಅದರಿಂದ ಪ್ರಯಾಣ ಮಾಡಿ. ಸೊ ಹಾಗೆ ಈ ಸಂಸಾರ ಎನ್ನುವ ಒಂದು ಸಾಗರವನ್ನ ದಾಟಲಿಕ್ಕೆ ನಮಗೆ ಭಗವಂತ ನೀಡಿರುವಂತಹ ಒಂದು ಹಡಗು ಅಥವಾ ನೌಕೆ ಯಾವುದದು? ಮಾನವನ ಶರೀರ, ಮನುಷ್ಯ ಶರೀರ. ಓಕೆ, ಈಗ ಹಡಗು ಸಿಕ್ಬಿಟ್ರೆ ಸಾಕ? ಹಡಗ್ನಲ್ಲಿ ನಾವು ಕುತ್ಕೊಂಡ್ಬಿಟ್ರೆ ಆಯ್ತಾ? ಹಡಗನ್ನ ನಡೆಸುವಂಥವ್ರು ಬೇಕಲ್ವಾ? ಅಂಬಿಗರು. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಮ್ಮ ತಾಯಿ ಹೇಳ್ತಾ ಇದ್ರು. ಅಫ್ಕೋರ್ಸ್ ಅಂಬಿಗ ಅಂದ್ರೆ ಯಾರು? ನೌಕೆಯನ್ನ ನಡೆಸುವ ನಾವಿಕ, ಕ್ಯಾಪ್ಟನ್, ಬೋಟ್ಮ್ಯಾನ್, ನೀವೇನು ಹೇಳು. ಸೊ ಯಾರದು? ಶಾಸ್ತ್ರಗಳು, ಆಚಾರ್ಯರು, ಅವರು ಅಂಬಿಗರು. ಅವರಿಲ್ಲ ಅಂದ್ರೆ ನಾನು ಓಕೆ ಹಡಗ್ನಲ್ಲಿ ಕುತ್ಕೊಂಡಿದ್ರು ಕೂಡ ದಾಟೋಕ್ಕಾಗೋದಿಲ್ಲ, ದಾಟ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಮನುಷ್ಯ ಶರೀರ ಎಷ್ಟು ಚೆನ್ನಾಗಿ ಇದನ್ನ ಭಗವಂತ ಮಾಡಿದ್ದಾನೆ ಅಂದ್ರೆ, ಇದು ನಮಗೆ ಎಲ್ಲ ರೀತಿಯ ಭಕ್ತಿಯ ಅಂಗಗಳನ್ನ ಪಾಲಿಸ್ಲಿಕ್ಕೆ ಬಹಳ ನೆರವಾಗುತ್ತೆ. ನಮ್ಮ ನಾಲಿಗೆ, ನಮ್ಮ ಕಿವಿ, ಬೇರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಇದು ಬಹಳ ಕಷ್ಟ. ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಎಷ್ಟು ಸರಳವಾಗಿದೆ ಅದು. ಭಗವಂತನ ಕುರಿತಾಗಿ ಕೇಳಬಹುದು, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನೆಲೆಯೂರಿಸಬಹುದು. ಪ್ರಾಣಿ ಪಶು ಪಕ್ಷಿಗಳಿಗೆ ಈ ಸೌಲಭ್ಯ ಇಲ್ಲ. ನಮಗೆ ಗೊತ್ತಿಲ್ಲ ಬೇರೆ ಜನ್ಮಗಳಲ್ಲಿ ಎಷ್ಟೆಲ್ಲ ಕಷ್ಟ ಇದೆ ಅಂತ, ಯಾಕಂದ್ರೆ ಅದು ಮರ್ತು ಹೋಗ್ಬಿಟ್ಟಿದ್ದೇವೆ ನಾವು. ಸೊ ಈ ಅಂಗಾಂಗಗಳು ನಮಗೆ ಸುಗಮವಾಗಿ ತಲುಪಲಿಕ್ಕೆ ನೆರವಾಗುತ್ತೆ. ಹೇಗೆಂದ್ರೆ ಒಂದು ಹಡಗು ಅದು ಚಲಿಸ್ಬೇಕಂದ್ರೆ ಆ ಸಮುದ್ರದಲ್ಲಿ ಅನುಕೂಲವಾದಂಥ ವಾತಾವರಣ ಇರಬೇಕು. ಗಾಳಿ ಇಲ್ಲ ಚಂಡಮಾರುತ ಬಂದ್ಬಿಟ್ರೆ ಎಲ್ಲಿ ಹೋಗಕ್ಕಾಗುತ್ತೆ? ಅನುಕೂಲಕರವಾದಂತಹ ಅಲೆಗಳು ಅಥವಾ ಹವೆ, ಅವುಗಳಿಗೆ ಹೋಲಿಸಲಾಗಿದೆ. ಇವು ನೋಡಿ ಎಷ್ಟೆಲ್ಲ ಲಾಭ ನಮಗೆ. ಮೊದಲನೇದಾಗಿ ಹಡಗು ಕೊಟ್ಟ ಭಗವಂತ, ನೌಕೆಯನ್ನ ಕೊಟ್ಟ. ಮತ್ತಿನ್ನೇನು ಕೊಟ್ಟ ಭಗವಂತ?
ಅಂಬಿಗ ಅಂದ್ರೆ ಅದೇ ಹಾ, ವೇದಶಾಸ್ತ್ರಗಳು, ಶಾಸ್ತ್ರಗಳು ಮತ್ತೆ ಆಚಾರ್ಯರನ್ನ ಕೊಟ್ಟ ಆಚಾರ್ಯಗಳು, ಅವರುಗಳ ನೆರವಿಂದ ನಾವು ನಮ್ಮ ಜೀವನವನ್ನ ನಮ್ಮ ಜೀವನಕ್ಕೆ ಸಾಗಿಸ್ಕೊಂಡು. ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಹೀಗೆ ಹೋಗ್ಬೇಕು, ಅವ್ರು ಹೇಳಿದಂಥ ಉಪದೇಶಗಳನ್ನು ಅನುಸರಿಸಿದ್ರೆ ನಾವು ನಿಶ್ಚಿತವಾಗಿ ನಾವು ಈ ಸಂಸಾರ ಸಾಗರವನ್ನು ದಾಟ್ತೀವಿ. ಸೊ ಸಾಗರ ಯಾವುದಿಲ್ಲಿ? ಈ ಸಮುದ್ರ ಯಾವುದು? ಭೌತಿಕ ಈ ಭೌತಿಕ ಜಗತ್ತು. ಭೌತಿಕ ಜಗತ್ತನ್ನು ಹೋಲಿಸಿದ್ದಾರೆ. ಸೊ ಅದಾದ ಮೇಲೆ ಅನುಕೂಲಕರವಾದಂತಹ ಅಲೆಗಳು ಏನವು? ಪ್ರಯಾಣಕ್ಕೆ ನೆರವಾಗುವಂತಹ ಅಲೆಗಳು ಅಥವಾ ಗಾಳಿ ಏನದು? ಅದು ಮನುಷ್ಯ ಶರೀರದ ವಿಶೇಷತೆಗಳು, ಅಂಗಾಂಗಗಳು. ಆಗ್ಲೇ ಹೇಳಿದಾಗೆ ಕಿವಿ, ಅಥವಾ ಬಾಯಿ, ನಾಲಿಗೆ ಉಚ್ಚಾರಣೆ ಮಾಡಲಿಕ್ಕೆ, ಶಕ್ತಿ, ಮನಸ್ಸು, ಮನೋಬಲ, ಬುದ್ಧಿಬಲ, ಇವೆಲ್ಲವೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ನೆರವಾಗುವಂಥದ್ದು. ಆ ಶ್ಲೋಕದಲ್ಲಿ ಮುಂದೆ ಹೇಳಲಾಗುತ್ತೆ, ಯಾವೊಬ್ಬ ವ್ಯಕ್ತಿ ಇಷ್ಟೆಲ್ಲ ಪಡೆದ ಮೇಲೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳದೆ ದಾಟ್ಲಿಲ್ಲ, ಆತ ಹಡಗನ್ನು ಉಪಯೋಗಿಸ್ಕೊಂಡು ದಾಟಲಿಲ್ಲ ಅಂದ್ರೆ ಏನಂತ ಹೇಳ್ತೀರಿ ಆತನಿಗೆ? ಮೂರ್ಖ, ಶತಮೂರ್ಖ, ಆತ್ಮಘಾತಕ. ಆತ ತನ್ನ ಜೀವನದ ಒಳಿತನ್ನ ಆತ ತಿರಸ್ಕರಿಸ್ತಾ. ಎಷ್ಟೊಂದು ಒಳ್ಳೆ ಅವಕಾಶ ದೊರಕಿದೆ, ಭಗವಂತ ನೀಡಿದ್ದಾನೆ. ಮನುಷ್ಯ ಶರೀರ ನೀಡಿದ್ದಾನೆ, ಪ್ರಭುಪಾದರಂತ ಗುರುಗಳ ಆಚಾರ್ಯರನ್ನ ನೀಡಿದ್ದಾನೆ, ಭಗವದ್ಗೀತೆ, ಭಾಗವತ ಅನ್ನುವಂತಹ ಗ್ರಂಥಗಳನ್ನು ನೀಡಿದ್ದಾನೆ, ಈ ಇಸ್ಕಾನ್ ಭಕ್ತರ ಸಮುದಾಯದಂತಹ ಒಂದು ಅನುಕೂಲಕರವಾದಂತಹ ವಾತಾವರಣ ನೀಡಿದ್ದಾನೆ, ಮನುಷ್ಯ ಶರೀರ ಕೊಟ್ಟಿದ್ದಾನೆ, ಕೈ, ಕಾಲು, ಕಿವಿ ಎಲ್ಲವೂ ನಮ್ಗೆ ವರ್ಕ್ ಆಗ್ತದೆ. ಅಟ್ಲೀಸ್ಟ್ ಇಲ್ಲಿವರೆಗೂ ವರ್ಕ್ ಆಗ್ತದೆ ಅಲ್ವಾ? ಹರೇ ಕೃಷ್ಣ. ಹೌದಲ್ವಾ? ಸೊ ಇವುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಸಂಸಾರದಿಂದ ದಾಟದಿದ್ರೆ ಏನಂತೆ? ಆತ್ಮಘಾತಕರಾದಂತೆ. ಪ್ರಭುಪಾದರ ಮಾತನ್ನ ಕೆಲವು ಓದೋಣ. ಓದಿ, ಈ ಪ್ಯಾರಾಗ್ರಾಫ್ ಮೊದಲಿಂದ ಓದ್ಬಿಡಿ, ಅದಾದ್ಮೇಲೆ ನಿಲ್ಸೋಣ. ಓದಿ, ಯಾರು ಓದ್ತೀರಾ? ಓದಿ ಓದಿ. ಎಸ್, ಸೆಕೆಂಡ್ ಪ್ಯಾರಾಗ್ರಾಫ್. ನಮ್ಮ ಈ ಮಾನವನ ಜನ್ಮವು ಮಿಲಿಯಾಂತರ ವರ್ಷಗಳ ಕಾಲ ವಿಕಾಸಗೊಂಡ ನಂತರ ಮತ್ತು ಬೇರೆ ಬೇರೆ ಜನ್ಮಗಳನ್ನೆತ್ತಿ ಲಭಿಸಿದೆ ಎಂದು ವಿವೇಕಿಗಳು ಸದಾ ನೆನಪಿನಲ್ಲಿಡಬೇಕು. ಈ ಐಹಿಕ ಜಗತ್ತನ್ನು ಅನೇಕ ವೇಳೆ ಸಾಗರಕ್ಕೆ ಹೋಲಿಸುತ್ತಾರೆ. ಸೊ ನಿಮ್ಗೆ ನಾನು ಇದನ್ನ ಯಾಕೆ ಮತ್ತೆ ನಾನು ಓದಿಸ್ತಾ ಇದ್ದೀನಿ ಅಂದ್ರೆ, ಇದು ನಿಮ್ ಪರೀಕ್ಷೆ ಕೇಳ್ತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಹೋಲಿಕೆ ಅಥವಾ ಉಪಮೆ ಅಥವಾ ದೃಷ್ಟಾಂತ ಏನೇ ಹೇಳ್ಬೋದು ನೀವು. ಸೊ ಇದನ್ನ ಕೇಳ್ತಾರೆ, ಏನಂತ? ಹಡಗು ಮತ್ತೆ ಸಮುದ್ರ ಅಥವಾ ಸಾಗರ, ಈ ಹೋಲಿಕೆಯನ್ನು ವಿವರಿಸಿ ಅಂತ. ಸೊ ಅವಾಗ ನೀವು ವಿವರಿಸ್ಬೇಕು. ಅಥವಾ ಆತ್ಮಘಾತಕ ಅಂದ್ರೆ ಏನು, ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಅದನ್ನ ನೀವು ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ಒಂದೊಂದು ಅಂಶವನ್ನು ಗಮನಿಸ್ಬೇಕು. ನಾನು ಆಗ್ಲೇ ಚಾರ್ಟ್ ತೋರಿಸಿದ್ನಲ್ಲ, ಈಗ ತಾನೇ ಒಂದು ಸಮುದ್ರ ಅಂದ್ರೆ ಏನು, ಅಥವಾ ಸಾಗರ ಏನು? ಭೌತಿಕ ಜಗತ್ತು, ಸಂಸಾರ. ಸೊ ಹಡಗಂದ್ರೆ ಯಾವುದು? ಮನುಷ್ಯ ಜಗತ್ತು. ಸೊ ಹೀಗೆ ಪ್ರತಿಯೊಂದು ಅಂಶವನ್ನ ನೀವು ಕಂಪೇರ್ ಮಾಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಓದಿ. ಈ ಮಾನವನ ದೇಹವನ್ನು ಸಾಗರವನ್ನು ದಾಟುವ ಸಲುವಾಗಿಯೇ ನಿರ್ಮಿಸಿದ ಸದೃಢ ನೌಕೆಗೆ ಹೋಲಿಸಲಾಗಿದೆ. ವೇದಶಾಸ್ತ್ರಗಳನ್ನು, ಆಚಾರ್ಯರನ್ನು, ನುರಿತ ಅಂಬಿಗರಿಗೂ ಮಾನವ ದೇಹದ ಅಂಗಾಂಗಗಳನ್ನು ಗಂತವ್ಯಕ್ಕೆ ಸುಗಮವಾಗಿ ಹೋಗಿ ತಲುಪಲು ನೆರವಾಗುವಂತಹ ಗಾಳಿಗೂ ಹೋಲಿಸಲಾಗಿದೆ. ಇಷ್ಟೆಲ್ಲ ಸೌಕರ್ಯಗಳನ್ನು ಒಬ್ಬ ವ್ಯಕ್ತಿಯು ತನ್ನ ಬದುಕನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳದಿದ್ದರೆ ಅವನು ಆತ್ಮಹ ಅಂದರೆ ಆತ್ಮಘಾತಕ ಎಂದು ಭಾವಿಸಬೇಕು. ಆತ್ಮಘಾತಕನು ಶಾಶ್ವತ ಕಷ್ಟವನ್ನು ಅನುಭವಿಸಲು ಅಜ್ಞಾನದ ಕತ್ತಲನ್ನು ಪ್ರವೇಶಿಸುವುದು ಖಂಡಿತ ಎಂದು ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಸೊ ಮತ್ತೊಮ್ಮೆ ನಾನು ಈ ಎಕ್ಸಾಂಪಲ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಪ್ರಶ್ನೆ ಕೇಳಿದಾಗ ಈ ಎಲ್ಲ ಅಂಶಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಸಾಗರವನ್ನ, ಭೌತಿಕ ಜಗತ್ತನ್ನ ಒಂದು ಸಾಗರದೊಂದಿಗೆ ಅಥವಾ ಸಮುದ್ರದೊಂದಿಗೆ ಕಂಪೇರ್ ಮಾಡಲಾಗಿದೆ. ಮನುಷ್ಯ ಶರೀರವನ್ನ ಒಂದು ಸುದೃಢವಾದಂತಹ ನೌಕೆ ಅಥವಾ ದೋಣಿ, ಹಡಗು, ಅದಕ್ಕೆ ಕಂಪೇರ್ ಮಾಡಲಾಗಿದೆ.
ವೇದಶಾಸ್ತ್ರಿಗಳು ಮತ್ತು ಆಚಾರ್ಯರು ಕ್ಯಾಪ್ಟನ್, ನಾವಿಕ, ಅಂಬಿಗನಿಗೆ ಹೋಲಿಸಲಾಗಿದೆ. ಮನುಷ್ಯ ಶರೀರದ ಅಂಗಾಂಗಗಳು ಎಷ್ಟು ನಮ್ಮ ಆಧ್ಯಾತ್ಮಿಕ ಜೀವಿಗೆ ಉಪಯುಕ್ತವಾಗಿವೆ. ಅವುಗಳು ಹೇಗೆ ಪ್ರಯಾಣಕ್ಕೆ ನೆರವಾಗುವಂತಹ ಗಾಳಿ. ಆ? ಕೆಲವೊಮ್ಮೆ ನಾವು ಹಡಗನ್ನ ಪಡೆದಿದ್ದೀವಿ, ಕ್ಯಾಪ್ಟನ್ ಇದ್ದಾರೆ, ಬಟ್ ಅಲ್ಲಿ ತುಂಬಾ ದೊಡ್ಡ ಚಂಡಮಾರುತ ಬಂತು ಅಥವಾ ಏನೋ ಒಂದು ಯಾರೋ ಬಂದು ಅಟ್ಯಾಕ್ ಮಾಡಿಬಿಟ್ರು ಅಥವಾ ಇದೇ ಆ ರೀತಿ ಆದರೆ ನಾವು ಅದನ್ನು ಉಪಯೋಗಿಸ್ಕೊಂಡು ದಾಟ್ಲಿಕ್ಕೆ ಆಗೋದಿಲ್ಲ ನೋಡಿ, ಅಲ್ವಾ? ಬಟ್ ತುಂಬಾ ನೆರವಾಗುವಂತಹ ಪರಿಸರ, ಅವಕಾಶ, ಹವಾಮಾನ ಎಲ್ಲವೂ ಇದೆ. ಇಷ್ಟೆಲ್ಲ ಇದ್ದು ಉಪಯೋಗಿಸ್ಕೊಳ್ದೇ ಇರೋನ್ಗೆ ಏನಂತೀವಿ? ಮೂರ್ಖ ಅಂತೀವಿ, ಆತ್ಮಘಾತಕ ಅಂತೀವಿ. ಹಾಗೆ ಮನುಷ್ಯ ಜನ್ಮ ಪಡೆದು ಆತ್ಮ ಸಾಕ್ಷಾತ್ಕಾರನ್ನ ಪ್ರಯತ್ನ ಮಾಡದೆ ಅಥವಾ ಅಲ್ಲಿ ಯಶಸ್ವಿ ಆಗದೆ ಇರೋನ್ಗೆ ಏನಂತ ಹೇಳ್ತಾರೆ? ಆತ್ಮಘಾತಕ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ಬೇಕು ನೀವು ಉತ್ತರದಲ್ಲಿ. ಓಕೆ, ಆತ್ಮಘಾತಕ ಅಂದ್ರೆ ಏನು ಅಂತ ಅಥವಾ ಆತ್ಮಹ ಅಂತ ಹೇಳಿದ್ರೆ ಇವೆಲ್ಲವನ್ನ ಹೇಳಬೇಕು. ಓಕೆ, ಸೊ ಈಗ ಮುಂದೆ ಪ್ರಭುಪಾದರು ಮನುಷ್ಯ ಶರೀರದ ಅಥವಾ ಮನುಷ್ಯ ಜನ್ಮದ ವಿಶೇಷತೆ ಏನು, ಪ್ರಾಣಿ ಪಶು ಪಕ್ಷಿ ಜನ್ಮಕ್ಕೆ ಕಂಪೇರ್ ಮಾಡಿದ್ರೆ ಮನುಷ್ಯ ಜನ್ಮದಲ್ಲಿ ಹೇಗೆ ಭಗವಂತ ಒಂದು ವಿಶೇಷ ಸವಲತ್ತನ್ನು ನೀಡಿದಾನೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಸೊ ಇದನ್ನ ನಾನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಭಗವಂತ ಹೇಳ್ತಾನೆ, ಪ್ರಭುಪಾದರಲ್ಲಿ ವರ್ಣಿಸ್ತಾ ಇದ್ದಾರೆ, ಹಂದಿ, ನಾಯಿ, ಒಂಟೆ, ಕತ್ತೆ ಇವೆಲ್ಲ ಬಹಳ ಫೇಮಸ್ ಪ್ರಾಣಿಗಳು. ನಮ್ಮ ಶಾಸ್ತ್ರಗಳಲ್ಲಿ ಪದೇ ಪದೇ ಬರ್ತವೆ. ಶ್ವವಿಡ್, ವರಾಹ, ಉಷ್ಟ್ರ, ಖರೈ. ಹಂದಿ, ನಾಯಿ. ಹಂದಿ ಏನ್ ಮಾಡುತ್ತೆ? ಯಾವುದನ್ನ ಜನ ತ್ಯಾಜ್ಯ ಅಂತ ಹಾಕಿರ್ತಾರೋ ಅದನ್ನ ಹೋಗಿ ತಿನ್ನತ್ತೆ, ಮಲವನ್ನ ತಿನ್ನತ್ತೆ. ಅಷ್ಟೇ ಅಲ್ಲದೆ ಹಂದಿಗೆ ವಿವೇಕ ಇಲ್ಲ. ಹಂದಿಗೆ ವಿವೇಕ ಇಲ್ಲ. ಅದು ಕೆಲವೊಮ್ಮೆ ತನ್ನ ಒಡ ಹುಟ್ಟಿದವರು ಅಥವಾ ತನ್ನ ತಂದೆ ತಾಯಿ ಜೊತೆ ಕೂಡ ಸಂಭೋಗ ಮಾಡುತ್ತೆ. ಯಾವುದು? ಹಂದಿ. ನಾಯಿ ಏನ್ ಮಾಡುತ್ತೆ? ನಾಯಿ ಲಕ್ಷಣ ಯಾಕೆ ಭಗವಂತ ಹೇಳ್ತಾನೆ ಅಂದ್ರೆ, ಶ್ಲೋಕಗಳಲ್ಲಿ ಬರುತ್ತೆ, ನಾಯಿ ಅದು ಬಹಳ ತನ್ನದು ಅನ್ನೋ ಒಂದು ಭಾವ ಬಹಳ ಇರುತ್ತೆ. ರಾತ್ರಿ ಹೊತ್ತು ನೋಡಿ ನಾಯಿ ಬೊಗಳ್ತಾ ಇರ್ತವೆ. ಯಾಕೆ ಬೊಗಳ್ತವೆ? ಏ, ನೀನ್ ನನ್ನ ರಸ್ತೆಗೆ ಬಂದಿದೀಯಾ? ಇದು ನನ್ನ ರಸ್ತೆ, ಇದು ಏನ ಅವನ ಟಾರ್ ರೋಡ್ ಎಲ್ಲ ಹಾಕ್ಸಿ ಅವನೇ ಮನೆ ಕಟ್ಸಿದೆ ನಾನು ನನಗೆ ಹೇಳ್ತಾನೆ. ಬಟ್ ನಂದಿದು ರಸ್ತೆ, ನಿಂದು ಬೇರೆ ಬೀದಿ ನಾಯಿ, ನೀನ್ ಆ ಬೀದಿ ನಾಯಿ, ನಾನು ಈ ಬೀದಿ ನಾಯಿ. ಈ ರೀತಿ ಒಂದ್ ರೀತಿ ತೋರ್ಪಡಿಕೆ, ಒಡೆತನ. ಒಂಟೆ ಏನು? ಒಂಟೆದೇನ್ ಗೊತ್ತಾ? ಕೇಳಿದ್ದೀರಾ ಏನಾದ್ರು? ಒಂಟೆದೇನು ವಿಶೇಷ? ಅದು ತಿನ್ನುವಾಗ ನಾಲ್ಗೆಯಿಂದ ರಕ್ತ ಬಂದ್ರು ಅಂತ ಅದೇ ಒಂದು ತಿಂತಾ ಇರುತ್ತೆ. ಕ್ಯಾಕ್ಟಸ್ ಅಂತ ಹೇಳ್ತಾರೆ ಅದಕ್ಕೆ. ಒಂದು ಮುಳ್ಳಿರುವಂತಹ ಒಂದು ಇದು ಸಸ್ಯ. ಅದನ್ನ ಅದು ತಿನ್ನುತ್ತೆ. ಬಟ್ ತಿನ್ನುವಾಗ ಅದರಲ್ಲಿರೋ ಮುಳ್ಳುಗಳು ಅದರ ನಾಲ್ಗೆನ ಕೊಯ್ದು ಬಿಟ್ಟು ರಕ್ತ ಸುರಿಯುತ್ತೆ. ಬಟ್ ಅದಕ್ಕೆ ಎಷ್ಟು ಮೂರ್ಖ ಅಂದ್ರೆ ಅದು ಅದರ ರಕ್ತವನ್ನೇ ಅದು ರುಚಿಯಾಗಿ ಸವಿಯುತ್ತೆ. ಓ, ತುಂಬಾ ಚೆನ್ನಾಗಿದೆ ಅಂತೇಳಿ ತನ್ನ ರಕ್ತ ತಾನೇ ಕುಡಿತಾ ಸುಖದಲ್ಲಿರುತ್ತೆ. ಭ್ರಮೆ. ಒಂಟೆ ಒಂದು ಭ್ರಮೆಯಲ್ಲಿರುತ್ತೆ. ಕತ್ತೆ, ಯಾರನ್ನಾರ ಬೈಬೇಕಂದ್ರೆ ಈ ಶಬ್ದ ಉಪಯೋಗಿಸ್ತೀವಿ. ಹಂದಿ, ನಾಯಿ, ಒಂಟೆ, ಕತ್ತೆ. ಏನಂದ್ರೆ ಅರ್ಥ? ಕತ್ತೆ ಅಂದ್ರೆ ಏನರ್ಥ? ಹುಲ್ಲು ಸಿಗುತ್ತೆ ಅಂತ ಗೊತ್ತಿಲ್ಲ ಪ್ರಭು. ಸ್ವಲ್ಪ ಹುಲ್ಲಿಗೋಸ್ಕರ ಎಷ್ಟು ಶ್ರಮ ಪಡುತ್ತಲ್ವಾ? ಕತ್ತೆ ಬಹಳ ಶ್ರಮಜೀವಿ, ಬಹಳ ಶ್ರಮಜೀವಿ ಆಕ್ಚುಲಿ. ಬಟ್ ಏನಂದ್ರೆ ಅಷ್ಟು ಶ್ರಮ ಪಟ್ಟ ಮೇಲೆ ಅದಕ್ಕೆ ಏನ್ ದೊರಕುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಜ್ಞಾನ ಇಲ್ಲ. ಹೊರಗಡೆ ಎಷ್ಟೊಂದು ಹಸಿರಾಗಿರುವಂತಹ ಹುಲ್ಲಿದೆ, ಬಟ್ ಏನ್ ಮಾಡುತ್ತೆ? ಓ, ನನಗೆ ಕ್ಯಾರೆಟ್ ಕೊಡ್ತಾನೆ ಏನೋ ಅಂತೇಳಿ ಒಂದು ತುಂಡು ಕ್ಯಾರೆಟ್ಗೋಸ್ಕರ ಎಷ್ಟು ಶ್ರಮ ಪಡುತ್ತೆ. ಅಲ್ಲದೆ ಅದು ಬೇರೆಯವರ ಒಂದು ಭಾರವನ್ನ ಹೊರುತ್ತೆ. ಭಾರ ಹೊರುತ್ತೆ. ಬಟ್ ಅದನ್ನ ಶ್ರಮಕ್ಕೋಸ್ಕರ ಜನ ಉಪಯೋಗಿಸ್ಕೊಳ್ತಾರೆ. ಒಂದ್ ರೀತಿ ಮೂರ್ಖ ಅದು ಕತ್ತೆ. ಸೊ ಹೀಗೆ ಹಂದಿ, ನಾಯಿ, ಒಂಟೆ, ಕತ್ತೆ ಪ್ರಭುಪಾದರು ಮುಂದೆ ಹೇಳ್ತಾರೆ, ಅವುಗಳಿಗೂ ನಮ್ಮಂತೆ ಆರ್ಥಿಕ ಅವಶ್ಯಕತೆಗಳಿವೆ. ಅವುಗಳು ಕೂಡ ಏನೋ ಆಹಾರ, ಮಲಗೋಕೊಂದು ಜಾಗ, ಒಂದು ಪರಿವಾರ, ರಕ್ಷಣೆ, ಇವೆಲ್ಲವೂ ಇದೆ ಅಲ್ವಾ ಅವ್ರಿಗೂ? ಇದೆ. ಆದರೆ ಈ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳು ಅಸಹ್ಯವೂ ಅಹಿತಕರವೂ ಆದ ಪರಿಸ್ಥಿತಿಗಳಲ್ಲಿ ಪರಿಹಾರವಾಗುತ್ತವೆ. ಈಗ ತಾನೇ ನಾನು ಹೇಳಿದ ಹಾಗೆ ಕತ್ತೆ ತನ್ನ ಆಹಾರಕ್ಕೋಸ್ಕರ ಎಷ್ಟು ಶ್ರಮ ಪಡಬೇಕು. ಒಂಟೆ ನೋಡಿ, ಅದು ತಿನ್ನಬೇಕಾದ್ರೆ ತನ್ನ ನಾಲಿಗೆ ಕತ್ತರಿಸ್ಕೊಂಡು ಅದರ ರಕ್ತವನ್ನೇ ಕುಡಿತಾ ಇದೆ. ನಾಯಿ ಅದು ಏನೋ ಒಂದು ತುಂಡು ಏನೋ ರೊಟ್ಟಿಗೋಸ್ಕರ ಎಷ್ಟು ಹೊಡೆತ ತಿನ್ಬೇಕಾಗತ್ತೆ, ಕಿತ್ತಾಟ, ಅದು
ಹಂದಿ ಕೂಡ ಅದೇ ರೀತಿ. ಸೊ ಹೀಗೆ ಪ್ರಾಣಿಗಳ ಸಮಸ್ಯೆ ಅಥವಾ ಅವುಗಳ ಅವಶ್ಯಕತೆಗಳು ಪೂರ್ತಿಯಾಗೋದು ಹೇಗೆ? ಬಹಳ ಅಸಹ್ಯ, ಅಹಿತಕರ. ಹ ಆದ್ರೆ ಮನುಷ್ಯನ ಜೀವನ, ಆಗ್ಲೇ ತಾನೇ ನಾನು ಹೇಳ್ತಾ ಇದ್ನಲ್ಲ, ಹಾಯಾದ ಜೀವನಕ್ಕೆ ಬೇಕಾದ ಸಕಲ ಸೌಕರ್ಯಗಳನ್ನು ಮಾನವನಿಗೆ ಪ್ರಕೃತಿಯ ನಿಯಮಗಳು ನೀಡಿವೆ. ಓಹೋ, ಇಷ್ಟೆಲ್ಲ ಸೌಕರ್ಯ ನೀಡಿದ್ದಾರೆ ಮನುಷ್ಯ ಜನ್ಮಕ್ಕೆ, ಯಾಕೆ? ಬಹಳ ಮುಖ್ಯವಾದ ಅಂಶ ಬರ್ತಾ ಇದೆ. ಸಾರಿ, ಸ್ವಲ್ಪ ಲೇಟ್ ಆಯ್ತು, ಈಗ ಟೈಮ್ ನೋಡ್ಕೊಂಡೆ ನಾನು. ಇದೊಂದು ಪ್ಯಾರಾಗ್ರಾಫ್ ಮಾಡಿಬಿಟ್ಟು ಎಂಡ್ ಮಾಡೋಣ, ಓಕೆ? ಇಲ್ಲ ಮಧ್ಯದಲ್ಲಿ ಬ್ರೇಕ್ ಆಗ್ಬಿಡತ್ತೆ. ಇದೊಂದೇ ಒಂದು ಪ್ಯಾರಾಗ್ರಾಫ್. ಓ ಮೈ ಗಾಡ್, ತುಂಬ ಇದೆ. ಇದು ಕಂಪ್ಲೀಟ್ ಮಾಡೋಣ. ಹರೇ ಕೃಷ್ಣ, ಟೈಮ್ ಇದೆಯಾ? ಎಸ್ ಪ್ರಭು. ಮಾಡೋಣ ಪ್ರಭು. ಇಲ್ಲ, ಇದು ಫ್ಲೋ ಬ್ರೇಕ್ ಆಗ್ಬಿಡುತ್ತೆ. ಇದೊಂದು ಇದಾದ್ರೆ ಇದು ಥೀಮ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಥೀಮ್ ಕಂಟಿನ್ಯೂ ಮಾಡೋಣ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮಾನವ ಜನ್ಮ ಇದು ತುಂಬಾ ಬೆಲೆ ಬಾಳುವಂತಹ ಒಂದು ಸೌಕರ್ಯ. ಈಗ ಯಾವುದೇ ಒಂದು ಸೌಕರ್ಯವನ್ನು ನೀಡಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕನಾದಂತಹ ಒಂದು ಅಪೇಕ್ಷೆ ಇರುತ್ತೆ. ದೇರ್ ಆರ್ ಎಕ್ಸ್ಪೆಕ್ಟೇಷನ್ಸ್ ಫಾರ್ ಅ ಸ್ಪೆಸಿಫಿಕ್ ಫೆಸಿಲಿಟೀಸ್. ಈಗ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕನಾದಂತಹ ಕೆಲವು ಜವಾಬ್ದಾರಿಗಳಿರ್ತದೆ. ಆ ಜವಾಬ್ದಾರಿ ನೆರವೇರಿಸಲಿಕ್ಕೆ ಅದನ್ನು ಕೊಡ್ತಾರೆ. ಉದಾಹರಣೆಗೆ, ಒಬ್ಬ ಜಡ್ಜ್ ಆಗಿದ್ದಾನಪ್ಪ, ಜಡ್ಜಿಗೆ ಏನೆಲ್ಲ ಸೌಕರ್ಯ ಕೊಡ್ತಾರೆ ನೋಡಿ. ಅವ್ರಿಗೆ ಅಂತ ಒಂದು ಉಳ್ಕೊಳಕ್ಕೆ ಸಪರೇಟ್ ಲೇಔಟ್ ಇರುತ್ತೆ ಅಲ್ವಾ? ಏನು ಹೇಳ್ತಾರೆ ಅದಕ್ಕೆ? ಕಾಲೋನಿ. ಅವ್ರಿಗೆ ಕ್ವಾರ್ಟರ್ಸ್ ಕೊಡ್ತಾರೆ. ಅವ್ರ ಮಕ್ಕಳಿಗೆ ಅಂತ ಸ್ಕೂಲ್ ಇರ್ತದೆ. ಅವ್ರಿಗೆ ಖರ್ಚಿಗೆಲ್ಲ ಸಾಕಷ್ಟು ರಿಯಾಯಿತಿ ಇರ್ತದೆ ಅಲ್ವಾ? ಅವ್ರ ಕರೆಂಟ್ ಬಿಲ್, ಸೌಲಭ್ಯಗಳು ಇರ್ತದೆ, ಎಷ್ಟೊಂದೆಲ್ಲ ಇರ್ತದೆ. ಯಾಕೆಂದ್ರೆ ಅವ್ರು ಮಾಡೋ ಕೆಲಸ ಅಷ್ಟು ಮುಖ್ಯವಾದದ್ದು. ಈ ಡಿಫೆನ್ಸ್ ಕ್ವಾರ್ಟರ್ಸ್ ಅಂತ ಮಾಡ್ತಾರೆ, ಅಥವಾ ಈ ಏನೇ ಗೌರ್ಮೆಂಟ್ ಕೆಲಸದವ್ರು ಇರೋರಿಗೆ ಸಾಕಷ್ಟು ಇದು ಕೊಡ್ತಾರೆ. ಯಾವುದೇ ಕೆಲಸ ಆಗ್ಲಿ, ಏನೇ ಕೆಲಸ ಮಾಡೋನ್ಗೆ ವ್ಯಕ್ತಿ ಜವಾಬ್ದಾರಿ ಹೆಚ್ಚಿದೆ ಅಂದಮೇಲೆ ಅದಕ್ಕೆ ತಕ್ಕನಾಗಿ ಸೌಲಭ್ಯಗಳು ಕೊಡ್ತಾರೆ. ಓಕೆ, ಈಗ ನೀವೇ ಹೇಳ್ಬಿಟ್ರಿ. ಸೊ ಏನ್ ಅಪೇಕ್ಷೆ ಮಾಡ್ತೀರಾ ಮುಂದೆ? ಏನ್ ಪಾಯಿಂಟ್ ಪ್ರಭುಪಾದರು ಹೇಳ್ತಾರೆ ಅಂತ? ಮನುಷ್ಯ ಜನರಲ್ಲಿ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು. ಇನ್ನೇ ಎಕ್ಸಾಕ್ಟ್ ಪಾಯಿಂಟ್ ಹೇಳ್ತಿಲ್ಲ ನೀವು. ಕೆಲಸಗಳನ್ನು ಮಾಡ್ಬೇಕಂತ. ಆತನ ಜವಾಬ್ದಾರಿ, ಮನುಷ್ಯನ ಜವಾಬ್ದಾರಿ ಬಹಳ ದೊಡ್ಡದು. ಪ್ರಾಣಿಗಳಂತೆ ಆತನ ಜವಾಬ್ದಾರಿ ಅಲ್ಲ. ಪ್ರಾಣಿಗಳಿಗೆ ಜವಾಬ್ದಾರಿ ಇಲ್ಲ, ಹಾಗಾಗಿ ಅವುಗಳಿಗೆ ಸೌಲಭ್ಯನೂ ಅಷ್ಟು ಕೊಟ್ಟಿಲ್ಲ. ಮನುಷ್ಯನಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ, ಅದನ್ನು ಪೂರೈಸಲಿಕ್ಕೆ ಸೌಕರ್ಯ ನೀಡಲಾಗಿದೆ. ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಪ್ರಭುಪಾದರು. ಏಕೆಂದ್ರೆ ಓಕೆ, ಮಾನವ ಜನ್ಮ ಪ್ರಾಣಿಯ ಜನ್ಮಕ್ಕಿಂತ ಮುಖ್ಯವೂ ಬೆಲೆ ಬಾಳುವಂಥದ್ದು ಆಗಿದೆ. ಹಂದಿ ಮತ್ತು ಇತರ ಪ್ರಾಣಿಗಳ ಜನ್ಮಕ್ಕಿಂತ ಮಾನವ ಜನ್ಮ ಏಕೆ ಶ್ರೇಷ್ಠ? ಯಾಕೆ ಶ್ರೇಷ್ಠ? ಪ್ರಭುಪಾದರು ಒಂದು ಬಹಳ ಸರಳವಾದಂಥ ಉದಾಹರಣೆ ಹೇಳ್ತಾರೆ. ಓದ್ತೀರಾ ಯಾರಾದ್ರೂ? ಒಬ್ಬ ಸಾಧಾರಣ ಗುಮಾಸ್ತ. ಓದಿ ಇಲ್ಲಿಂದ. ಈ ಉದಾಹರಣೆ ಬಹಳ ಮುಖ್ಯ. ನಾನು ಯಾವ್ದನ್ನ ನಿಮ್ಮಿಂದ ಓದಿಸ್ತೀನೋ ಅದ್ ನೆನಪು ಮಾಡ್ಕೊಳ್ಳಿ, ಅದು ನಿಮಗೆ ಬಹಳ ಇಂಪಾರ್ಟೆಂಟ್ ಅಂತ. ನಾನೇ ಅದನ್ನ ಕಂಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಓಕೆ, ಇಟ್ಸ್ ಸಮಥಿಂಗ್ ಕನೆಕ್ಟಿಂಗ್ ಪಾಯಿಂಟ್. ಬಟ್ ನಿಮ್ಮಿಂದ ನಾನು ಅದನ್ನ ಓಕೆ ಇದನ್ನ ಓದಿ ನೀವು ಅಂತ ಹೇಳಿದ್ರೆ ಅದು ನಿಮ್ಮ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಓದಿ. ಒಬ್ಬ ಸಾಧಾರಣ ಗುಮಾಸ್ತ. ಸಾಧಾರಣ ಗುಮಾಸ್ತನಿಗಿಂತ ಒಬ್ಬ ಉನ್ನತ ಅಧಿಕಾರಿಗೆ ಏಕೆ ಎಲ್ಲ ಬಗೆಯ ಸೌಕರ್ಯಗಳನ್ನು ಕೊಡುತ್ತಾರೆ? ಏಕೆಂದರೆ ಉನ್ನತ ಅಧಿಕಾರಿಯು ಉನ್ನತ ಮಟ್ಟದ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತದೆ. ಪ್ರಾಣಿಗಳು ತಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲೇ ಸದಾ ತೊಡಗಿರುತ್ತವೆ. ಆದರೆ ಮಾನವನು ಅದಕ್ಕಿಂತ ಉತ್ತಮವಾದ ಕೆಲಸಗಳನ್ನು ಮಾಡಬೇಕಾಗಿದೆ. ಆದರೂ ಆಧುನಿಕ ಆತ್ಮಘಾತಕ ನಾಗರಿಕತೆಯು ಹಸಿದ ಹೊಟ್ಟೆಯ ಸಮಸ್ಯೆಗಳನ್ನು ಹೆಚ್ಚಿಸಿದೆ ಅಷ್ಟೇ. ಓಕೆ, ಒಂದ್ ನಿಮಿಷ. ಸೊ ಇಲ್ಲಿವರೆಗೂ ನೋಡಿ, ಮಾನವನು ಅದಕ್ಕಿಂತ ಉತ್ತಮವಾದ ಕೆಲಸಗಳನ್ನ ಮಾಡಬೇಕಾಗಿದೆ. ಸೊ ಮನುಷ್ಯ ಕೇವಲ ಹೊಟ್ಟೆಪಾಡಿ ಜೀವನ ಮಾಡೋದಲ್ಲ. ಹೊಟ್ಟೆಪಾಡಿ ಜೀವನ ಮಾಡೋದು ಯಾರು? ಪ್ರಾಣಿಗಳು. ಕೇವಲ ತನಗ್ ತಿನ್ನೋಕ್ ಸಿಗ್ತಾ, ಮಲಗೋಕ್ ಸಿಗ್ತಾ, ಪರಿವಾರ ಇದೆಯಾ, ಓಕೆ, ರಕ್ಷಣೆ ಆಯ್ತಾ, ಇದು ಪ್ರಾಣಿಗಳ ಜೀವನ. ಆತನಿಗೆ ಉತ್ತಮವಾದಂತಹ ಜವಾಬ್ದಾರಿ ಕೆಲಸ ನೀಡಲಾಗಿದೆ, ಅದಕ್ಕೆ ಅಂತ ಸೌಲಭ್ಯ ನೀಡಲಾಗಿದೆ. ಸೊ ಈ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಒಬ್ಬ ಗುಮಾಸ್ತ ಮತ್ತೆ ಒಬ್ಬ ಉನ್ನತ ಅಧಿಕಾರಿ ಇಬ್ರು ಕೂಡ ನೋಡಿದ್ರೆ, ಗುಮಾಸ್ತ ಆತ ಆಫೀಸಿಗೆ ಬಹಳ ಬೇಗನೆ ಬರ್ತಾನೆ, ಕೊನೆಗೆ ಹೋಗ್ತಾನೆ. ಎಷ್ಟು ಕೆಲಸ ಮಾಡ್ತಾನಲ್ವಾ ಅವನು. ಹಾಗಂತ ಹೇಳಿ ಆತನಿಗೆ ಸ್ಯಾಲ್ರಿ ತುಂಬಾ ಕೊಡ್ಬೇಕು ಅಂತ ಹೇಳಿದ್ರೆ, ಬಟ್ ಉನ್ನತ ಅಧಿಕಾರಿ ಆದವನು ಅವನು 10 ಗಂಟೆಗೆ ಬರ್ತಾನೆ, 4 ಗಂಟೆಗೆ ಹೋಗ್ಬಿಡ್ತಾನೆ. ಪ್ರಭುಪಾದರು ಆಕ್ಚುಲಿ ಬಹಳ ಕಡೆ ಇದನ್ನ ಹೇಳ್ತಾರೆ. ಒಬ್ಬ ಕೋರ್ಟ್ ಜಡ್ಜ್ ಇರ್ತಾನಲ್ಲ, ಆತ ಬರೀ ಒಂದು 2-3 ಅವರ್ಸ್ ಅಷ್ಟೇ ಬರೋದು.
ಹ? ಹೌದು. ಆ, ಅಷ್ಟು ಕೆಲಸ ಮಾಡ್ತೀನಿ ನಾನು, ನನ್ನ ಸ್ಯಾಲ್ರಿ ಹೆಚ್ಚಿಗೆ ಇರಬೇಕು ಅಂತ ಇವನ್ ಗುಮಾಸ್ತ ಹೋರ ಏನೋ ಸ್ಟ್ರೈಕ್ ಮಾಡಕ್ ಹೋದ್ರೆ ಏನ್ ಹೇಳ್ತಾರೆ, ಅರೇ ಆ ಜಡ್ಜ್ ಒಂದ್ ಲೈನ್ ಬರ್ದ್ರೆ ಜನರ ಜೀವನ ನಿರ್ಧಾರ ಆಗತ್ತೆ ಅದರಿಂದ. ಹ ಗುಮಾಸ್ತ ಏನ್ ಮಾಡ್ತಾನೆ, ಸ್ಟ್ಯಾಂಪ್ ಒತ್ತದ ಇರ್ತಾನೆ, ಆ ಜಡ್ಜ್ ಹೇಳಿರೋ ಮಾತನ್ನೇ ಆತ ನೆರವೇರಿಸ್ತಾನೆ ಅಷ್ಟೇ. ಕರೆಕ್ಟ್ ಅಲ್ವಾ? ಸೊ ಪಾಯಿಂಟ್ ಏನಂದ್ರೆ, ಇಲ್ಲಿ ಗುಮಾಸ್ತನನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಹಾ ಉನ್ನತ ಅಧಿಕಾರಿಯ ಜೊತೆ ಮಾಡ್ತಾರೆ. ಏ ಅಲ್ಲ ಇಲ್ಲ ಅಲ್ಲ, ಪ್ರಾಣಿಗ ಪ್ರಾಣಿ ಪ್ರಾಣಿ ಪಶು ಪಕ್ಷಿಗಳಿಗೆ ಅನ್ನ ಹೋಲಿಸ್ತಾ ಇದ್ದಾರೆ. ಉನ್ನತ ಅಧಿಕಾರಿ ಹಾ ಅದೇ ಮನುಷ್ಯ. ಉನ್ನತ ಅಧಿಕಾರಿನ ಮನುಷ್ಯ ಮನುಷ್ಯ ಶರ್ಮ ಮನುಷ್ಯ. ಸೊ ಉನ್ನತ ಅಧಿಕಾರಿಗೆ ಎಲ್ಲ ಸೌಕರ್ಯಗಳನ್ನ ಕೊಡ್ತಾರೆ, ಯಾಕಂದ್ರೆ ಆತನಿಗೆ ಉನ್ನತ ಮಟ್ಟದ ಕರ್ತವ್ಯಗಳನ್ನ ನಿಭಾಯಿಸಬೇಕಾಗ್ತದೆ. ಆ ಸೊ ಪ್ರಭುಪಾದ ಪ್ರಾಣಿಗಳು ತಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದ್ರಲ್ಲೇ ಸದಾ ತೊಡಗಿರ್ತವೆ, ಆದರೆ ಮನುಷ್ಯ ಆ ರೀತಿ ಅಲ್ಲ, ಆತನಿಗೆ ಉತ್ತಮವಾದಂಥ ಕರ್ತವ್ಯಗಳನ್ನು ನೀಡಲಾಗಿದೆ. ಮುಂದೆ ಏನು ಪ್ರಭುಪಾದರು ಹೇಳ್ತಾರೆ ನೋಡಿ, ಆಧುನಿಕ ಜೀವನ ಹೇಗಾಗ್ಬಿಟ್ಟಿದೆ ಅಂದ್ರೆ ಮನುಷ್ಯನ ಹೊಟ್ಟೆ ಪಾಡಿ ಕೂಡ ಎಷ್ಟು ಕಷ್ಟ ಪಡಬೇಕಾಗ್ಬಿಟ್ಟಿದೆ, ಮನುಷ್ಯನಿಗೂ ಕಷ್ಟ ಪಡಬೇಕಾಗ್ಬಿಟ್ಟಿದೆ. ಹಾ ಸೊ ಇದು ನಮ್ಮ ಅಭಿವೃದ್ಧಿ. ಏನದು? ಮನುಷ್ಯ ಆತನಿಗೆ ಪ್ರಕೃತಿ ಎಷ್ಟು ಒಳ್ಳೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ, ಆದರೆ ನಾವೇನ್ ಮಾಡ್ಬಿಟ್ಟಿದ್ದೀವಿ, ವಿಪರೀತ ಮಾಡ್ಬಿಟ್ಟಿದ್ದೀವಿ. ಮನುಷ್ಯ ಈ ಹೊಟ್ಟೆ ಪಾಡಿಗೂ ಕೂಡ ಎಷ್ಟು ಕಷ್ಟ ಪಡುವ ರೀತಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೆಚ್ಚು ಏನು ಹೇಳ್ತಾರೆ, ನಿರುದ್ಯೋಗ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀವಿ ಅಲ್ವಾ? ಜನರು ಈಗ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಿಬಿಟ್ಟಿದ್ದೀವಿ. ಜನರು ಒಂದು ಸಣ್ಣ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕಾಗ್ಬಿಟ್ಟಿದೆ. ಇದೆಲ್ಲ ಯಾರು ಮಾಡಿರೋದು? ಪ್ರಕೃತಿ ಮಾಡಿದ್ಯಾ? ಇಲ್ಲ, ಇಲ್ಲ ಮನುಷ್ಯ. ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಆ ರೀತಿ. ಪ್ರಭುಪಾದ ಹೇಳಿದ್ದಾರೆ, ನಾವು ನವನಾಗರಿಕನಂತಿರುವ ಸುಧಾರಿತ ಪ್ರಾಣಿಯ ಬಳಿ ಹೋಗಿ ಅವನ ಕರ್ತವ್ಯವೇನು ಎಂದು ಕೇಳಿದರೆ ಅವನು ಹೊಟ್ಟೆಯನ್ನು ಹೊರೆಯಲು ತಾನು ಕೆಲಸ ಮಾಡಬೇಕು, ತಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿಲ್ಲ ಎಂದು ಹೇಳುವನು. ಸೊ ಈಗಿನ ಮನುಷ್ಯರೇನಿದ್ದಾರೆ ಅವರು ಪ್ರಾಣಿನೇ. ಏನಂದ್ರೆ ಬಟ್ಟೆ ಹಾಕೊಳ್ತಾರೆ, ಪ್ರಾಣಿಗಳಿಗೆ ಬಟ್ಟೆ ಹಾಕಿದ್ದೀವಿ, ಒಂದು ಗಾಡಿ ಕೊಟ್ಟಿದ್ದೀವಿ. ಸುಧಾರಿತ ಪ್ರಾಣಿ ಅಂತ ಹೇಳಿದ್ದಾರೆ ನೋಡಿ ಪ್ರಭುಪಾದರು. ಇಂಗ್ಲಿಷಲ್ಲಿ ಇದನ್ನ ಇನ್ನೂ ಚೆನ್ನಾಗಿ ಹೇಳ್ತಾರೆ, ಪಾಲಿಶ್ಡ್ ಅನಿಮಲ್ಸ್. ಸೂಟು ಬೂಟು ಹಾಕೊಂಡಿರೋ ಒಂದು ನಾಯಿ, ಹಂದಿ, ಕತ್ತೆ ನಮ್ಮ ಪಾಡು, ನಮ್ಮ ಸ್ಥಿತಿ ಅದು. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ಆ ರೀತಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ನೀವು ನಿನ್ನ ಕರ್ತವ್ಯ ಏನ್ ಗೊತ್ತಾ ಅಂದ್ರೆ, ದುಡ್ಡು ದುಡಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದೇ ನನ್ನ ಜೀವನ. ಇದೆಲ್ಲ ಆಧ್ಯಾತ್ಮಿಕತೆ, ಭಕ್ತಿ, ಜಪ ಇದೆಲ್ಲ ಅಲ್ಲ. ಈ ರೀತಿ ಮಾತಾಡೋರು ಯಾರು? ಪ್ರಾಣಿಗಳಂತಿರುವವರು. ಆದರೆ ಪ್ರಕೃತಿ ಏನ್ ಮಾಡುತ್ತೆ ಅವ್ರ ಜೊತೆಗೆ? ಯಾಕೆ ಏನ್ ಮಾಡುತ್ತೆ ಗೊತ್ತಾ? ಆ ರೀತಿಯಾದಂಥ ಮನೋಭಾವ ಇದ್ರೆ ಮನುಷ್ಯ ಜನ್ಮ ಪಡೆದ ಮೇಲೆ, ಪ್ರಭುಪಾದ್ರ ಮುಂದಿನ ಶಬ್ದ ಬಹಳ ಒಂದು ರೀತಿ ಎಚ್ಚರಿಕೆ ಇದು. ಆದರೆ ಪ್ರಕೃತಿ ನಿಯಮಗಳು ಎಷ್ಟು ಕಠೋರವೆಂದರೆ, ಅವನು ಹೊಟ್ಟೆಪಾಡಿಗಾಗಿ ದುಡಿಯಲು ಕಾತರನಾಗಿದ್ದರೂ ಅವನನ್ನು ಸದಾ ನಿರುದ್ಯೋಗ ಸಮಸ್ಯೆ ಕಾಡುತ್ತಿದೆ. ಅಂದ್ರೆ ಪ್ರಕೃತಿ ನಿಯಮಗಳು ಯಾವೊಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನ ನಿರ್ಲಕ್ಷಿಸ್ತಾನೋ ಆತನನ್ನ ಇನ್ನಷ್ಟು ಕಷ್ಟದಲ್ಲಿ ನೂಕುತ್ತೆ. ಮನುಷ್ಯ ಜೀವನ ಕಷ್ಟದ ಪಾಡಾಗ್ಬಿಡುತ್ತೆ. ಸಣ್ಣ ಸಣ್ಣ ಆಹಾರಕ್ಕಾಗಿ ಇದಕ್ಕಾಗಿ ಎಷ್ಟು ಕಷ್ಟ ಪಡಬೇಕಾಗತ್ತೆ. ಯಾವಾಗ ತನ್ನ ಕರ್ತವ್ಯವನ್ನ ಆತ ಸರಿಯಾಗಿ ಮಾಡ್ಲೇದಾಗ ನಿರ್ಲಕ್ಷಿಸಿದ್ರೆ, ಮಾಡಿದ್ರೆ ಆತನಿಗೆ ಸಿಗತ್ತೆ, ಸರಿಯಾಗಿ ಮಾಡೋದಂತಲ್ಲ, ಸ್ವಲ್ಪ ಮಾಡಿದ್ರು ಕೂಡ ಆತನಿಗೆ ಸಿಗತ್ತೆ. ಬಟ್ ನಿರ್ಲಕ್ಷಿಸ್ಬಿಟ್ರೆ, ವಿರುದ್ಧವಾಗಿ ಕಾರ್ಯ ಮಾಡಕ್ ಹೋದ್ರೆ ಆತನಿಗೆ ಪ್ರಕೃತಿ ಒಂದು ರೀತಿ ಟೈಟ್ ಮಾಡಿಬಿಡುತ್ತೆ. ಕೆಲವೊಮ್ಮೆ ಒಂದು ಮಾತು ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಹಸುಗಳಿರ್ತದಲ್ವಾ, ಹಸುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮೂಗುದಾರ ಹಾಕ್ತಾರೆ. ಮೂಗುದಾರ ಅಂದ್ರೆ ಏನಾಗಿರ್ತಾರೆ, ಮೂಗಿನ ಮೂಲಕ ಹಗ್ಗ ಹಾಕಿರ್ತಾರೆ, ನೂಸ್ ಅಂತ ಹೇಳಿ ವಾಟೆವರ್. ಎಲ್ಲಿವರೆಗೆ ಆ ಹಸು ಚೆನ್ನಾಗಿ ಹೇಳಿದ ಮಾತು ಕೇಳ್ತಾ ಇರ್ತದೋ ಆತ ಹಿಂದೆ ಹಿಡಿದಿರೋನು ಅದನ್ನ ಟೈಟಾಗಿ ಹಿಡಿಯೋದಿಲ್ಲ, ಬಿಟ್ಟಿರ್ತಾನೆ. ಓಕೆ, ಚೆನ್ನಾಗಿ ವರ್ತಿಸ್ತಾ ಇದೆಯಾ, ಓಕೆ ಅಂತ. ಬಟ್ ಆ ಕಡೆ ಈ ಕಡೆ ಬಾಯಿ ಹಾಕೋದು ಅದೆಲ್ಲ ಮಾಡಿದ್ರೆ ಏನ್ ಮಾಡ್ತಾನೆ? ದಾರ ಎಳಿತಾನೆ. ಆಮೇಲೆ ಅದು ಒಂದು ರೀತಿ ಅದು ಪೂರ್ತಿ ಆ ಮೂಗಿನ ಒಂದು ಕೆಲವೊಮ್ಮೆ ಇದನ್ನು ಹಾಕ್ಬಿಡ್ತಾರೆ, ನೋಡಿದೀರಾ? ಹಗ್ಗದ ಇದು ಹಾಕಿರ್ತಾರೆ, ಬಾಯಿ ಕ್ಲೋಸ್ ಮಾಡಿರ್ತಾರೆ, ಬಾಯಿ ಕ್ಲೋಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಎಲ್ಲಿ ಬೇಕೋ ಅಲ್ಲಿ ಬಾಯಿ ಹಾಕ್ತಿರತ್ತೆ. ಅದಲ್ದೇನೆ ದಾರ ಹಾಕಿ ಎಳಿತಾರೆ. ಯಾಕೆ? ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸೊ ಹಾಗೆ ಭೌತಿಕ ಪ್ರಕೃತಿ ಯಾವೊಬ್ಬ ಮನುಷ್ಯ ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಆಧ್ಯಾತ್ಮಿಕ ಜೀವನ, ಭಕ್ತಿ ಜೀವನವನ್ನ ನಿರ್ಲಕ್ಷಿಸಿದರೆ ಆತನಿಗೆ ಜೀವನವನ್ನ ಇನ್ನೂ ಕಷ್ಟಮಯವಾಗಿ ಮಾಡುತ್ತೆ. ಬಟ್ ಯಾರೊಬ್ಬ ಭಕ್ತಿ ಜೀವನವನ್ನ ಸ್ವೀಕರಿಸಿ ಮುನ್ನಡೀತಾ ಇದ್ದಾನೋ
ಆತ ಶ್ರೀಮಂತನಾಗದೇ ಇರಬಹುದು, ಬಟ್ ಆತನಿಗೆ ಬೇಕಾಗುವಂತಹ ಎಲ್ಲ ಅವಶ್ಯಕತೆಗಳನ್ನ ಭಗವಂತ ನೀಡ್ತಾನೆ. ಈ ಮಾತು ಮುಂದೆ ಇನ್ನಷ್ಟು ಹೆಚ್ಚು ವಿವರಣೆಯನ್ನು ನಾವು ಕಾಣ್ತೀವಿ, ಅಲ್ಲಿ ಇನ್ನಷ್ಟು ಚರ್ಚೆ ಮಾಡೋಣ. ಸಾರಿ, ತುಂಬ ಲೇಟ್ ಆಯಿತು ಇವತ್ತು, ಬಟ್ ಈ ಚರ್ಚೆ ಬಹಳ ಗಂಭೀರವಾಗ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಈಶಾವಾಸ್ಯ ಉಪನಿಷತ್ ಮುಂದೆ ಇನ್ನಷ್ಟು ಗಂಭೀರವಾದಂಥ ತತ್ವಗಳನ್ನು ಪ್ರಭುಪಾದರ ಮಾತುಗಳಲ್ಲಿ ನಾವು ಕಾಣೋರಿದ್ದೀವಿ. ಈ ದಿನ ನಾವು ಮಂತ್ರ 2 ಕಂಪ್ಲೀಟ್ ಮಾಡಿ ಮಂತ್ರ 3ರ ಅರ್ಧವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಮಂತ್ರ 3 ಕಂಪ್ಲೀಟ್ ಮಾಡಿಬಿಟ್ಟು ಮಂತ್ರ 4 ಕೂಡ ಎಂಟರ್ ಮಾಡೋಣ. ತಮ್ಮೆಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ ರೆಕಾರ್ಡೆಡ್ ಸೆಂಡ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಪ್ರಭು. ಆ್ಯಕ್ಚುಲಿ ಇನಿಷಿಯಲ್ ರೆಕಾರ್ಡಿಂಗ್ಸ್ ಕಳೆದು ಹೋಗ್ಬಿಟ್ಟಿದ್ದಾವೆ. ಆ್ಯಕ್ಚುಲಿ ಕೆಲವೊಂದಿಷ್ಟು ರೆಕಾರ್ಡಿಂಗ್ಸ್ ಇವೆ, ಅದನ್ನ ಎಲ್ಲ ಹಾಕಬೇಕು ಅನ್ನೋದು ನಾನು ನೋಡ್ತಾ ಇದ್ದೀನಿ. ಟ್ರೈ ಮಾಡ್ತೇನೆ. ಬಟ್ ಎನಿವೆ, ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ನೋಟ್ ಮಾಡ್ಕೊಳ್ಳಿ. ಏನಾದರೂ ಇದು ಗೊತ್ತಾಗ್ಲಿಲ್ಲ ನೀವು ಅಂದ್ರೆ ಕೇಳಿ, ಅದರಲ್ಲಿ ಏನಿಲ್ಲ. ಓಕೆ, ಇದು ತೋರಿಸ್ತಿರಲ್ಲ ಪ್ರಭುಜಿ, ಅಂದ್ರೆ ಕ್ಲಿಪ್ಸ್ ತೋರಿಸ್ತಿರಲ್ಲ, ಅದು ಆನ್ಸರ್ಸ್ಗಳು, ಅದನ್ನ ನಮ್ಗೆ ಸಿಗತ್ತಾ? ಅದನ್ನ ನೀವು ಬರ್ಕೋಬೇಕು. ಓ, ಬೇಗ ಬರ್ಕೊಳಕ್ ಆಗಲ್ಲ. ಅದೇ ನೀವು ಒಂದು change ತೋರಿಸ್ತೀನಲ್ಲ, ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಾವು ನೀವು ಹೇಳಿ ಪ್ರಭುಜಿ ಬರ್ಕೊಳ್ಳೋ ಒಂದ್ ಸ್ವಲ್ಪ ನಿಲ್ಸಿ ಅಂತ ಹೇಳಿದ್ರೆ ತೋರ್ಸೋಣ, ಅದರಲ್ಲಿ ಏನಂತೆ. ಓಕೆ, ಅದೇ ನಾವು ಬರ್ಕೊಳ್ಳೋ ಅಷ್ಟ್ರೊಳಗಡೆ ನೀವು ಮುಂದೆ ಹೋಗ್ಬಿಟ್ಟಿರ್ತೀರ ಪ್ರಭು, ಆಗಲ್ಲ. ಕೀ ಬುಕ್ ಅಲ್ಲಿ ನೀವು ಹೇಳಿ ಅಮ್ಮ, ಅನ್ಕೊಂಡಿದ್ದೆ. ನೀವು key ಹೇಳಿ, book ಅಲ್ಲಿ ನಾವು ಇಲ್ಲ. ನಿಲ್ಸಲ್ಲ ಅಂತ ಹೇಳಿ, ಆಯ್ತಾ? ನಾನು ನಿಲ್ಸಲ್ಲ ಅಂತ ಹೇಳಲ್ಲ. ಬಟ್ ಏನಕ್ಕೆ ಗೊತ್ತಾ, ನಾನು ಈಗ ಎಲ್ಲವನ್ನು ಕೂಡ ನಾವು ಫೋನಲ್ಲಿ ಎಲ್ಲದರಲ್ಲೂ ಕಳಿಸಿದ್ರು ಕೂಡ ಅವು ಅಲ್ಲೇ ಬಿದ್ದಿರ್ತವೆ. ನಾವು ಎಲ್ಲಿ ಕ್ಲಾಸಲ್ಲಿ ಕ್ಲೀನಾಗಿ ಕೇಳಿ ಚರ್ಚೆ ಮಾಡಿ ಅರ್ಥ ಮಾಡ್ಕೊಳ್ತೀವಲ್ಲ, ಅವು ನಮ್ಮ ಮಂದಾಳಕ್ಕೆ ಹೋಗ್ತವೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಹಾಂ, ನನಗೆ ರೆಕಾರ್ಡಿಂಗ್ಸ್ ಕಳ್ಸೋಣ, ಓಕೆ, ಇನ್ನೊಮ್ಮೆ ಕೇಳಿ ಇನ್ನಷ್ಟು ಕ್ಲೀನಾಗಿ ಮಾಡ್ಕೋ, ಓಕೆ, ಟ್ರೈ ಮಾಡೋಣ, ಕೇಳೋಣ, ಕಳ್ಸೋಣ. ಅಥವಾ ಮೆಟೀರಿಯಲ್ಸ್ ಕೂಡ ಬೇಕಾಗಿದ್ದೇನೆ ಕಳಿಸೋಣ. ಬಟ್ ಯಾವಾಗ ನೀವು ಖುದ್ದಾಗಿ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶ್ನೆ ಚರ್ಚೆಗಳಲ್ಲಿ ತೊಡಗಿ ಕೇಳಿದ ಆ ಚರ್ಚೆಯಲ್ಲಿ ಭಾಗವಹಿಸ್ತಿರೋ, ಅದೇ ನಿಮ್ಮ ಮನಸ್ಸಲ್ಲಿ ಉಳಿಯೋದು. ಕ್ಲಾಸಲ್ಲಿ ನೀವು ಆದಷ್ಟು ಬರೆಯೋಕೆ ಟ್ರೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಅದನ್ನ ನೀವು ಮಾಡ್ಕೊಳ್ಳಿ, ಅದು ನಿಜವಾಗ್ಲೂ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾಕೆಂದ್ರೆ ನೆಕ್ಸ್ಟ್ ಜ್ಞಾಪಕ ಇರೋದಿಲ್ಲ ಪ್ರಭುಜಿ, ಬೇಗ ಮರ್ತು ಬಿಡ್ತಾ ಇದೀವಿ. ಬರ್ಕೊಳ್ಳಿ, ಕೈ ಪೆನ್ನು ಪೇಪರ್ ಹಿಡಿದು ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಪುಸ್ತಕಗಳನ್ನ ಇದು ಮಾಡ್ಕೊಳ್ಳಿ. ಓಕೆ, ರೆಕಾರ್ಡಿಂಗ್ಸ್ ಅನ್ನು ಕೂಡ ಶೇರ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿದಾಗೆ ಇದು ಸುಮ್ಮನೆ ಕೇಳಿ ಬಿಡುವಂತಹ ಕೋರ್ಸ್ ಅಲ್ಲ. ಕೇಳಿ ಬಿಡುವಂತಹ ಕೋರ್ಸ್ಗಳಾದ್ರೆ ಅವುಗಳು ಸಾಕಷ್ಟು ಸತ್ಸಂಗಗಳು ಮಾಡ್ತೀವಿ. ಇಲ್ಲಿ ನಿಮ್ಮಿಂದ ಅಪೇಕ್ಷೆ ಏನು, ಇದನ್ನ ನೀವು ತಿಳ್ಕೊಳ್ತೀರಾ, ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ, ಅಷ್ಟೇ ಅಲ್ಲದೆ ನೀವು ಇದನ್ನ ಬೇರೆಯವ್ರಿಗೂ ತಿಳಿಸ್ತೀರಾ. ಆ ಅಪೇಕ್ಷೆ ಇಟ್ಕೊಂಡು ಈ ರೀತಿಯಾಗಿ ತುಂಬಾ ಡಿಟೇಲ್ ಆಗಿ ಡಿಸ್ಕಸ್ ಮಾಡಲಾಗುತ್ತೆ. ಈ ಕೋರ್ಸ್ನ ಸ್ವರೂಪನೇ ಈ ರೀತಿ. ಸೊ ಹಾಗಾಗಿ ನೀವೆಷ್ಟು ಅದರಲ್ಲಿ ತೊಡಗ್ತಿರೋ, ನೆನಪಿಡೋದು ಅಂತ ಆ ಕಂಡೀಷನ್ ಅಲ್ಲಿ ಹೇಳ್ತಾ ಇಲ್ಲ. ನೀವೇನೇನು ಕೇಳ್ತಿರೋ ಅದನ್ನೆಲ್ಲ ಮುಕ್ತವಾಗಿ ಚರ್ಚೆ ಮಾಡಿ, ಕ್ವಶನ್ಸ್ ಇದ್ರೆ ಕೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ರೆಕಾರ್ಡಿಂಗ್ಸ್ನ ನಾನು ಸ್ವಲ್ಪ ಟ್ರೈ ಮಾಡ್ತೇನೆ, ನೋಡೋಣ. ಲಾಸ್ಟ್ 2-3 ಸೆಷನ್ಸ್ ಇದೆ, ಇದನ್ನು ಕೂಡ ಮಾಡಿದ್ದೀವಿ. ಇದು ಕೂಡ ಈಗಲೂ ಆಗ್ತಾ ಇದೆ ಅನ್ಸುತ್ತೆ. ಎಸ್, ಓಕೆ ಓಕೆ. ಹರೇ ಕೃಷ್ಣ. ಸಮತಾವಾದ ಎಂದರೇನು ಅಂತ ಹೇಳಿದ್ದಾರೆ ಪ್ರಭು. ಅದನ್ನ 3ನೇದು ಆದ್ಮೇಲೆ ಹೇಳ್ತೀವಲ್ಲ ಚರ್ಚೆ, ಇನ್ನು ಮುಗ್ದಿಲ್ಲ, ಇದು ಮುಗ್ದಾದ್ಮೇಲೆ ಹೇಳ್ತೀವಿ. ಅಲ್ಲಿ ಡಿಸ್ಕಸ್ ಮಾಡ್ತೇವೆ ಅದು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.